Hello everyone. In my last class, I was dealing with the nomenclature of alkanes. ಅದರಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಎಕ್ಸಾಂಪಲ್ಸ್ಗಳನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ದೆ. And at the end of the session, I have given you a single molecule for the nomenclature. I believe you are successful in finding out the parent chain as well as identifying the substituents. ಅದನ್ನೇ ಮತ್ತೊಂದು ಸರಿ ರೀಕಾಲ್ ಮಾಡಿ ಹೇಳ್ತಾ ಇದ್ದೇನೆ ನೋಡಿ. ಮಾಲಿಕ್ಯೂಲ್ ಬೋರ್ಡ್ ಮೇಲೆ ಬರೆದಿಟ್ಟಿದ್ದೇನೆ. ಓಕೆ, ಅದರ ಸ್ಕೆಲೆಟಲ್ ರೆಪ್ರೆಸೆಂಟೇಷನ್ ಅನ್ನು ಆಮೇಲೆ ಬರೀತೇನೆ. ಫಸ್ಟ್ ಆಫ್ ಆಲ್, ಸೆಲೆಕ್ಟಿಂಗ್ ದ ಪೇರೆಂಟ್ ಚೈನ್. ಆಸ್ ಯು ಕ್ಯಾನ್ ರಿಮೆಂಬರ್, parent chain is the longest chain of carbon atoms which should possess more number of carbons. Okay, so continuous chain of carbon atoms ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ, ಅದರಲ್ಲಿ more number of carbons ಇರಬೇಕು. ಅದು parent chain selection ಇನ ರೂಲ್. ಓಕೆ, ಸೊ ಇವಾಗ 1 2 3, ಓಕೆ, ಕಂಟಿನ್ಯೂಸ್ ಚೈನ್ 1 2 3 or 1 2 3 1 2 3 1 2 3 ಹೇಗಾದರೂ ಬನ್ನಿ. ರೈಟ್ ಸೈಡಿಂದ ಲೆಫ್ಟ್ ಸೈಡಿಗಾದರೂ ಹೋಗಿ, ಲೆಫ್ಟ್ ಟು ರೈಟ್ ಆದರೂ ಬನ್ನಿ, ಟಾಪ್ ಟು ಬಾಟಮ್ ಆದರೂ ಬನ್ನಿ, ಬಾಟಮ್ ಟು ಟಾಪ್ ಆದರೂ ಹೋಗಿ, ಅಥವಾ ಇನ್ನೊಂದು ವೇ ನೋಡಿ, 1 2 3 ಬಾಟಮ್ ಇಂದ ಲೆಫ್ಟ್ ಸೈಡಿಗೆ ಹೋಗ್ತಾ ಇದ್ದೀರಿ, ನೆಕ್ಸ್ಟ್ 1 2 3 ಬಾಟಮ್ ಇಂದ ರೈಟ್ ಸೈಡಿಗೆ ಬರ್ತಾ ಇದ್ದೀರಿ. ನೀವು ಯಾವುದೇ ಡೈರೆಕ್ಷನ್ ಅಲ್ಲಿ ಕಾರ್ಬನ್ಸ್ಗಳನ್ನು ಕೌಂಟ್ ಮಾಡಿದ್ರು, ಸೊ ಲಾಂಗೆಸ್ಟ್ ಚೈನ್ ಅಂತ ಹೇಳಿ ನಿಮಗೆ ಸಿಗ್ತಾ ಇರೋದೇ 3 ಕಾರ್ಬನ್ ಆಟಮ್ಸ್. ಕಂಟಿನ್ಯೂಸ್ ಚೈನ್ ಅಲ್ಲಿ ಸಿಗ್ತಾ ಇರೋದು 3 ಕಾರ್ಬನ್ಸ್ ಮಾತ್ರ. ಓಕೆನಾ? ಹಾಗಿದ್ರೆ ನಾನು ಡೌಟ್ಫುಲ್ ಆಗಿರೋದಿಲ್ಲ, ಈ ಸ್ಟ್ರೈಟ್ ಚೈನ್ ಇದೆಯಲ್ವಾ, ಇದನ್ನ ಪೇರೆಂಟ್ ಚೈನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಲಾಂಗೆಸ್ಟ್ ಚೈನ್ ಆಫ್ 3 ಕಾರ್ಬನ್ ಆಟಮ್ಸ್ ಅನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ ಪೇರೆಂಟ್ ಚೈನ್ ಅನ್ನ ಬಿಟ್ಟು ಇನ್ನು ಬೇರೆ ಯಾವುದೇ ಕಾರ್ಬನ್ ಆಟಮ್ಸ್ ಇದ್ರೂ ಕೂಡ ಅದನ್ನು ನಾವು ಏನಂತ ಕನ್ಸಿಡರ್ ಮಾಡಬೇಕು? ಸಬ್ಸ್ಟಿಟ್ಯೂಯೆಂಟ್ಸ್. ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಸಬ್ಸ್ಟಿಟ್ಯೂಯೆಂಟ್ ಅನ್ನ ನಾನು ರೌಂಡ್ ಅಪ್ ಮಾಡ್ತಾ ಇದ್ದೆ. ಇದನ್ನ ರೌಂಡ್ ಮಾಡಿದೆ. ಸೊ ದೀಸ್ ಟು ಆರ್ ದಿ ಸಬ್ಸ್ಟಿಟ್ಯೂಯೆಂಟ್ಸ್. ಕ್ಯಾನ್ ಯು ರಿಮೆಂಬರ್ ದ ನೇಮ್ಸ್ ಆಫ್ ಸಚ್ ಸಬ್ಸ್ಟಿಟ್ಯೂಯೆಂಟ್ಸ್? CH3 ಇದೆ ಅಂತ ಹೇಳಿದ್ರೆ ಅದನ್ನ ಮೀಥೈಲ್ ಅಂತ ಹೇಳಿ ಕರಿತಾ ಇದ್ರಿ. CH3 ಗ್ರೂಪ್ ಇದ್ರೆ ಮೀಥೈಲ್ ಗ್ರೂಪ್ ಅಂತ ಹೇಳಿ ಅದನ್ನ ನೇಮ್ ಮಾಡಬೇಕು. ಗೊತ್ತಾಗ್ತಾ ಇದೆಯಲ್ಲ? ಅಲ್ಕೈಲ್ ಗ್ರೂಪ್ಸ್ಗಳಿಗೆ ಒಂದು ಚಾರ್ಟ್ ಅನ್ನ ಬರೆಸಿದ್ದೆ, ಅಂದ್ರೆ ಇಂಟ್ರಡ್ಯೂಸ್ ಮಾಡಿದ್ದೆ. ನೀವು ಅದನ್ನ ಒಂದು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ತಾ ಇರಿ ಪದೇ ಪದೇ. ನಾವು ಪೇರೆಂಟ್ ಚೈನ್ ಸೆಲೆಕ್ಷನ್ ಆದಮೇಲೆ ಸೆಕೆಂಡ್ ಪಾಯಿಂಟ್ ಅಥವಾ ಸೆಕೆಂಡ್ ಸ್ಟೆಪ್ ಅಂತ ಹೇಳಿದ್ರೆ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್. ಯು ಹ್ಯಾವ್ ಟು ನಂಬರ್ ದಿ ಕಾರ್ಬನ್ ಆಟಮ್ಸ್ ಇನ್ ಸಚ್ ಎ ವೇ ದಟ್ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಶುಡ್ ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. Start numbering from that end which gives lowest number to the substituted carbon. Lowest number to the substituted carbon ಅಂದ್ರೂ ಒಂದೇ, ಅಥವಾ ಹೈಯೆಸ್ಟ್ ಪ್ರಯಾರಿಟಿ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂದ್ರೂ ಒಂದೇ. ಪ್ರಯಾರಿಟಿ ಜಾಸ್ತಿ ಕೊಡ್ತಾ ಇದ್ದೀರಿ ಅಂದ್ರೆ ಲೋಯೆಸ್ಟ್ ನಂಬರ್ ಕೊಡ್ತಾ ಇದ್ದೀರಿ ಅಂತ ಅರ್ಥ. ಓಕೆ, ಸೊ ಇವಾಗ ನಾನು 1 2 3 ಈ ಕಡೆಯಿಂದ ನಂಬರಿಂಗ್ ಮಾಡ್ಕೊಂಡು ಬಂದ್ರು, ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್ ಇದೆ. ಈ ಕಡೆಯಿಂದ ನಂಬರಿಂಗ್ ಮಾಡ್ಕೊಂಡ್ ಬಂದ್ರು, ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್ ಇದೆ. ಸೊ ನಾನು ಯಾವುದಾದ್ರೂ ಒಂದು ಪ್ಯಾಟರ್ನ್ ಅನ್ನು ಫಾಲೋ ಮಾಡ್ತಾ ಇದ್ದೇನೆ. ಐ ವಿಲ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಎಂಡ್. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಗೊತ್ತಾಗಿದೆಯಾ? ಸೊ ಕಾರ್ಬನ್ ಆಟಮ್ಸ್ ಗಳನ್ನ ನಂಬರಿಂಗ್ ಮಾಡಿ ಆಯ್ತು. ಸೊ ನಾವು ಇವಾಗ ಇನ್ನೇನು ಕೆಲಸ ಅಂದ್ರೆ, ಯು ನೀಡ್ ಟು ನೇಮ್ ದ ಮಾಲಿಕ್ಯೂಲ್. ಮಾಲಿಕ್ಯೂಲ್ IUPAC ನಾಮನ್ಕ್ಲೇಚರ್ ಬಂದಾಗ ಅದರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಯು ಕ್ಯಾನ್ ರಿಕಾಲ್ ಪ್ರಿಫಿಕ್ಸ್, ರೂಟ್ ವರ್ಡ್, ಸಫಿಕ್ಸ್ ಅಂತ ಹೇಳಿ. ಸಫಿಕ್ಸ್ ಅನ್ನ ಮತ್ತೆ 2 ಸಬ್ ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಳ್ತೇವೆ, ಪ್ರೈಮರಿ ಸಫಿಕ್ಸ್ ಮತ್ತೆ ಸೆಕೆಂಡರಿ ಸಫಿಕ್ಸ್ ಅಂತ. ಇವಾಗ ಅದೇ ಆರ್ಡರ್ ಅನ್ನ ಫಾಲೋ ಮಾಡೋಣ. ಪ್ರಿಫಿಕ್ಸ್, ಇಟ್ ಇಂಡಿಕೇಟ್ಸ್ ದ ಪೊಸಿಷನಲ್ ನಂಬರ್ ಅಲಾಂಗ್ ವಿತ್ ದ ನೇಮ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ಯಾವ ಸಬ್ಸ್ಟಿಟ್ಯೂಯೆಂಟ್ ಇದೆ ಅಂದ್ರೆ ಬ್ರಾಂಚ್ ಯಾವ್ದಿದೆ, ಆ ಬ್ರಾಂಚಸ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅದನ್ನ ಡೀಟೇಲ್ ಆಗಿ ಹೇಳಬೇಕು. ಓಕೆ, ಇವಾಗ ಪ್ರೀವಿಯಸ್ ಎಕ್ಸಾಂಪಲ್ಸ್ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಅಲ್ಲಿ ಒಂದೇ ಒಂದು ಸಬ್ಸ್ಟಿಟ್ಯೂಯೆಂಟ್ ಇತ್ತು. ಈಥೈಲೋ, ಮೀಥೈಲೋ, ಈ ತರ ಯಾವುದಾದ್ರೂ ಒಂದು ಸಬ್ಸ್ಟಿಟ್ಯೂಯೆಂಟ್ ಇತ್ತು. ಕರೆಕ್ಟಾ? ಬಟ್ ಇವಾಗ ಈ ಎಕ್ಸಾಂಪಲ್ ಅನ್ನು ನೋಡಿ, 2 ಸಬ್ಸ್ಟಿಟ್ಯೂಯೆಂಟ್ ಇದೆ, 2 ಮೀಥೈಲ್ ಗ್ರೂಪ್ಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ಅಂತ ಕಂಡೀಷನ್ ಅಲ್ಲಿ ನೆನ್ಪಿರಲಿ, ವಿ ಆರ್ ಗೋಯಿಂಗ್ ಟು ಯೂಸ್ ದ ಪ್ರಿಫಿಕ್ಸಸ್ ಲೈಕ್ ಡೈ, ಟ್ರೈ, ಟೆಟ್ರಾ, ಎಕ್ಸೆಟ್ರಾ. ಸೊ ಸಬ್ಸ್ಟಿಟ್ಯೂಯೆಂಟ್ಸ್ಗಳ ನಂಬರ್ ಅನ್ನು ನೋಡ್ಕೊಳ್ಳಿ. ಮೀಥೈಲ್ ಗ್ರೂಪ್ ಒಂದೇ ಗ್ರೂಪ್ 2 ಸರಿ ಇದ್ರೆ, 2 ಇದ್ರೆ ಡೈ ಮೀಥೈಲ್ ಅಂತ ಬರೀತೀರಿ. ಅದೇ ಮೀಥೈಲ್ ಗ್ರೂಪ್ ಸಪೋಸ್ 3 ಇದ್ರೆ ಟ್ರೈ ಮೀಥೈಲ್.
ಮೀಥೈಲ್ ಗ್ರೂಪ್ 4 ಇದ್ರೆ ಟೆಟ್ರಾ ಮೀಥೈಲ್, ಗೊತ್ತಾಗಿದೆಯಾ? ಅದೇ ಈಥೈಲ್ ಗ್ರೂಪ್ ಇದ್ರೆ ಡೈ ಈಥೈಲ್, 2 ಈಥೈಲ್ ಗ್ರೂಪ್ ಇದ್ರೆ ಡೈ ಈಥೈಲ್, 3 ಈಥೈಲ್ ಗ್ರೂಪ್ಸ್ ಇದ್ರೆ ಟ್ರೈ ಈಥೈಲ್, ಗೊತ್ತಾಗ್ತಾ ಇದೆಯಲ್ಲ ಈ ತರ. ಬಟ್ ಇಲ್ಲಿ ಯಾವ ವರ್ಡ್ ಯೂಸ್ ಮಾಡ್ಬೇಕು ನಾವು? ಡೈಮೀಥೈಲ್. ಸೊ ಜಸ್ಟ್ ಡೈಮೀಥೈಲ್ ಅಂತ ಬರೆದ್ರೆ ಸಾಕಾಗೋದಿಲ್ಲ. ಕೀಪ್ ಇನ್ ಮೈಂಡ್, ಅವುಗಳ ಕರೆಕ್ಟ್ ಅಡ್ರೆಸ್ ಅನ್ನು ಕೊಡಬೇಕು. ನೀವು ಇವಾಗ ಮನೆ ಅಡ್ರೆಸ್ ಅಂತ ಕೇಳಿದಾಗ ಹೌಸ್ ನಂಬರ್ ಒಂದನ್ನು ಕೊಡ್ತೀರಲ್ವಾ, ಇವಾಗ ಅದೇ ತರನೇ ಸೊ ಈ ಗ್ರೂಪ್ಸ್ಗಳು ಯಾವ ಕಾರ್ಬನ್ಗೆ ಲಿಂಕ್ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಇವಾಗ ಒಂದು ಮೀಥೈಲ್ ಗ್ರೂಪ್ ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಆಗಿದೆ, ಓಕೆ. ಇನ್ನೊಂದು ಮೀಥೈಲ್ ಗ್ರೂಪ್ ಕೂಡ ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಆಗಿದೆ, 2,2 ಅಂತ ಬರೀತಾ ಇದ್ದೀರಿ. ಇಸ್ ಇಟ್ ಓಕೆ? ಸೊ ರಿಮೆಂಬರ್, ನಾವು ಇನ್ನೊಂದು ಕ್ರಾಸ್ ಕ್ವಶನಿಂಗ್ ಮಾಡ್ಬೋದು. 2 ಮೀಥೈಲ್ ಗ್ರೂಪ್ಸ್ಗಳು ಒಂದೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಸೊ ಒಂದು ಸರಿ ಪೊಸಿಷನ್ ನಂಬರ್ 2 ಅಂತ ಬರೀತೇನೆ ಸಾಕು. 2,2 ಯಾಕೆ ಅಂತ ಕೇಳಿದ್ರೆ, ಸೊ ದಟ್ ಇಂಡಿಕೇಟ್ಸ್ ದೇರ್ ಆರ್ 2 methyl groups and both the methyl groups are attached to the same carbon. ಸೊ 2 dimethyl ಅಂತ ಬರೆದ್ರೆ ಅದರ ಮೀನಿಂಗ್ ಇರೋದಿಲ್ಲ. Dimethyl indicates the presence of 2 methyl groups and both the methyl groups are attached to the same carbon. ಹಾಗಾಗಿ ಪೊಸಿಷನಲ್ ನಂಬರ್ ಕರೆಕ್ಟ್ ಆಗಿ ಹೇಳಬೇಕು, 2,2. ಓಕೆ. ನೆಕ್ಸ್ಟ್ ಡೈಮೀಥೈಲ್, 2 methyl groups are there, ಡೈಮೀಥೈಲ್, 2,2 ಡೈಮೀಥೈಲ್. ಇಲ್ಲಿಗೆ ಪ್ರಿಫಿಕ್ಸ್ ಪಾರ್ಟ್ ಈಸ್ ಓವರ್. ನೆಕ್ಸ್ಟ್ ಪ್ರೊಸೀಡಿಂಗ್ ಟು ದ ರೂಟ್ ವರ್ಡ್. ರೂಟ್ ವರ್ಡ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಲಾಸ್ಟ್ ನಂಬರ್ ಪೇರೆಂಟ್ ಚೈನಿನ ಕಾರ್ಬನ್ಗೆ ಏನು ಕೊಟ್ಟಿದ್ದೀರಿ ಅದನ್ನು ನೋಡಿ ಅದಕ್ಕೆ ತಕ್ಕನಾಗಿರೋ ರೂಟ್ ವರ್ಡ್ ಅನ್ನು ಯೂಸ್ ಮಾಡ್ತೀರಿ. 3 ಇದೆ, 3 ಇರೋದ್ರಿಂದ ಪ್ರೋಪ್ ಅಂತ ಹೇಳಿ ಬರುತ್ತೆ, ಪ್ರೋಪ್. ನೆನಪಿರ್ಲಿ, ಪ್ರಿಫಿಕ್ಸ್ ಮತ್ತೆ ರೂಟ್ ವರ್ಡಿನ ನಡುವೆ ಗ್ಯಾಪ್ ಅನ್ನ ಕೊಡಬಾರ್ದು, ಸ್ಪೇಸ್ ಕೊಟ್ಟು ಬರೀಬಾರದು, ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ಬೇಕು. ಓಕೆ. ಸೊ 2,2 ಡೈಮೀಥೈಲ್ ಪ್ರೋಪ್ ಅಂತ ಬರದೆ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ, ಹಾಗಾಗಿ ANE ಅಂತ ಬರೆದಿದ್ದಾನೆ, 2,2 ಡೈಮೀಥೈಲ್ ಪ್ರೋಪೇನ್. ಈಸ್ ಇಟ್ ಓಕೆ? ಎಸ್. ಸೊ ಈ ಮಾಲಿಕ್ಯೂಲ್ಗೆ IUPAC ನೇಮ್ ಅನ್ನ ಬರೆದಿಟ್ಟಾಗಿದೆ. ಕಮಿಂಗ್ ಟು ದ ಕಾಮನ್ ನೇಮ್ ಈಸ್ ನಿಯೋಪೆಂಟೇನ್. ನಿಯೋಪೆಂಟೇನ್. ಓಕೆ. ಸೊ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ನಾನಿವಾಗ ಟೋಟಲಿ 5 ಕಾರ್ಬನ್ಸ್ ಅರೇಂಜ್ಮೆಂಟ್ ಅನ್ನ ಬರೆದೆ, 4 ಕಾರ್ಬನ್ಸ್ ಅನ್ನ ಬರೆದು ಸೆಕೆಂಡ್ ಕಾರ್ಬನ್ಗೆ ಮತ್ತೊಂದು ಮೀಥೈಲ್ ಗ್ರೂಪ್ ಅನ್ನ ಅಟ್ಯಾಚ್ ಮಾಡಿದೆ ಅಂತ ಅನ್ಕೊಂಡ್ರೆ ಈ ತರ ಸ್ಟ್ರಕ್ಚರ್ ಅನ್ನು ಬರೆದಿಟ್ಟಿದ್ದೇನೆ. ಓಕೆನಾ? ಸೊ ಸೆಕೆಂಡ್ ಕಾರ್ಬನ್ ಆಟಮ್. So this is the first carbon, second carbon, third and fourth. If the second carbon is attached to only one methyl group as a substituent, then the prefix given is iso. Iso ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿ. ಸೊ ಜೊತೆಗೆ ಟೋಟಲ್ ನಂಬರ್ ಆಫ್ ಕಾರ್ಬನ್ಸ್ 5 ಇದೆ, ಸೊ ಪೆಂಟೇನ್ ಅಂತ ಹೇಳಿ ಬರೆದಿದ್ದೀರಿ. ದ ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್ ಈಸ್ ಐಸೋಪೆಂಟೇನ್. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನ ನೋಡಿ, ಇಲ್ಲಿ ಕೂಡ 5 ಕಾರ್ಬನ್ ಆಟಮ್ಸ್ ಇದೆ, ಬಟ್ ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಬದಲಿಗೆ 2 ಮೀಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. ಸೆಕೆಂಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು 2 methyl groups. So if the second carbon is attached to 2 methyl groups, first carbon, second, third, second carbon is attached to 2 methyl groups as substituents, then the prefix given will be neo. Prefix neo ಅಂತ ಹೇಳಿ ಕೊಡ್ತಾ ಇದ್ದೀರಿ. ನೆಕ್ಸ್ಟ್ ಅಗೈನ್ ದ ಟೋಟಲ್ ನಂಬರ್ ಆಫ್ ಕಾರ್ಬನ್ಸ್ ಇಸ್ 5, ಹಾಗಾಗಿ ನಿಯೋಪೆಂಟೇನ್ ಅಂತ ಬರೆದಿದ್ದೀರಿ, ನಿಯೋಪೆಂಟೇನ್. ಈಸ್ ಇಟ್ ಓಕೆ? ಎಸ್. ಐಸೋಪೆಂಟೇನ್ ಅಂಡ್ ದಿಸ್ ಈಸ್ ನಿಯೋಪೆಂಟೇನ್. ಕರೆಕ್ಟ್ ಆಗಿ ಕಾಮನ್ ನೇಮ್ ಅಪ್ ಟು 5 ಕಾರ್ಬನ್ ಆಟಮ್ಸ್ ವರೆಗೆ ನಿಮಗೆ ಗೊತ್ತಿದ್ರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಓಕೆ. ಫಸ್ಟ್ ಇಯರ್ PUCಗೆ ಅಲ್ಲಿವರೆಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು, ಅಲ್ಲೇನು ಮತ್ತೆ ಆಂಬಿಗ್ಯುಟೀಸ್, ಡೌಟ್ಸ್ಗಳು ಇರಬಾರ್ದು. ಓಕೆನಾ? ಎಸ್. ನಾವು ಇವಾಗ ಇನ್ನೊಂದು 2-3 ಎಕ್ಸಾಂಪಲ್ಸ್ ಬೇರೆ ತರ ಕೊಟ್ಟು ನಿಮಗೊಂದು ಸ್ವಲ್ಪ ಅಲ್ಕೇನ್ಸ್ ಬೇರೆ ಮಾಲಿಕ್ಯೂಲ್ಸ್ ಬಂದಾಗ ಯಾವ ತರ ನೇಮಿಂಗ್ ಮಾಡಬೇಕು ಅದನ್ನ ಹೇಳ್ತೇನೆ. ಸೊ ಇದರ ಜೊತೆಗೆ ಇದರ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ನೋಡಿ, 2,2 ಡೈಮಿಥೈಲ್ ಪ್ರೋಪೇನ್ ನ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್. ಸೊ 3 ಕಾರ್ಬನ್ ಆಟಮ್ಸ್ ಆರ್ ದೇರ್, 1, 2, 3. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 2 methyl groups. ಇಲ್ಲಿ ಮೇಲ್ಗಡೆ ಒಂದು ಕಾರ್ಬನ್ ಅನ್ನ ಬರೆದಿದ್ದೀರಿ, ಕೆಳಗಡೆ ಇನ್ನೊಂದು ಕಾರ್ಬನ್ ಬರೆದಿರಿ. ಸೊ ಈ ತರ ಸ್ಟ್ರಕ್ಚರ್ ಬರೆದ್ರೆ ದಿಸ್ ಇಸ್ ನಿಯೋಪೆಂಟೇನ್ ಆರ್ 2,2 ಡೈಮಿಥೈಲ್ ಪ್ರೋಪೇನ್. ಇಸ್ ಇಟ್ ಓಕೆ? ಎಸ್.
Now, coming to the 6 carbon atoms containing chains. Now, I will write the skeletal representation instead of writing the complete formula. ನಿಮಗೆ ಅದೊಂದು ಸ್ವಲ್ಪ ಬೇಸಿಕ್ ಐಡಿಯಾ ಬಂದಿರಬೇಕು. ಇವಾಗ ನಾನು ರೈಟ್ ದ ಸ್ಟ್ರಕ್ಚರ್ ಆಫ್ ಎನ್ ಹೆಕ್ಸೇನ್ ಅಂತ ಹೇಳ್ತೇನೆ. ಟ್ರೈ ಮಾಡಿ ನೀವಾಗೆ. ರೈಟ್ ದ ಸ್ಟ್ರಕ್ಚರ್ ಆಫ್ ಎನ್ ಹೆಕ್ಸೇನ್. ದ ವರ್ಡ್ ಎನ್ ರೆಪ್ರೆಸೆಂಟ್ಸ್ ನಾರ್ಮಲ್. ದಟ್ ಮೀನ್ಸ್ ಟು ಸೇ there are totally 6 carbon atoms and all the 6 carbon atoms are connected to one another by using single bonds. Okay, 6 carbon atoms ಇದೆ, 6 ಕೂಡ single bond ಇಂದ ಕನೆಕ್ಟ್ ಆಗಿದೆ. and there is linear chain. n ಅಂತ ಹೇಳಿದರೆ that represents the linear chain. no branching is present. Okay, so ಅದಕ್ಕೆ ಫಸ್ಟ್ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಇವಾಗ ಬರೀತಾ ಇದ್ದಾನೆ. ಹೇಗೆ ಬರೀಬಹುದು ನೋಡಿ. 6 ಕಾರ್ಬನ್ಸ್ ನ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಬರೀರಿ. ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, fourth, fifth, sixth carbon. Is it okay? So this is N-hexane. ಇದರದ್ದು ಕಂಡೆನ್ಸ್ಡ್ ಫಾರ್ಮುಲಾ ಬರಿಬೇಕಾದ್ರೆ ಅದು ಕೂಡ ಸಿಂಪಲ್ ಆಗೇ ಇದೆ ನೋಡಿ. ಇವಾಗ ನಾನು 1, 2, 3, 4, 5, 6 ಕಾರ್ಬನ್ಸ್ ಅನ್ನ ಲೀನಿಯರ್ ಚೈನ್ ಅಲ್ಲಿ ಬರ್ಕೋಬೇಕು. ಬರದಾದ ಮೇಲೆ ಎಲ್ಲ ಕಾರ್ಬನ್ಗಳಿಗೆ ವೆಲೆನ್ಸಿ ಸ್ಯಾಟಿಸ್ಫೈ ಮಾಡಿ. ಸೊ ದ ಫಾರ್ಮುಲಾ ಬಿಕಮ್ಸ್ CH2, CH3, CH2, 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 CH3. ಇಸ್ ಇಟ್ ಓಕೆ? ಸೊ ಎನ್ ಹೆಕ್ಸೇನ್ ಅನ್ನ ಈ ತರ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಇದರಲ್ಲಿ ಏನು ಮತ್ತೆ ಡೌಟ್ಸ್ ಇರ್ಲಿಕ್ಕಿಲ್ಲ. ಇವಾಗ ಬ್ರಾಂಚಿಂಗ್ ಕಡೆಗೆ ಹೋಗೋಣ. ಅದೇ 6 ಕಾರ್ಬನ್ ಆಟಮ್ಸ್ ಅನ್ನ ಇನ್ನು ಬೇರೆ ಬೇರೆ ಯಾವ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಮಾಡಬಹುದು ಅದನ್ನು ಚೆಕ್ ಮಾಡ್ತಾ ಹೋಗೋಣ. ನಾವು ಎನ್ ಹೆಕ್ಸೇನಿನ ಒಂದು ಅರೇಂಜ್ಮೆಂಟ್ ಆಯಿತು. ಇದೆರಡೂ ಕೂಡ ಎನ್ ಹೆಕ್ಸೇನ್ಸೆ. ಓಕೆ, ಇವಾಗ ನಾನು ಜಸ್ಟ್ 5 ಕಾರ್ಬನ್ಸ್ ಅನ್ನ ತಗೊಳ್ತೇನೆ. 1, 2, 3, 4, 5 ಕಾರ್ಬನ್ಸ್ ಅನ್ನ ತಗೊಂಡು 6th ಕಾರ್ಬನ್ ಅನ್ನ ಸಪೋಸ್ ಇಲ್ಲಿಗೆ ಬರದೆ ಅಂತ ಅನ್ಕೊಳ್ಳಿ. 6th ಕಾರ್ಬನ್ ಅನ್ನ ನಾನು ಇಲ್ಲಿಗೆ ಬರೆದ್ರೆ ಅಗೈನ್ ಇಟ್ ಬಿಕಮ್ಸ್ ಎ ಲೀನಿಯರ್ ಚೈನ್. ಎಲ್ಲಾ ಕಾರ್ಬನ್ ನಿಮ್ಮ ಕೈಗೆ ಸಿಗತ್ತೆ ಲೀನಿಯರ್ ಚೈನ್ ಅಲ್ಲಿ. ಅದಾಗಲ್ಲ. ಸೊ ಅದರ ಬದಲಿಗೆ ಅದೇ ಸೆಕೆಂಡ್ ಕಾರ್ಬನ್ ಅನ್ನ ಇಲ್ಲಿಗೆ ಬರೀಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಅವಾಗ್ಲೂ ಕೂಡ ದಟ್ ಬಿಕಮ್ಸ್ ಎ ಲೀನಿಯರ್ ಚೈನ್. ಹೀಗೆ ಕೈ ಬೆರಳು ಇಟ್ಕೊಂಡು ಹೋಗಿ ಎಲ್ಲಾ ಕಾರ್ಬನ್ಸ್ ನಿಮ್ಮ ಕೈಗೆ ಸಿಗತ್ತೆ, ಬೆರಳು ಎತ್ತಬಾರದಷ್ಟೇ. ಓಕೆ, ಸೊ ಅದು ಲೀನಿಯರ್ ಚೈನ್ ಆಯ್ತು. ಇವಾಗ 6th ಕಾರ್ಬನ್ ಅನ್ನ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದೆ. ನೌ ದಿಸ್ ಬಿಕಮ್ಸ್ ಎ ಬ್ರಾಂಚ್ಡ್ ಚೈನ್. ಕರೆಕ್ಟ್ ಅಲ್ವಾ? ಇವಾಗ ಹೈಡ್ರೋಜನ್ಸ್ ಅನ್ನು ಕೊಟ್ಟು ವೆಲೆನ್ಸಿ ಸ್ಯಾಟಿಸ್ಫೈ ಮಾಡಿ. CH3, CH, CH2, CH2, CH3, CH3. ಗೊತ್ತಾಗ್ತಾ ಇದೆಯಾ? ಎಸ್. ಇದಕ್ಕೆ ಕಾಮನ್ ನೇಮ್ ಅನ್ನ ನೀವೇ ರೀಥಿಂಕ್ ಮಾಡಬೇಕು, ನಾನು ಹೇಳೋದಿಲ್ಲ. there are totally 6 carbon atoms and if you number the carbon chain, the second carbon is attached to one methyl group. ಕರೆಕ್ಟಾ? ಸೆಕೆಂಡ್ ಕಾರ್ಬನ್ ಒಂದೇ ಒಂದು ಮಿಥೈಲ್ ಗ್ರೂಪಿಗೆ ಅಟ್ಯಾಚ್ ಆಗಿದೆ. then the prefix given is iso. ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಲ್ಲಿ ಪ್ರಿಫಿಕ್ಸ್ given is iso. ಗೊತ್ತಾಗಿದೆಯಾ? ಟೋಟಲಿ 6 ಕಾರ್ಬನ್ ಆಟಮ್ಸ್ ಇದೆ. ಹೆಕ್ಸೇನ್ ಅಂತ ಬರೀತೀರಿ. ಸೊ ಈ ಮಾಲಿಕ್ಯೂಲ್ಗೆ ಕಾಮನ್ ನೇಮ್ ಏನು ನೀವೇ ಡಿಸೈಡ್ ಮಾಡಿದ್ದೀರಿ. ಓಕೆ, ನಾವು IUPAC ನೇಮ್ಗೆ ಬರ್ತಾ ಇದ್ದಾನೆ. IUPAC ನಾಮನ್ಕ್ಲೇಚರ್ ಬಂದಾಗ you need to select the longest chain of carbon atoms as parent chain. That is the first thing you need to do. Okay, ಇವಾಗ ನೋಡಿ 1, 2, 3, 4, 5 ಲಾಂಗೆಸ್ಟ್ ಚೈನ್ ಅಲ್ಲಿ 5 ಕಾರ್ಬನ್ಸ್ ಇದೆ. ಅಥವಾ 1, 2, 3, 4, 5 ಇಲ್ಲೂ 5 ಕಾರ್ಬನ್ಸ್ ಇದೆ. 1, 2, 3, 4, 5 ಕಾರ್ಬನ್ಸ್. 1, 2, 3 ಈ ಕಡೆಯಿಂದ ಈ ಕಡೆ ಬಂದ್ರೆ 3 ಕಾರ್ಬನ್ಸ್ ಮಾತ್ರ ಇದೆ. ಗೊತ್ತಾಗಿರುತ್ತೆ? ಸೊ ದ ಪೇರೆಂಟ್ ಚೈನ್ ಶುಡ್ ಕಂಟೈನ್ ಹೌ ಮೆನಿ ಕಾರ್ಬನ್ಸ್? 5 ಕಾರ್ಬನ್ ಆಟಮ್ಸ್. ಓಕೆ, ಪೇರೆಂಟ್ ಚೈನ್ ಸೆಲೆಕ್ಷನ್ ಆಗಿದೆ. ನೌ ದ ಸೆಕೆಂಡ್ ಪಾಯಿಂಟ್ ಈಸ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್. ನಂಬರಿಂಗ್ ಮಾಡ್ಲಿಕ್ಕಿಂತ ಮುಂಚೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಯಾವುದು ಅಂತ ಗಮನ ಕೊಟ್ಟು ನೋಡಿ. ಯಾವ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಅಂತಲೂ ಚೆಕ್ ಮಾಡ್ಕೊಳ್ಳಿ. ಯಾವ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ ಇಲ್ಲಿ? methyl group. Okay, and methyl group is attached to this carbon. So numbering ಮಾಡಬೇಕಾದ್ರೆ ಏನು ಜ್ಞಾಪಕ ಬರಬೇಕು ಹೇಳಿ?
you start numbering from that end which gives highest priority to the substituted carbon. Highest priority ಅಂದ್ರೂ ಒಂದೇ, ಅಥವಾ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಅಂದ್ರೂ ಕೂಡ ಒಂದೇ. ಇಸ್ ಇಟ್ ಓಕೆ? ಎಸ್, ಸ್ಟಾರ್ಟ್ ನಂಬರಿಂಗ್ ಯಾವ ಕಡೆಯಿಂದ ಮಾಡಬೇಕು? ಸೊ ಈ ಕಡೆಯಿಂದ ನೋಡಿ 1 2 3 4 ನಂಬರಿಂಗ್ ಮಾಡಿದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ 4th ಪೊಸಿಷನ್ ಬಂತು. ಈ ಕಡೆಯಿಂದ ಮಾಡಿದರೆ 2nd ಪೊಸಿಷನ್ ಬರ್ತಾ ಇದೆ. ಅರ್ಥ ಆಗ್ತಿದೆಯಾ? ಸೊ ಹಾಗಿದ್ರೆ ಐ ವಿಲ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಎಂಡ್. 1 2 3 4 5. ಗೊತ್ತಾಗಿದೆಯಾ? ಸೊ ಆ ಕಡೆಯಿಂದ ಈ ಕಡೆಗೆ ನಂಬರಿಂಗ್ ಮಾಡಿದ್ದೇನೆ. Now start naming the molecule. Prefix part. Prefix indicates the positional number along with the name of the substituent. Positional number 2 ಇದೆ. Second carbon is attached to 1 methyl group. Therefore the name becomes 2-methyl. 2-methyl ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪಾರ್ಟ್ ಅಲ್ಲಿ ಟೋಟಲಿ ದೇರ್ ಆರ್ 5 ಕಾರ್ಬನ್ ಆಟಮ್ಸ್. ಕರೆಕ್ಟ್ ಅಲ್ವಾ? 5 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪೆಂಟ್ ಅಂತ ಬರುತ್ತೆ. ಪೆಂಟ್ ಓನ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಇದೆ. ಕಾರ್ಬನ್ ಹೈಡ್ರೋಜನ್ ಬಿಟ್ಟು ಬೇರೆ ಏನೂ ಇಲ್ಲ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ. ಹಾಗಾಗಿ ಪೆಂಟೇನ್ ಅಂತ ಬರುತ್ತೆ. 2-methyl pentane. Is it okay? Yes. You try for writing the skeletal representation of it. ತುಂಬಾ ಸಿಂಪಲ್ ಆಗಿದೆ. ಪೇರೆಂಟ್ ಚೈನ್ ಅಲ್ಲಿ ಟೋಟಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 5 ಕಾರ್ಬನ್ಸ್. ಆ 5 ಕಾರ್ಬನ್ಸ್ ಅನ್ನ ಬರ್ಕೊಳ್ಳಿ. 1 2 3 4 5. 1 2 3 4 5 ಕಾರ್ಬನ್ಸ್ ಬರೆದಿದ್ದೀರಿ. ಗೊತ್ತಾಗಿದೆಯಾ? 5 ಕಾರ್ಬನ್ಸ್ ಆದ್ಮೇಲೆ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 methyl ಗ್ರೂಪ್ ಅಥವಾ 1 ಕಾರ್ಬನ್ ಅಂತ ನೋಡಿ ಅದನ್ನ. ಸೆಕೆಂಡ್ ಕಾರ್ಬನ್ಗೆ 1 more ಕಾರ್ಬನ್ ಅನ್ನ ಹೀಗೆ ಬ್ರಾಂಚ್ ಆಗಿ ಅಟ್ಯಾಚ್ ಮಾಡಿದಿರಿ. ಬ್ರಾಂಚ್ ಆಗಿ. ಇಸ್ ಇಟ್ ಓಕೆ? ಎಸ್, ದಿಸ್ ಇಸ್ 2-methyl pentane. ಓಕೆನಾ? ಇವಾಗ ನಾನು ನಿಮಗೆ ಇನ್ನೊಂದು ಅಸೈನ್ಮೆಂಟ್ ಕೊಡ್ತೇನೆ. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗಲ್ಲ. ಒನ್ಸ್ ಅಗೈನ್ ಐ ಆಮ್ ಗೋಯಿಂಗ್ ಟು ರೈಟ್ 5 ಕಾರ್ಬನ್ ಆಟಮ್ಸ್. 5 ಕಾರ್ಬನ್ ಆಟಮ್ಸ್ ಅನ್ನ ಬರಿತಾ ಇದ್ದಾನೆ. 6th ಕಾರ್ಬನ್ ಆಟಮ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ತಾ ಇಲ್ಲ, ಅಥವಾ ಇಲ್ಲಿಗೂ ಅಟ್ಯಾಚ್ ಮಾಡ್ತಾ ಇಲ್ಲ, ಇಲ್ಲಿಗೆ ಅಟ್ಯಾಚ್ ಮಾಡಿದ್ದಾನೆ. ಗೊತ್ತಾಗಿದೆಯಾ? ಎಸ್. ಇವಾಗ ಫಾರ್ಮುಲಾ ಕಂಪ್ಲೀಟ್ ಮಾಡಿದ್ರೆ CH3 CH2 CH CH3 CH2 CH3 ಆಯಿತು. ಯು ಸೆಲೆಕ್ಟ್ ದ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಂಬರಿಂಗ್ ಅನ್ನು ಮಾಡಿ. ಯಾವ ಕಡೆಯಿಂದ ನಂಬರಿಂಗ್ ಮಾಡ್ಬೋದು ಚೆಕ್ ಮಾಡಿ. ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದರೆ ಸೇಮ್ ವೇ ಆಫ್ ನಂಬರಿಂಗ್ ಬರ್ತಾ ಇದೆ. ಪೊಸಿಷನಲ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಸೇಮ್ ಬರುತ್ತೆ ಅಂದರೆ ನೀವು ಯಾವ ಕಡೆಯಿಂದ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೊತ್ತಾಗಿದೆಯಲ್ವಾ? ಸೊ ಆಮೇಲೆ ಒಂದು IUPAC ನೇಮ್. ಆಲ್ಮೋಸ್ಟ್ ಇದೇ ಥರ ಹೆಸರೇ ಬರುತ್ತೆ. ಯಾವುದೋ ಒಂದು ನಂಬರ್ ಚೇಂಜ್ ಆಗುತ್ತೆ. ಅದೇನು ಅಂತ ಹೇಳಿ ನಿಮಗೆ ಗೊತ್ತಾಗಿರಬೇಕು. ಓಕೆನಾ? ಇದರ ಜೊತೆಗೆ ಇನ್ನೊಂದು ಮಾಲಿಕ್ಯೂಲ್ನ ಕೊಡ್ತಾ ಇದ್ದಾನೆ. ಟೋಟಲಿ 5 ಕಾರ್ಬನ್ ಐಟಮ್ಸ್ ಅನ್ನು ಬರ್ಕೊಂಡೆ. ಓಕೆ, 1 2 3 4 5 ಕಾರ್ಬನ್ಸ್. ಮೀಥೈಲ್ ಗ್ರೂಪ್ ಅನ್ನ ಇಲ್ಲಿ ಅಟ್ಯಾಚ್ ಮಾಡೋದ್ರ ಬದಲು ಈ ಕಡೆ ಅಟ್ಯಾಚ್ ಮಾಡಿದ್ದಾನೆ. ಓಕೆ, ಇದಕ್ಕೂ ಕೂಡ ನೇಮ್ ಅನ್ನ ಕೊಡ್ಲಿಕ್ಕೆ ಟ್ರೈ ಮಾಡಿ. ಇಮ್ಯಾಜಿನ್ ಮಾಡಿ, ಇದು ಜಸ್ಟ್ ಇದರ ಮಿರರ್ ಇಮೇಜ್ ಅಷ್ಟೆ ಅಲ್ವಾ? ಎಕ್ಸಾಕ್ಟ್ಲಿ ಇದನ್ನು ಉಲ್ಟ ಮಾಡಿ ಹಾಕಿದ್ದೇವೆ ಅಷ್ಟೇ. ದೋಸೆಯನ್ನು ಉಲ್ಟ ಮಾಡಿ ಕಾವಲಿ ಮೇಲೆ ಹಾಕ್ತೇವಲ್ಲ, ಅದೇ ಥರ ಮಾಡಿಟ್ಟಿದ್ದೇವೆ. ಹೆಸರು ಏನಾದ್ರು ಚೇಂಜ್ ಆಗತ್ತಾ ಇಲ್ವಾ? ರೂಲ್ಸ್ಗಳನ್ನು ಅಪ್ಲೈ ಮಾಡಿ ನೀವೇ ಚೆಕ್ ಮಾಡಬೇಕು. ಓಕೆನಾ? ಎಸ್ ಎಸ್. ನಾವು ಕಮಿಂಗ್ ಟು ದ ಫರ್ದರ್ ಎಕ್ಸಾಂಪಲ್ಸ್ ಫಾರ್ ಅಲ್ಕೇನ್ಸ್ ವಿಚ್ ಕಂಟೈನ್ 6 ಕಾರ್ಬನ್ ಆಟಮ್ಸ್. ಇವಾಗ ನಾನು ಲೀನಿಯರ್ ಚೈನಲ್ಲಿ 4 ಕಾರ್ಬನ್ಸ್ ಅನ್ನು ಮಾತ್ರ ಬರ್ಕೊಂಡೆ. ಓಕೆ, 1 2 3 4 ಕಾರ್ಬನ್ಸ್ ಅನ್ನು ಬರೆದಿಟ್ಕೊಂಡು 5th ಕಾರ್ಬನ್ ಅನ್ನ ಫಸ್ಟ್ ಇಲ್ಲಿಗೆ, 6th ಕಾರ್ಬನ್ ಅನ್ನ ಸೆಕೆಂಡ್ ಕಾರ್ಬನ್ಗೆ ಜಾಯಿನ್ ಮಾಡಿ ಇಟ್ಟಿದ್ದೇನೆ. ಸೊ ನೀವೇ ಅರ್ಥ ಮಾಡ್ಕೊಂಡ್ರೆ ಇಮಿಡಿಯೇಟ್ಲಿ ಗೊತ್ತಾಗತ್ತೆ. ಅರೇಂಜ್ಮೆಂಟ್ ಅನ್ನು ನೋಡ್ಲಿಕ್ಕೆ ಹೋದ್ರೆ ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್, 3rd 4th 5th. ಇದೇ ಎಕ್ಸಾಂಪಲ್ ಅನ್ನ ಪ್ರೀವಿಯಸ್ ಕೇಸಲ್ಲಿ ನೀವು ಬರೆದಿದ್ದೀರಿ 3-methyl pentane ಅಂತ. ಓಕೆ, ಈ ಎಕ್ಸಾಂಪಲ್ ಆಲ್ರೆಡಿ ಆಗಿದೆ. ಅಂದ್ರೆ ಇದು ಬ್ರಾಂಚ್ ಅಂತ ಕನ್ಸಿಡರ್ ಮಾಡಲ್ಲ, ನಾನು ಲೀನಿಯರ್ ಚೈನ್ ಅಂತ ಹೇಳಿ ಇದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೇನೆ. ಗೊತ್ತಾಗಿದೆಯಲ್ಲ? ನಂಬರಿಂಗ್ ಇಲ್ಲಿಂದ ಶುರು ಮಾಡೋದಲ್ಲ, ಇಲ್ಲಿಂದ ಲಾಂಗೆಸ್ಟ್ ಚೈನ್ ಅನ್ನ ಒಟ್ಟು ಸೆಲೆಕ್ಟ್ ಮಾಡಬೇಕು. ಗೊತ್ತಾಗಿದೆಯಲ್ವಾ? ಸೊ ಇದನ್ನ ಬಿಟ್ಟಾಕ್ತೇನೆ. ಇದರ ಹೆಸರು ನೀವು ಆಲ್ರೆಡಿ ಬರ್ದಿದ್ದೀರಿ, 3-methyl pentane. ಓಕೆ, ಈ ಕಾರ್ಬನ್ ಹೀಗೆ ಲೀನಿಯರ್ ಚೈನ್ ಅಲ್ಲಿ ಬಂದಿದೆ ಅಂತ ಇಮ್ಯಾಜಿನ್ ಮಾಡಿದ್ರೆ ಆಯ್ತು. ನಾವು ಇನ್ನೊಂದು ಪಾಸಿಬಲ್ ವೇ ಆಫ್ ಅರೇಂಜ್ಮೆಂಟ್ ಅನ್ನ ಬೋರ್ಡ್ ಮೇಲೆ ಬರೆದಿಟ್ಟಿದ್ದೇನೆ, ಅದನ್ನು ಚೆಕ್ ಮಾಡಿ.
ಚೆಕ್ ಮಾಡೋಕ್ಕಿಂತ ಮುಂಚೆ ಸ್ಯಾಟಿಸ್ಫೈ ದ ವೆಲೆನ್ಸೀಸ್ ಆಫ್ ದಿ ಕಾರ್ಬನ್ ಆಟಮ್ಸ್. ಓಕೆ, ಸೊ ಇಲ್ಲಿ ಟೋಟಲಿ 3 ಹೈಡ್ರೋಜನ್ಸ್ ಅನ್ನ ಬರೆದೆ, 3 ಹೈಡ್ರೋಜನ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ 1 ಹೈಡ್ರೋಜನ್, ಹಿಯರ್ ಆಲ್ಸೋ 1 ಹೈಡ್ರೋಜನ್, 3 ಹೈಡ್ರೋಜನ್ಸ್, 3 and 3. ಗೊತ್ತಾಗ್ತಾ ಇದೆಯಲ್ಲ? ಸೊ ಫಾರ್ಮುಲಾ ಬರೆದಿಟ್ಟಾಗಿದೆ. ನೆಕ್ಸ್ಟ್ ಅದೇ ಕೆಲಸಗಳನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಹೋಗಿ. ಫಸ್ಟ್ ಪಾಯಿಂಟ್ ಈಸ್ ಸೆಲೆಕ್ಟಿಂಗ್ ದ ಪೇರೆಂಟ್ ಚೈನ್ ವಿಚ್ ಶುಡ್ ಕಂಟೈನ್ ಮೋರ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಸೊ ಅದರ ಬೇಸಿಸ್ ಮೇಲೆ ಚೆಕ್ ಮಾಡಿ. 1 2 3 4, 1 2 3 4, 1 2 3 4. ನೀವು ರೈಟ್ ಟು ಲೆಫ್ಟ್ ಬನ್ನಿ, ಲೆಫ್ಟ್ ಟು ರೈಟ್ ಬನ್ನಿ, ಬಾಟಮ್ ಟು ಈ ಕಡೆ ರೈಟ್ ಸೈಡ್ ಬನ್ನಿ, ಈ ಕಡೆ ಬಾಟಮ್ ಇಂದ ಮತ್ತೆ ಲೆಫ್ಟ್ ಸೈಡ್ ಹೋಗಿ. ಯಾವುದೇ ತರ ಮಾಡಿದ್ರು ಕೂಡ ಸಿಗ್ತಾ ಇರೋದು ಲಾಂಗೆಸ್ಟ್ ಚೈನ್ ಅಲ್ಲಿ 4 ಕಾರ್ಬನ್ಸ್ ಮಾತ್ರ, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಕರೆಕ್ಟ್ ಅಲ್ವಾ? ಎಸ್. ಹಾಗಿದ್ರೆ ನಾನು ಇದನ್ನ ಪೇರೆಂಟ್ ಚೈನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡೆ. ದಿಸ್ ಇಸ್ ಸೆಲೆಕ್ಟೆಡ್ ಆಸ್ ಎ ಪೇರೆಂಟ್ ಚೈನ್. ಗೊತ್ತಾಗಿದೆಯಾ? ಸೊ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದ 10 ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಇವಾಗ ನೀವೇ ಚೆಕ್ ಮಾಡಿ ನೋಡಿ, ಗೊತ್ತಾಗಿ ಹೋಗುತ್ತೆ. 1 2 3 4 ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೆಕೆಂಡ್ ಅಂಡ್ ಥರ್ಡ್ ಪೊಸಿಷನ್ ಸಿಗ್ತಾ ಇದೆ. ಕರೆಕ್ಟಾ? ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ಬೋತ್ ದಿ ಮೀಥೈಲ್ ಗ್ರೂಪ್ಸ್ ಆರ್ ನಾಟ್ ಅಟ್ಯಾಚ್ಡ್ ಟು ದ ಸೇಮ್ ಕಾರ್ಬನ್ಸ್ ಅಲ್ವಾ? 2 ಮೀಥೈಲ್ ಗ್ರೂಪ್ಸ್ ನೈಬರಿಂಗ್ ಕಾರ್ಬನ್ಸ್ ಗಳಿಗೆ, ಅಡ್ಜಸೆಂಟ್ ಕಾರ್ಬನ್ಸ್ ಗಳಿಗೆ ಅಟ್ಯಾಚ್ ಆಗಿದೆ. ಅವಾಗ ನೀವು ನಂಬರಿಂಗ್ ಅನ್ನು ನೋಡ್ಕೊಳ್ಳಿ. ಈ ಕಡೆಯಿಂದ ಬಂದ್ರೆ 2, 3 ಪೊಸಿಷನ್ ಸಿಗ್ತಾ ಇದೆ. ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರು 2, 3ನೇ ಸಿಗೋದು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ನಾನು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್. ಗೊತ್ತಾಗ್ತಾ ಇದೆಯಾ? ಎಸ್. ನೌ ಸ್ಟಾರ್ಟ್ ನೇಮಿಂಗ್ ದ ಮಾಲಿಕ್ಯೂಲ್. ಫಸ್ಟ್ ಪ್ರಿಫಿಕ್ಸ್ ಪಾರ್ಟ್ ಕರೆಕ್ಟ್ ಆಗಿ ನೋಡಿ. ಹೌ ಮೆನಿ ಮೀಥೈಲ್ ಗ್ರೂಪ್ಸ್ ಆರ್ ದೇರ್? 2. ಸೊ ಡೈಮೀಥೈಲ್ ಅಂತ ನೀವು ನೇಮಲ್ಲಿ ಸ್ಪೆಸಿಫೈ ಮಾಡಬೇಕು. ಡೈಮೀಥೈಲ್. ಇವಾಗ ನೀವೇ ಯೋಚನೆ ಮಾಡಿ, 2 ಮೀಥೈಲ್ ಗ್ರೂಪ್ ಸೇಮ್ ಕಾರ್ಬನ್ಗೆ ಅಟ್ಯಾಚ್ ಆಗಿಲ್ಲ, ದೇ ಆರ್ ಅಟ್ಯಾಚ್ಡ್ ಟು ಡಿಫರೆಂಟ್ ಕಾರ್ಬನ್ಸ್. ಹಾಗಾಗಿ ಆ ಪೊಸಿಷನಲ್ ನಂಬರ್ನ ಹೇಳಬೇಕು. ಫಸ್ಟ್ ಒಂದು ಮೀಥೈಲ್ ಗ್ರೂಪ್ ಇದೆ, ಅದು ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ? ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ದ ಸೆಕೆಂಡ್ ಮೀಥೈಲ್ ಗ್ರೂಪ್, ಒನ್ ಮೋರ್ ಮೀಥೈಲ್ ಗ್ರೂಪ್ ಇಸ್ ದೇರ್ ದಟ್ ಈಸ್ ಅಟ್ಯಾಚ್ಡ್ ಟು ಥರ್ಡ್ ಕಾರ್ಬನ್, 2, 3 ಅಂತ ಬರುತ್ತೆ. ಟೋಟಲಿ ದೇರ್ ಆರ್ 2 methyl groups. Therefore, the name becomes dimethyl. Dimethyl. Now, word root. Number of carbon atoms in parent chain. ಎಷ್ಟಿದೆ? 4. ಬ್ಯೂಟ್ ಅಂತ ಬರೀತೀರಿ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ಸ್ ಮಾತ್ರ ಇರೋದ್ರಿಂದ ಬ್ಯೂಟೇನ್ ಅಂತ ನೇಮ್ ಅನ್ನ ಎಂಡ್ ಮಾಡ್ತಾ ಇದ್ದೀರಿ. ಸೊ ದ ನೇಮ್ ಬಿಕಮ್ಸ್ 2,3-dimethyl butane. 2,3 dimethyl butane. Is it okay? Yes. ಸೊ 6 ಕಾರ್ಬನ್ ಆಟಮ್ಸ್ ಅಲ್ಲಿ ಇಷ್ಟು ಮಿನಿಮಮ್ ಪಾಸಿಬಲ್ ಅರೇಂಜ್ಮೆಂಟ್ಸ್ ಅನ್ನ ಬರೆದಿಟ್ಟಿದ್ದೇನೆ. ಇನ್ನೂ ಚೆಕ್ ಮಾಡಿದರೆ ಬೇರೆ ಪಾಸಿಬಲ್ ಅರೇಂಜ್ಮೆಂಟ್ಸ್ ಕೂಡ ಬರುತ್ತೆ. ಅದನ್ನ ನೀವೊಂದ್ಸರಿ ಕ್ರಾಸ್ ಚೆಕ್ ಮಾಡಿ ನೋಡಬೇಕು. ಓಕೆ, ಇವಾಗ ಸುಮ್ಮನೆ ನಿಮಗೆ ಕನ್ಫ್ಯೂಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಇವಾಗ ಈ ತರ 4 ಕಾರ್ಬನ್ಸ್ ಅನ್ನ ಬರೆದೆ. ಇಲ್ಲಿ ನಾನು C2H5 ಅಂತ ಬರಿತಾ ಇದ್ದೇನೆ. C2H5 ನೋಡಿ, ಟೋಟಲಿ 1 2 3 4 ಕಾರ್ಬನ್ಸ್ ಇದೆ. ಇಲ್ಲಿ 2 ಕಾರ್ಬನ್ ಇದೆ. 6 ಕಾರ್ಬನ್ಸ್ ಆಲ್ರೆಡಿ ಆಯ್ತು. ಸೊ ನಾವು ನಾರ್ಮಲ್ ಆಗಿ ಏನ್ ತಪ್ಪುಗಳನ್ನ ಮಾಡ್ತೇವೆ ಅಂದ್ರೆ, ನಮ್ಮ ಕಣ್ಣಿಗೆ ಕಾಣಿಸೋದು ಇದೇ ಲೀನಿಯರ್ ಚೈನ್ ಅಂತ, 4 ಕಾರ್ಬನ್ಸ್ ಇದೆ ಅಂತ ಅನ್ಕೊಳ್ತೇವೆ ಪೇರೆಂಟ್ ಚೈನ್ ಅಲ್ಲಿ. ಸೊ ನಂಬರಿಂಗ್ ಈ ಕಡೆಯಿಂದ ಡೈರೆಕ್ಟ್ ಆಗಿ ಶುರು ಮಾಡಿಬಿಡ್ತೇವೆ, 1 2 3 4 ಅಂತ. ಸೊ ಇದು ಈಥೈಲ್ ಗ್ರೂಪ್ ಅಂತ ಐಡೆಂಟಿಫೈ ಮಾಡಿ 2 ಈಥೈಲ್ ಬ್ಯೂಟೇನ್ ಅಂತ ನೇಮ್ ಮಾಡ್ತೇವೆ. ದಟ್ ಈಸ್ ಮಿಸ್ ನಾರ್ಮರ್, ತಪ್ಪದು. ಓಕೆ, ಸೊ ನೀವು ಈಥೈಲ್ ಗ್ರೂಪ್ ಬಂದಾಗ ಡೈರೆಕ್ಟ್ ಆಗಿ C2H5 ಅಂತ ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಬಿಡಿಸಿ ನೋಡಿ ನೀವು. ನಾನು ಅಲ್ಕೈಲ್ ಗ್ರೂಪ್ಗಳ ಸ್ಟ್ರಕ್ಚರ್ ಈಥೈಲ್ ಗ್ರೂಪ್ ಬಂದಾಗ C2H5 ನ ಬಿಡಿಸಿ ಬರೆದಿದೆ, CH2 CH3 ಅಂತ. ಅದನ್ನು ನೋಡ್ಕೊಳ್ಳಿ ಒಂದ್ಸರಿ. ಹೀಗೆ ಸೇಮ್ 4 ಕಾರ್ಬನ್ಸ್ ಅನ್ನ ಬರ್ಕೊಂಡೆ. ಈ ಕಾರ್ಬನ್ಗೆ C2H5 ಅಟ್ಯಾಚ್ ಆಗಿದೆಯಲ್ಲ, ನಾನು ಅದನ್ನ CH2 CH3 ಅಂತ ಬಿಡಿಸಿ ಬರೆದೆ. CH2 CH3. ಓಕೆ, ಫಾರ್ಮುಲಾನ ಬೇಕಾದ್ರೆ ಕಂಪ್ಲೀಟ್ ಮಾಡ್ಕೋಬಹುದು ನೀವು. ಇವಾಗ ನೀವೇ ಚೆಕ್ ಮಾಡಿ ನೋಡಿ. 1 2 3 4 ಕಾರ್ಬನ್ಸ್ ಇದೆ. ಓಕೆ, ಇವಾಗ ಇಲ್ಲಿಂದ ಚೆಕ್ ಮಾಡ್ಕೊಂಬನ್ನಿ. 1 2 3 4 5
ಪೇರೆಂಟ್ ಚೈನ್ ಅಲ್ಲಿ 5 ಕಾರ್ಬನ್ ಆಟಮ್ ಸಿಗ್ತಾ ಇದೆ, ಕರೆಕ್ಟಾ? ಈ ಕಡೆಯಿಂದ ಬೇಕಾದ್ರೂ ನಂಬರಿಂಗ್ ಮಾಡಿ 1 2 3 4 5. ಟೋಟಲಿ ಎಷ್ಟು ಕಾರ್ಬನ್ಸ್ ಇದೆ? 5 ಕಾರ್ಬನ್ ಆಟಮ್ಸ್ ಇದೆ. ಓಕೆ, ಅವಾಗ ಸೊ ಪೇರೆಂಟ್ ಚೈನ್ ಆಗಿ ನೀವು ಸೆಲೆಕ್ಟ್ ಮಾಡ್ತಾ ಇರೋದು ಇದನ್ನೇ. ಇಲ್ಲಿಂದ ಹಿಡಿದು ಈ ಕಡೆಗೆ ಪ್ರೊಸೀಡ್ ಆಗಿದೆಯಲ್ವಾ, ದಿಸ್ ಇಸ್ ದ ಪೇರೆಂಟ್ ಚೈನ್. ಓಕೆ, ಬ್ರಾಂಚ್ ಅವಾಗ ಈಥೈಲ್ ಗ್ರೂಪ್ ಆಗೋದಿಲ್ಲ. ಸಬ್ಸ್ಟಿಟ್ಯೂಯೆಂಟ್ ಅಥವಾ ಬ್ರಾಂಚ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಮೀಥೈಲ್ ಗ್ರೂಪ್ ಅನ್ನ. ಇಟ್ ಈಸ್ ಸೆಲೆಕ್ಟೆಡ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. ಹಾಗಾಗಿ ಇಂತಹ ಎಕ್ಸಾಂಪಲ್ಸ್ ಬಂದಾಗ ನೀವು ಮುಂದೆ ಮುಂದೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಬರಿಬೇಕು. ಯಾವುದೇ ಕಾರಣಕ್ಕೂ ಕೂಡ C2H5 ಅಂತ ಬಂದ ಕೂಡಲೇ ಅದನ್ನ ಬ್ರಾಂಚ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಸಬ್ಸ್ಟಿಟ್ಯೂಯೆಂಟ್ ಅಂತ ಡಿಸೈಡ್ ಮಾಡಿ ಡೈರೆಕ್ಟ್ ಆಗಿ ನಂಬರಿಂಗ್ ಮಾಡ್ತಾ ಹೋಗಬೇಡಿ. ಲೀನಿಯರ್ ಚೈನ್ ಅಂದ್ರೆ ಅದನ್ನ ಎಲ್ಲದನ್ನು ಸ್ಟ್ರೈಟ್ ಚೈನ್ ಅಲ್ಲಿ ಕೊಡಬೇಕು ಅಂತ ಕಂಡೀಷನ್ ಇಲ್ಲ. ಅದು ಹೇಗೆ ಬೇಕಾದರೂ ಇರ್ಬೋದು. ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂದ್ರೆ ಬೆರಳನ್ನ ಹೀಗೆ ಇಡ್ತಾ ಹೋಗಿ ಎಷ್ಟು ಕಾರ್ಬನ್ ಕಂಟಿನ್ಯೂಸ್ ಆಗಿ ನಿಮ್ಮ ಕೈ ಬೆರಳಿಗೆ ಟಚ್ ಆಗುತ್ತೋ ದಟ್ ಈಸ್ ದ ಲಾಂಗೆಸ್ಟ್ ಚೈನ್. ಕ್ಲಿಯರ್ ಆಗಿದೆಯಲ್ಲ? ಎಸ್. ಸೊ ಇವಾಗ ಅಲ್ಕೇನ್ಸ್ ಅಲ್ಲಿ ಇನ್ನೊಂದು 2 ಎಕ್ಸಾಂಪಲ್ ಹೇಳಿ ನಾಮನ್ ಕ್ಲೇಚರ್ ಆಫ್ ಅಲ್ಕೇನ್ಸ್ ಅನ್ನ ನಾನು ನಿಲ್ಲಿಸ್ತಾ ಇದ್ದೇನೆ. ಓಕೆ, ಅದರ ನಂತರ ಅಲ್ಕೇನ್ಸ್ ಅನ್ನ ಚೆಕ್. ಇವಾಗ ಈ ಬೇಸಿಕ್ ಎಕ್ಸಾಂಪಲ್ ಅನ್ನ ಚೆಕ್ ಮಾಡಿ. ಸೊ ಮಾಲಿಕ್ಯೂಲ್ ದೊಡ್ಡ ಅನ್ನಿಸ್ಬೋದು, ಬಟ್ ನಿಮಗೆ ರೂಲ್ಗಳು ಜ್ಞಾಪಕ ಇದ್ರೆ ಎಲ್ಲೂ ತಲೆ ಬಿಸಿ ಇರೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಫಸ್ಟ್ ಆಫ್ ಆಲ್, ಒಂದು ಮಾಲಿಕ್ಯೂಲ್ನ ಕೊಟ್ಟಾಗ ವಾಟ್ ಯು ನೀಡ್ ಟು ಡೂ ಈಸ್ ಸೊ ಸ್ಯಾಟಿಸ್ಫೈ ದ ವೇಲೆನ್ಸೀಸ್ ಬೈ ಗಿವಿಂಗ್ ಹೈಡ್ರೋಜನ್ಸ್. ಇವಾಗ ಫಸ್ಟ್ ಕಾರ್ಬನ್ಗೆ ಗೊತ್ತಾಗತ್ತೆ CH3, ಇದಕ್ಕೆ CH2, 1 2 3 ಬಾಂಡ್ಸ್ ಇದೆ ಅಂದರೆ CH, 1 2 3 ಬಾಂಡ್ಸ್ ಇದೆ CH, ದಿಸ್ ಇಸ್ CH2, CH2, CH3. ಗೊತ್ತಾಗಿದೆಯಾ? ಸೊ ಹೈಡ್ರೋಜನ್ಸ್ಗಳನ್ನು ಯೂಸ್ ಮಾಡಿ ವೆಲೆನ್ಸಿಗಳನ್ನು ಸ್ಯಾಟಿಸ್ಫೈ ಮಾಡಿದ್ರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದರೆ ಸೆಲೆಕ್ಷನ್ ಆಫ್ ದಿ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಅನ್ನು ಸೆಲೆಕ್ಟ್ ಮಾಡಿ. ಬಟ್ ನೆನಪಿರಲಿ, ನಾನು ಅವಾಗ ತಾನೇ ಹೇಳಿದ್ದೆ C2H5ನ 2 ಕಾರ್ಬನ್ ಇದೆ ಅಂತ ಬಿಡಿಸಿ ಓದ್ಕೊಳ್ಳಿ, ನಿಮ್ಗೆ ಅವಾಗ ಈಸಿ ಆಗತ್ತೆ. C2H5ನ ಏನಂತ ಓದ್ಕೊಳ್ತೀರಿ? CH2 CH3. ಓಕೆ, CH2 CH3. ಅವಾಗ ಕೌಂಟಿಂಗ್ ಬಿಕಮ್ಸ್ ಈಸಿಯರ್ ಫಾರ್ ಯು ಪೀಪಲ್. ಓಕೆ, ನೋಡಿ ಇಲ್ಲಿ 1 2 3 4 5 6 7 ಕಾರ್ಬನ್ ಆಟಮ್ಸ್ ಇದೆ. ಲಾಂಗೆಸ್ಟ್ ಚೈನ್ ಅಲ್ಲಿ 7 ಕಾರ್ಬನ್ ಸಿಕ್ತು. ಈ ಕಡೆಯಿಂದ ಕೌಂಟ್ ಮಾಡಿ 1 2 3 4 5 6 7. ಇಲ್ಲಿ ಕೂಡ 7 ಕಾರ್ಬನ್ ಆಟಮ್ಸ್ ಸಿಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಇಲ್ಲಿಂದ ಶುರು ಮಾಡ್ತೇನೆ. C2H5 ಇದೆಯಲ್ವಾ, ನಾನು ಅದನ್ನ CH2 CH3 ಅಂತ ಹೇಳಿ ಓದ್ಕೊಳ್ತೇನೆ. CH2 CH3 ಅಂತ ಚೆಕ್ ಮಾಡಿ. 1 2 ಇಲ್ಲಿಂದ ಶುರು ಮಾಡಿದ್ದೇನೆ. 1 2 3 4 5 6 ಕಾರ್ಬನ್ ಸಿಕ್ತು. 1 2 3 4 5 6 ಎಗೈನ್ 6 ಕಾರ್ಬನ್ ಸಿಗ್ತಾ ಇದೆ, ಕರೆಕ್ಟಾ? ನೀವು ಈ ಕಡೆಯಿಂದ ರೈಟ್ ಸೈಡ್ ಇಂದ ಬಾಟಮ್ಗೆ ಬಂದ್ರು 6 ಕಾರ್ಬನ್ಸ್ ಸಿಗೋದು. ಬಾಟಮ್ ಇಂದ ಮತ್ತೆ ರೈಟಿಗೆ ಹೋಗಿ ಅಥವಾ ರೈಟ್ ಟು ಬಾಟಮ್ ಬನ್ನಿ, 6 ಕಾರ್ಬನ್ ಸಿಗ್ತಾ ಇದೆ. ಬಟ್ ಈ ಚೈನ್ ಅನ್ನ ಸೆಲೆಕ್ಟ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಟೋಟಲಿ 7 ಕಾರ್ಬನ್ ಆಟಮ್ಸ್. ಸೊ ಪೇರೆಂಟ್ ಚೈನ್ ಅನ್ನ 7 ಕಾರ್ಬನ್ ಆಟಮ್ ಚೈನ್ ಆಗಿ ಸೆಲೆಕ್ಟ್ ಮಾಡಿದಿರಿ. ಓಕೆ ಅಲ್ವಾ? ಎಸ್. ಇವಾಗ ದ ನೆಕ್ಸ್ಟ್ ಕ್ವಶನ್ ಈಸ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್. ಇವಾಗ ರೂಲ್ ಏನು ಹೇಳುತ್ತೆ ಅಂದ್ರೆ ಸ್ಟಾರ್ಟ್ ನಂಬರಿಂಗ್ ದ ಪೇರೆಂಟ್ ಚೈನ್ ಇನ್ ಸಚ್ ಎ ವೇ ದಟ್ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ ಹ್ಯಾಸ್ ಟು ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್ಸ್. ಇವಾಗ ನಾನು ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ. ನಂಬರಿಂಗ್ ಸಪೋಸ್ ಈ ಕಡೆಯಿಂದ ಮಾಡಿದೆ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7 ಕಾರ್ಬನ್ ಆಟಮ್ಸ್ ಇದೆ. ಇವಾಗ ರೆಡ್ ಕಲರ್ ಅಲ್ಲಿ ಮತ್ತೆ ನಂಬರಿಂಗ್ ಮಾಡ್ತಾ ಇದ್ದಾನೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, 7th. ಒಂಚೂರು ನೀವು ಇಲ್ಲಿ ಅನಲೈಸ್ ಮಾಡಬೇಕಾಗಿರೋದು ಏನಂದ್ರೆ ಈ ಒಂದು ಕಾರ್ಬನ್ಗೆ ಗೊತ್ತಾಯ್ತು ಲೆಫ್ಟ್ ಟು ರೈಟ್ ನಂಬರಿಂಗ್ ಮಾಡಿದಿರಿ ಅಂದ್ರೆ ಸೊ ಏನಾಗಿದೆ, 3rd ಪೊಸಿಷನ್ ಬಂತು. ಈ ಕಡೆಯಿಂದ ಉಲ್ಟಾ ಮಾಡಿದರೆ 5th ಪೊಸಿಷನ್ ಬಂದಿದೆ. ಬಟ್ ಈ ಕಾರ್ಬನ್ ಅನ್ನು ಚೆಕ್ ಮಾಡಿ, ಎರಡೂ ಕಡೆಗೆ ಕೂಡ ಸೇಮ್ ನಂಬರ್ಸ್ ಬರ್ತಾ ಇದೆ, 4 4. ಅರ್ಥ ಆಗ್ತಿದೆಯಲ್ಲ? ರೈಟ್ ಟು ಲೆಫ್ಟ್ ಮಾಡಿ, ಲೆಫ್ಟ್ ಟು ರೈಟ್ ಮಾಡಿ, ಈ ಮಿಡಲ್ ಕಾರ್ಬನ್ಗೆ 4th ಪೊಸಿಷನ್ ಫಿಕ್ಸ್ ಆಗಿದೆ. ಅವಾಗ ಯಾವುದು ಕರೆಕ್ಟ್ ವೇ ಆಫ್ ನೇಮಿಂಗ್ ಅಥವಾ ನಂಬರಿಂಗ್ ಅಂತ ಕ್ವಶನ್ ಬಂದ್ರೆ ಅಲ್ಲಿ ಲೊಕ್ಯಾಂಟ್ ರೂಲ್ ಅನ್ನ ಫಾಲೋ ಮಾಡ್ತಾ ಇದ್ದೀರಿ. ಕೀಪ್ ಇನ್ ಮೈಂಡ್,
ಲೊಕ್ಯಾಂಟ್ ರೂಲ್. ಲೊಕ್ಯಾಂಟ್ ರೂಲ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ಲೊಕ್ಯಾಂಟ್ ಅಂತ ಹೇಳಿದ್ರೆ ಪೊಸಿಷನಲ್ ನಂಬರ್ ಆಫ್ ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಇದು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್, ಕರೆಕ್ಟಾ? ಇದು ಕೂಡ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಈ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗಳಿಗೆ ನೀವು ಏನು ನಂಬರ್ಸ್ಗಳನ್ನು ಕೊಟ್ಟಿದ್ದೀರಲ್ವಾ, ದಟ್ ಈಸ್ ಸೆಟ್ ಟು ಬಿ ದ ಲೊಕ್ಯಾಂಟ್. ದ ಪೊಸಿಷನಲ್ ನಂಬರ್ ಆಫ್ ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಈಸ್ ಕಾಲ್ಡ್ ಅಸ್ ಲೊಕ್ಯಾಂಟ್. ಸೊ ಲೊಕ್ಯಾಂಟ್ ರೂಲ್ ಏನು ಹೇಳುತ್ತೆ ಅಂದ್ರೆ ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್ ಅಂತ ಹೇಳ್ತಾ ಇದೆ. ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್. ಗೊತ್ತಾಗಿದೆಯಾ? ಎಸ್. ಇಲ್ಲೇ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ. ಇವಾಗ ನಾನು ಈ ಕಡೆಯಿಂದ ನಂಬರಿಂಗ್ ಮಾಡ್ತಾ ಬಂದೆ, ಲೆಫ್ಟ್ ಟು ರೈಟ್ ನಂಬರಿಂಗ್ ಮಾಡಿದ್ದೇನೆ. ಅವಾಗ ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಎಷ್ಟಾಗತ್ತೆ ನೋಡಿ. ಫಸ್ಟ್ ಮೀಥೈಲ್ ಸಬ್ಸ್ಟಿಟ್ಯೂಯೆಂಟ್ ಇದೆ. ದಟ್ ಮೀಥೈಲ್ ಸಬ್ಸ್ಟಿಟ್ಯೂಯೆಂಟ್ ಈಸ್ ಅಟ್ಯಾಚ್ಡ್ ಟು ಥರ್ಡ್ ಕಾರ್ಬನ್. ಗೊತ್ತಾಗ್ತಾ ಇದೆಯಾ? ಥರ್ಡ್ ಕಾರ್ಬನ್. ಅಂಡ್ ಒನ್ ಮೋರ್, ಈಥೈಲ್ ಗ್ರೂಪ್ ಈಸ್ ಆಲ್ಸೋ ಪ್ರೆಸೆಂಟ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. ಈಥೈಲ್ ಗ್ರೂಪ್ ಕೂಡ ಇದೆ ಸಬ್ಸ್ಟಿಟ್ಯೂಯೆಂಟ್ ಆಗಿ. ಅಂಡ್ ದಟ್ ಈಸ್ ಅಟ್ಯಾಚ್ಡ್ ಟು ಫೋರ್ತ್ ಕಾರ್ಬನ್. 3 + 4 ಅಂತ ಬರ್ಕೊಂಡೆ. ಸಮ್ ಎಷ್ಟಾಯ್ತು? 7 ಆಗಿದೆ. ಓಕೆನಾ? ಇವಾಗ ಈ ಕಡೆಯಿಂದ ನಂಬರಿಂಗ್ ಶುರು ಮಾಡಿದಾನಲ್ವಾ, ಸಬ್ಸ್ಟಿಟ್ಯೂಯೆಂಟ್ಸ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಚೆಕ್ ಮಾಡಿ. ಇಲ್ಲೇನೂ ಇಲ್ಲ. ಫಸ್ಟ್ ಫೋರ್ತ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, 4 ಅಂತ ಬರ್ಕೊಂಡೆ. The next substituent methyl group is attached to 5th carbon. ಇಲ್ಲಿ 5 ಅಂತ ಬರದೆ. ಅದರ ಸಮ್ ತಗೊಂಡಾಗ ಎಷ್ಟಾಯ್ತು? 9 ಆಯ್ತು. ಇಸ್ ಇಟ್ ಓಕೆ? ಎಸ್. ಇವಾಗ ಎರಡೂ ಕಡೆ ಚೆಕ್ ಮಾಡಿ. ಅಕಾರ್ಡಿಂಗ್ ಟು ದ ಲೊಕ್ಯಾಂಟ್ ರೂಲ್ ಇಟ್ ಸೇಸ್ ದ ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್. ನೀವು ಆ ಪೊಸಿಷನಲ್ ನಂಬರ್ಗಳನ್ನು ಕೌಂಟ್ ಮಾಡ್ತೀರಿ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ಗಳ ಪೊಸಿಷನಲ್ ನಂಬರ್ನ ಕೌಂಟ್ ಮಾಡ್ತೀರಿ, ಸಮ್ ತಗೊಳ್ತೀರಿ ಅದರದ್ದು. ಯಾವ ಕಂಡೀಷನ್ ಅಲ್ಲಿ ಸಮ್ ಮಿನಿಮಮ್ ಬರ್ತಾ ಇದೆಯೋ ದಟ್ ಈಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಸಪೋಸ್ ಅದೇ ಸಮ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದು ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಅರ್ಥ ಆಗ್ತಾ ಇದೆಯಾ? ಎಸ್. ಇದನ್ನ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ರೂಲ್ ಅಂತ ಕೂಡ ಕೆಲವೊಂದು ಬುಕ್ಕಲ್ಲಿ ಐಡೆಂಟಿಫೈ ಮಾಡ್ತಾರೆ. ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್. ಇಲ್ಲಿ ನೀವು ಮಾಡೋದಿಷ್ಟೇ, ಸಮ್ ತಗೊಳ್ಳೋದ್ರ ಬದಲಿಗೆ ಇನ್ನೊಂದು ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ರೂಲ್ ಅಲ್ಲಿ ಏನ್ ಮಾಡ್ತೀರಿ ಅಂದ್ರೆ, ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಈ ರೂಲಲ್ಲಿ ನೀವು ಮಾಡ್ತಾ ಇರೋದು ಇಷ್ಟೇ ಕೆಲಸ. ಈ ವೇ ಆಫ್ ನಂಬರಿಂಗ್ ಅನ್ನ ನೋಡಿ. ಓಕೆ, ಪರ್ಪಲ್ ಕಲರ್ ಅಲ್ಲಿ ಬರೆದಿದೆಯಲ್ಲ, ದ ನಂಬರಿಂಗ್ ವೇ ಇಸ್ 3, 4. ಅರ್ಥ ಆಗಿದೆಯಾ? ಅದೇ ರೆಡ್ ಕಲರ್ ಅಲ್ಲಿ ಬರೆದಿದ್ದಾನಲ್ವಾ, ಅಲ್ಲಿ ವೇ ಆಫ್ ನಂಬರಿಂಗ್ ಏನು? 4, 5. 4, 5. ಇವಾಗ ನೀವು ಫಸ್ಟ್ ಟರ್ಮ್ ಅನ್ನ ಫಸ್ಟ್ ಟರ್ಮ್ ಜೊತೆಗೆ, ಇಲ್ಲಿ ಏನು ಫಸ್ಟ್ ನಂಬರ್ ಇದೆ ಈ ಕೆಳಗಿನ ಸೆಟ್ ಅಲ್ಲಿ ಕೂಡ ಫಸ್ಟ್ ನಂಬರ್ ಜೊತೆಗೆ ಕಂಪೇರ್ ಮಾಡಿ. ಇಲ್ಲಿ ಸೆಕೆಂಡ್ ಟರ್ಮ್ ಅನ್ನ ಸೆಕೆಂಡ್ ಟರ್ಮ್ ಜೊತೆಗೆ ಕಂಪೇರ್ ಮಾಡ್ತಾ ಬರ್ತೀರಿ. ಸಪೋಸ್ ಎಲ್ಲಿ ಡಿಫರೆನ್ಸ್ ಕಾಣಿಸುತ್ತೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಿಮ್ಮ ಇಲ್ಲುಸ್ಟ್ರೇಷನ್ಗೆ ಬರಿತಾ ಇದ್ದಾನೆ, ಒಂದು ಕಡೆ ಏನೋ ವೇ ಆಫ್ ನಂಬರಿಂಗ್ ಇದೆಯಲ್ಲ 1, 1, 2 ಅಂತ ಬಂದಿದೆ. ಇನ್ನೊಂದು ಕಡೆ 1, 2, 3 ಅಂತ ಹೇಳಿ ಬಂದಿದೆ. ಇದು ಒನ್ ವೇ ಆಫ್ ನಂಬರಿಂಗ್. ದಿಸ್ ಇಸ್ ದ ಸೆಕೆಂಡ್ ವೇ ಆಫ್ ನಂಬರಿಂಗ್. ಗೊತ್ತಾಗ್ತಾ ಇದೆಯಾ? ಇವಾಗ 1, 1, ಇವಾಗ ಟರ್ಮ್ ಬೈ ಟರ್ಮ್ ಕಂಪೇರ್ ಮಾಡ್ತಾ ಬನ್ನಿ. ಫಸ್ಟ್ ಟರ್ಮ್ ಅನ್ನ ಫಸ್ಟ್ ಟರ್ಮ್ ಜೊತೆಗೆ ಕಂಪೇರ್ ಮಾಡಿ. ಏನಾದರೂ ಡಿಫರೆನ್ಸ್ ಇದೆಯಾ? ಇಲ್ಲ. ಎರಡೂ ಕಡೆ 1, 1 ಅಂತಾನೆ ಇದೆ. ಕ್ಲಿಯರ್? ಇವಾಗ ಸೆಕೆಂಡ್ ಟರ್ಮ್ಸ್ ಗಳನ್ನ ಕಂಪೇರ್ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಡಿಫರೆನ್ಸ್ ಬಂತು ತಾನೆ? ಸೊ ದಿಸ್ ಇಸ್ ಸೆಟ್ ಟು ಬಿ ದ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್. ಡಿಫರೆನ್ಸ್ ಅರೈಸ್ ಆಗಿರುವ ಫಸ್ಟ್ ಪಾಯಿಂಟ್, ಫಸ್ಟ್ ಲೊಕೇಶನ್. ಅರ್ಥ ಆಗಿದೆಯಾ? ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಂತ ಇದನ್ನ ಕರೆದ್ರಿ. ಈ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಲ್ಲಿ ಲೋಯೆಸ್ಟ್ ನಂಬರ್ ಎಲ್ಲಿದೆಯೋ ದಟ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಥವಾ ಫಸ್ಟ್ ಲೊಕೇಶನ್ ಆಫ್ ಡಿಫರೆನ್ಸ್ ಅನ್ನ ಚೆಕ್ ಮಾಡಿ, ಯಾವ ಪಾಯಿಂಟ್ ಅಲ್ಲಿ ಡಿಫರೆನ್ಸ್ ಅರೈಸ್ ಆಯಿತು ಅಂತ. ಇವಾಗ 1, 1 ಅಂದ್ರೆ ಅಲ್ಲಿ ಡಿಫರೆನ್ಸ್ ಇಲ್ಲ, ಎರಡೂ ಸೇಮ್ ನಂಬರ್ಸ್ ಇದೆ. ನೆಕ್ಸ್ಟ್ ಟರ್ಮ್ ಅಲ್ಲಿ 1 and 2 ಇತ್ತು. ಹಾಗಿದ್ರೆ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್. ಇನ್ನು ಒಂದನ್ನ ಚೆಕ್ ಮಾಡ್ಬೋದು. 1, 1, 2, 3 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ 1, 1, 1, 2 ಅಂತ ಕೊಟ್ಟಿದ್ದಾರೆ. ಗೊತ್ತಾಗಿದೆಯಾ? ಸೊ ಇವಾಗ ಟರ್ಮ್ ಬೈ ಟರ್ಮ್ ಕಂಪೇರ್ ಮಾಡಿ. 1, 1 ಡಿಫರೆನ್ಸ್ ಇಲ್ಲ, 1, 1 ಡಿಫರೆನ್ಸ್ ಇಲ್ಲ, 2, 1 ಡಿಫರೆನ್ಸ್ ಇದೆ. ಕರೆಕ್ಟಾ? ಸೊ ದಿಸ್ ಇಸ್ ಸೆಟ್ ಟು ಬಿ ದ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್. ಈ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಲ್ಲಿ
ಎಲ್ಲಿ ಲೋಯೆಸ್ಟ್ ನಂಬರ್ ಬರ್ತಾ ಇದೆ ದಟ್ ಈಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಎಲ್ಲಿ ಲೋಯೆಸ್ಟ್ ನಂಬರ್ ಬರುತ್ತೆ ಎರಡು ಟರ್ಮ್ ಅನ್ನ ಕಂಪೇರ್ ಮಾಡಿದ್ರೆ ದಟ್ ಈಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಇಲ್ಲಿ ಕೂಡ ಅದನ್ನೇ ಅಪ್ಲೈ ಮಾಡಿ ನೋಡಿ. 3, 4 ಫಸ್ಟ್ಗೆ ಡಿಫರೆನ್ಸ್ ಅರೈಸ್ ಆಗಿದೆ, ಕರೆಕ್ಟಾ? ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅನ್ನ ಇಲ್ಲೇ ಅಬ್ಸರ್ವ್ ಮಾಡಿದಿರಿ. ಇದರಲ್ಲಿ ಲೋಯೆಸ್ಟ್ ನಂಬರ್ ಯಾವುದು? 3. ಹಾಗಿದ್ರೆ 3, 4 3 + 4 ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ನೀವು ಐದರ್ ಲೊಕ್ಯಾಂಟ್ ರೂಲ್ ಅನ್ನಾದರೂ ಫಾಲೋ ಮಾಡಿ ಅಥವಾ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ರೂಲ್ ಅನ್ನಾದರೂ ಅಪ್ಲೈ ಮಾಡಿ. ಮೋಸ್ಟ್ ಆಫ್ ದಿ ಕೇಸಸ್ ಒಂದೇ ಆನ್ಸರ್ ಬರುತ್ತೆ, ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ. ಅರ್ಥ ಆಗಿದೆಯಲ್ವಾ? ಎಸ್. ಹಾಗಿದ್ರೆ ನಾನು ಕರೆಕ್ಟ್ ವೇ ಆಫ್ ನಂಬರಿಂಗ್ ಅಂತ ಉಳಿಸ್ಕೊಳ್ತಾ ಇರೋದು ಯಾವುದನ್ನ ಅಂದ್ರೆ ಈ ಪರ್ಪಲ್ ಕಲರ್ ಅಲ್ಲಿ ಬರೆದಿದೆಯಲ್ಲ ಅದನ್ನ. ರೆಡ್ ಕಲರ್ ಅಲ್ಲಿ ಬರೆದಿರೋದು ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಗೊತ್ತಾಗಿದೆಯಲ್ವಾ? ಎಸ್. ಇವಾಗ ನೀವು ಟ್ರೈ ಮಾಡಬೇಕು. ಸೊ ನಾರ್ಮಲಿ ಏನ್ ಮಾಡ್ತೇವೆ ಅಂದ್ರೆ ಇಲ್ಲಿ ಮೀಥೈಲ್ ಗ್ರೂಪ್ ಇದೆ, ಮೀಥೈಲ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಥರ್ಡ್ ಕಾರ್ಬನ್. ಇಲ್ಲಿ ಈಥೈಲ್ ಗ್ರೂಪ್ ಇದೆ ದಟ್ ಈಸ್ ಅಟ್ಯಾಚ್ಡ್ ಟು ಫೋರ್ತ್ ಕಾರ್ಬನ್, ಕರೆಕ್ಟ್ ಅಲ್ವಾ? ಹಾಗಾಗಿ ಏನ್ ಮಾಡ್ತೇವೆ 3 ಮೀಥೈಲ್ 4 ಈಥೈಲ್ ಅಂತ ಬರೀಲಿಕ್ಕೆ ಶುರು ಮಾಡ್ತೇವೆ. ಬಟ್ ನೇಮಿಂಗ್ ಅನ್ನ ಮಾಡಬೇಕಾದ್ರೂ ಕೂಡ ಒಂದು ರೂಲ್ ಇದೆ. ನೀವು ಪ್ರಿಫಿಕ್ಸಸ್ ಗಳನ್ನ ಆರ್ಡರ್ಲಿ ಪ್ಯಾಟರ್ನ್ ಅಲ್ಲಿ ಅಲೈನ್ ಮಾಡ್ತಿರಲ್ಲ, ಜೋಡಿಸಿ ಬರೀತಿರಲ್ವಾ, ಅದು ರೂಲ್ ಇದೆ. ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಅದನ್ನ ಕರೀತಾರೆ. ಆಲ್ಫಾಬೆಟಿಕಲ್ ಆರ್ಡರ್. ಲೋಯೆಸ್ಟ್ ಆಲ್ಫಾಬೆಟ್ ಕಮ್ಸ್ ಫಸ್ಟ್. ಅದು ಮೀಥೈಲ್, ಈಥೈಲ್ ಎಕ್ಸೆಟ್ರಾ ಯಾವುದಾದ್ರೂ ಇರಲಿ. ಸೊ ನೀವು ನೋಡಬೇಕು ಫಸ್ಟ್ ಆಲ್ಫಾಬೆಟ್ ಬರೋದು ಯಾವುದು? ಈಥೈಲ್. ಇ ಬರುತ್ತೆ. ಫಸ್ಟ್ ಈಥೈಲ್ ಗ್ರೂಪ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಅದಾದ ಮೇಲೆ ಮೀಥೈಲ್ ಎಂ ಬರುತ್ತೆ, ಆಮೇಲೆ ಮೀಥೈಲ್ ಗ್ರೂಪ್ ಅನ್ನ ಬರೀಬೇಕು. ಗೊತ್ತಾಗಿದೆಯಾ? ಸೊ ಲೋಯೆಸ್ಟ್ ಪೊಸಿಷನಲ್ ನಂಬರ್ 3 ಅಂತ ಅನ್ಕೊಂಡು 3 ಮೀಥೈಲ್ 4 ಈಥೈಲ್ ಅಂತ ಬರೆದ್ರೆ ಒನ್ಸ್ ಅಗೈನ್ ಇಟ್ ಬಿಕಮ್ಸ್ ಎ ಮಿಸ್ ನಾರ್ಮರ್. ಸೊ ನೇಮ್ ಅನ್ನ ಬರೀಬೇಕಾದ್ರೆ ರೂಲ್ ಯಾವುದು ಅಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್. ಎಗೈನ್ ಐ ವಿಲ್ ರೀಕಾಲ್, ಈ ಒಂದೇ ಒಂದು ಮಾಲಿಕ್ಯೂಲ್ನ ನೀವು ನೇಮಿಂಗ್ ಮಾಡಬೇಕಾದ್ರೆ ಸೊ ಒಂದು ನಿಯರ್ಲಿ 3 ಅಥವಾ 4 ರೂಲ್ಗಳನ್ನ ಅಪ್ಲೈ ಮಾಡಿದ್ರಿ. ಫಸ್ಟ್ ರೂಲ್ ಏನಂದ್ರೆ ಸೆಲೆಕ್ಷನ್ ಆಫ್ ಪೇರೆಂಟ್ ಚೈನ್. ಸೆಲೆಕ್ಟ್ ದಟ್ ಕಾರ್ಬನ್ ಚೈನ್ ಆಸ್ ಎ ಪೇರೆಂಟ್ ಚೈನ್ which should contain maximum number of carbon atoms. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಂಬರಿಂಗ್ ದ ಪೇರೆಂಟ್ ಚೈನ್, ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಅವಾಗ ಏನ್ ಮಾಡಿದ್ರಿ? ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್. ಆ ಪಾಯಿಂಟ್ ಅನ್ನ ಜ್ಞಾಪಕ ಮಾಡ್ಕೊಂಡ್ರಿ. ಬಟ್ ಇಲ್ಲೇನಾಯ್ತು ಅಂದ್ರೆ ಎರಡೆರಡು ಸಬ್ಸ್ಟಿಟ್ಯೂಯೆಂಟ್ಸ್ ಇತ್ತು. ಅದರಲ್ಲೂ ಕೂಡ ಒಂದು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಸೇಮ್ ನಂಬರ್ ಬಂತು. ಇಮಿಡಿಯೇಟ್ಲಿ ನೀವು ಜ್ಞಾಪಕ ಮಾಡ್ಕೊಳ್ತಾ ಇರೋದು ಯಾವುದನ್ನ ಅಂದ್ರೆ ಲೊಕ್ಯಾಂಟ್ ರೂಲ್. ಲೊಕ್ಯಾಂಟ್ ರೂಲ್ ಏನು ಹೇಳುತ್ತೆ ಅಂದ್ರೆ ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್ ಆರ್ ಸಮ್ ಆಫ್ ದಿ ಪೊಸಿಷನಲ್ ನಂಬರ್ಸ್ ಆಫ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ ಶುಡ್ ಬಿ ಮಿನಿಮಮ್ ಅಂತ ರೂಲ್ ಹೇಳ್ತಾ ಇದೆ. ಅದನ್ನು ಅಪ್ಲೈ ಮಾಡಿ ನೋಡಿದ್ರಿ. ಈ ವೇ ಆಫ್ ನಂಬರಿಂಗ್ ತಗೊಂಡ್ರೆ 3 + 4 7 ಆಯ್ತು. ಈ ವೇ ಆಫ್ ನಂಬರಿಂಗ್ ತಗೊಂಡ್ರೆ 4 + 5 9 ಆಯಿತು. ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್ ಅಂತ ರೂಲ್ ಹೇಳ್ತಾ ಇರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೊ ನಂಬರಿಂಗ್ ಮುಗ್ದಾದ ಮೇಲೆ ನೇಮಿಂಗ್ ಅನ್ನ ಮಾಡಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅನ್ನ ಫಾಲೋ ಮಾಡಬೇಕು. ಲೋಯೆಸ್ಟ್ ಆಲ್ಫಾಬೆಟ್ ಕಮ್ಸ್ ಫಸ್ಟ್. ಸೊ ಕೀಪ್ ಇನ್ ಮೈಂಡ್ ದಿಸ್ ಈಸ್ ಈಥೈಲ್ ಗ್ರೂಪ್, ಈಥೈಲ್, ಅಂಡ್ ದಿಸ್ ಈಸ್ ಮೀಥೈಲ್ ಗ್ರೂಪ್. ಸೊ ಫಸ್ಟ್ಗೆ ಈಥೈಲ್ ಗ್ರೂಪ್ ಅನ್ನ ನೇಮ್ ಮಾಡಿ ಮುಗಿಸ್ಕೊಂಡ್ಬಿಡಿ. ಈಥೈಲ್ ಗ್ರೂಪಿನ ನೇಮ್ ಅನ್ನ ಮುಗಿಸ್ಕೊಳ್ತಾ ಇದ್ದೀರಿ. ಟ್ರೈ ಮಾಡಿ. ಹೆಸರೇನು ಕೊಡ್ಬೋದು? ಸೊ ಈಥೈಲ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಫೋರ್ತ್ ಕಾರ್ಬನ್ 4 ಈಥೈಲ್. ನೀವು ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಇಲ್ಲಿರೋ ನಂಬರಿಂಗ್ ಅನ್ನು ನೋಡಬೇಡಿ. ದಟ್ ಈಸ್ ದ ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಇದೇ ಕಲರ್ದು ನೋಡ್ಬೇಕು. ಗೊತ್ತಾಗಿದೆಯಾ? 4 ಈಥೈಲ್. ಇದಾದ ಮೇಲೆ ಮತ್ತೆ ಹೈಫನ್ ಹಾಕಿ ಬೇರೆ ಬೇರೆ ಸಬ್ಸ್ಟಿಟ್ಯೂಯೆಂಟ್ಸ್ ಇದ್ರೆ ಹೈಫನ್ ಇಂದ ಸಪರೇಟ್ ಮಾಡ್ತಾ ಇದ್ದೀರಿ. ಓಕೆ? 4 ಈಥೈಲ್. ನೆಕ್ಸ್ಟ್ ಥರ್ಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಮೀಥೈಲ್ ಗ್ರೂಪ್. ಹಾಗಾಗಿ 3 ಮೀಥೈಲ್ ಅಂತ ಬರುತ್ತೆ. 3 ಮೀಥೈಲ್. ಅಲ್ಲಿಗೆ ಪ್ರಿಫಿಕ್ಸ್ ಪಾರ್ಟ್ ಈಸ್ ಓವರ್. ನೆಕ್ಸ್ಟ್ ವರ್ಡ್ ರೂಟ್ 7 ಕಾರ್ಬನ್ ಆಟಮ್ಸ್ ಇದೆ. 7 ಇರೋದ್ರಿಂದ ಹೆಪ್ಟ್ ಅಂತ ಬರೀತಾ ಇದ್ದೀರಿ. ಹೆಪ್ಟ್. ದೇರ್ ಆರ್ ಓನ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ಸ್, therefore the name ends with ANE. 4 ಈಥೈಲ್ 3 ಮೀಥೈಲ್ ಹೆಪ್ಟೇನ್. ಮತ್ತೆ ಕನ್ಫ್ಯೂಷನ್ ಬೇಡ. ಇಲ್ಲಿ ಈಥೈಲ್ ಗ್ರೂಪ್ ಇದೆ, ಅದಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಟ್ವಿ, ಅದೆಲ್ಲ ಅಲ್ಲ. ನೇಮ್ ಅನ್ನ ಬರಿಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಂಡು ಬರ್ದಿದ್ದೀರಿ ಅಷ್ಟೇ. ನಂಬರ್ಸ್ ಗಳನ್ನ ಕೊಟ್ಟಿರೋದು ಲೊಕ್ಯಾಂಟ್ ರೂಲ್ ನ ಬೇಸಿಸ್ ಮೇಲೆ. ಮತ್ತೆ ಪಾಸ್ ಮಾಡಿ ಮತ್ತೆ ಸ್ವಲ್ಪ ಒಂದು
5 ನಿಮಿಷ ಹಿಂದೆ ಹೋಗಿ ಇದರ ಎಕ್ಸ್ಪ್ಲನೇಷನ್ ಅನ್ನು ಪೂರ್ತಿ ಕೇಳ್ಕೊಳ್ಳಿ, ಮತ್ತೊಂದ್ಸರಿ ನೀವಾಗೆ ಬರೀರಿ. ಸ್ವಲ್ಪ ನಾಮನ್ ಕ್ಲೇಚರ್ನ ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಒಂದೇ ಸರಿ ವಿಡಿಯೋನ ನೋಡಿ ಮುಗಿಸ್ಬೇಡಿ. ಯಾರು ಇಂಟ್ರೆಸ್ಟಿಂದ ಕೇಳ್ತಾ ಇದ್ದೀರಿ ಪದೇ ಪದೇ ಇದನ್ನು ರಿವೈಸ್ ಮಾಡಿ ಕೇಳ್ತಾ ಹೋಗಿ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್ ಇನ್ನೊಂದು ಮಾಲಿಕ್ಯೂಲ್ನ ಬರೆದು ಬೋರ್ಡ್ ಮೇಲೆ ಇಟ್ಟಿದ್ದೇನೆ, ಅದನ್ನು ಕೂಡ ನೀವು ಟ್ರೈ ಮಾಡಬೇಕು. ಓಕೆ, ಟ್ರೈ ಮಾಡೋಣ. ಫಸ್ಟ್ ಈ ಮಾಲಿಕ್ಯೂಲ್ನ ಬರ್ಕೊಳ್ಳಿ, ಒಂದು ಸ್ವಲ್ಪ ಪಾಸ್ ಮಾಡಿ ಅದನ್ನು ಬರ್ಕೊಳ್ಳಿ ಕಂಪ್ಲೀಟ್ ಆಗಿ. ಯು ಸ್ಯಾಟಿಸ್ಫೈ ದ ವೆಲೆನ್ಸೀಸ್ ಆಫ್ ದಿ ಕಾರ್ಬನ್ಸ್ ಬೈ ಯೂಸಿಂಗ್ ಹೈಡ್ರೋಜನ್ಸ್. ಅದು ನಿಮ್ಮ ಟಾಸ್ಕ್, ನೀವೇ ಮಾಡಿ ಇವಾಗ. ಎಸ್, 3 hydrogens, 2 hydrogens, 1 hydrogen, 1 2 3 4 ಬಾಂಡ್ಸ್ ಆಲ್ರೆಡಿ ಇದೆ, ಹೈಡ್ರೋಜನ್ ಬೇಡ. 1 2 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್ ಅಂಡ್ 3 hydrogens. ಈಸ್ ಇಟ್ ಓಕೆ? ಸೊ ಕಾರ್ಬನ್ನಿನ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡ್ಕೊಂಡಿದ್ದೀರಿ. ದ ನೆಕ್ಸ್ಟ್ ಪಾರ್ಟ್ ಈಸ್ ಸೆಲೆಕ್ಷನ್ ಆಫ್ ದಿ ಪೇರೆಂಟ್ ಚೈನ್. ನೋಡಿದರೆ ನಿಮಗೊಂದು ಸ್ವಲ್ಪ ಅರ್ಥ ಆಗಿರುತ್ತೆ. 1 2 3 4 5 6 ಕಾರ್ಬನ್ಸ್ ಇದೆ. 1 2 3 4 5 6 ಕಾರ್ಬನ್ಸ್. 1 2 3 4 5 6 ಕಾರ್ಬನ್ಸ್. ನೀವು ಅದನ್ನು ಯಾವುದೇ ಥರದಲ್ಲಿ ನಂಬರಿಂಗ್ ಮಾಡಿ, ಟೋಟಲಿ ಸಿಗ್ತಾ ಇರೋದೇ 6 ಕಾರ್ಬನ್ ಆಟಮ್ಸ್. ಸೊ ಹಾಗಾಗಿ 1 2 3 4 5 6 ಲೀನಿಯರ್ ಚೈನ್ ಇದೆಯಲ್ಲ, ಕನ್ಫ್ಯೂಷನ್ ಅವಾಯ್ಡ್ ಮಾಡಲಿಕ್ಕೆ ಆ ಲೀನಿಯರ್ ಚೈನನ್ನು ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಿಕೊಂಡೆ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಲೀನಿಯರ್ ಚೈನ್ ಇಸ್ ಸೆಲೆಕ್ಟೆಡ್ ಆಸ್ ಎ ಪೇರೆಂಟ್ ಚೈನ್. ಇನ್ನು ರಿಮೈನಿಂಗ್ ಎಲ್ಲ ಗ್ರೂಪ್ಸ್ಗಳನ್ನು ಕೂಡ ನಾನು ಬ್ರಾಂಚಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ಬ್ರಾಂಚಸ್. ಸೊ ದಿಸ್ ಇಸ್ ದ ಪೇರೆಂಟ್ ಚೈನ್. ದಿಸ್ ಇಸ್ ದ ಪೇರೆಂಟ್ ಚೈನ್. ದ ರಿಮೈನಿಂಗ್ ಗ್ರೂಪ್ಸ್ ಆರ್ ಸೆಟ್ ಟು ಬಿ ದ ಬ್ರಾಂಚಸ್. ಯಾವ್ದಾವ್ದು ಬ್ರಾಂಚಸ್ ಇದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ, ಒನ್ ಮೋರ್ ಮೀಥೈಲ್ ಗ್ರೂಪ್, one more methyl group and 4th methyl group. There are totally 4 substituents. Different substituents illa irodelladu kuda methyl. Therefore the name includes tetramethyl. ಅರ್ಥ ಆಗಿದೆಯಲ್ಲ? ಟೆಟ್ರಾಮೀಥೈಲ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾ ಇದ್ದೀರಿ. ಸೊ ನಿಮಗೆ ಗೊತ್ತಾಗಿದೆ. ಪೇರೆಂಟ್ ಚೈನ್ ಸೆಲೆಕ್ಷನ್ ಆದ ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಟಾಸ್ಕ್ ಈಸ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್. ನಂಬರಿಂಗ್ ಮಾಡಬೇಕಾದ್ರೆ ಒಂದೊಂದು ಸಬ್ಸ್ಟಿಟ್ಯೂಯೆಂಟ್ ಇತ್ತು ಅಂದರೆ ಅದೇ ರೂಲ್. The substituted carbon should be allotted with the lowest positional number. ಓಕೆನಾ? ಸೊ ಇವಾಗ ಈ ಕಡೆಯಿಂದ ನಂಬರಿಂಗ್ ಮಾಡಿ. 1 2 3 4 5 6 ಗೊತ್ತಾಗಿದೆ. ಸೊ 3 4 4 5 ಅಂತ ಬರ್ತಾ ಇದೆ. ಸೊ ಈ ತರ ಮೆನಿ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಲೊಕ್ಯಾಂಟ್ ರೂಲ್ ಅನ್ನ ಜ್ಞಾಪಕ ತಂದ್ಕೊಳ್ಳಿ. ಲೊಕ್ಯಾಂಟ್ ರೂಲ್ ಆರ್ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ರೂಲ್ ಅನ್ನ ಜ್ಞಾಪಕ ಮಾಡ್ಕೊಳ್ತಾ ಹೋಗ್ತೀರಿ. ಇವಾಗ ನಾನು ಈ ಸೈಡಿಂದ ನಂಬರಿಂಗ್ ಮಾಡ್ತೇನೆ, ರೈಟ್ ಟು ಲೆಫ್ಟ್ ನಂಬರಿಂಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. 1 2 3 4 5 6 ಕಾರ್ಬನ್ಸ್ ಆಯಿತು. ಇನ್ನೊಂದು ವೇ ಆಫ್ ನಂಬರಿಂಗ್ ಅನ್ನು ಚೆಕ್ ಮಾಡ್ತಾ ಇದ್ದೀರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂಡ್ ಸಿಕ್ಸ್ತ್ ನಂಬರಿಂಗ್ ಮಾಡ್ಕೊಳ್ಳೋದು ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಪಾರ್ಟ್ ಅಲ್ಲಿ ಲೊಕ್ಯಾಂಟ್ ರೂಲ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀರಿ. ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್ ಅಂತ ರೂಲ್ ಹೇಳ್ತಾ ಇದೆ. ಇವಾಗ ಈ ತರ ವೇ ಆಫ್ ನಂಬರಿಂಗ್ ಅನ್ನ ಚೆಕ್ ಮಾಡಿದ್ರೆ 1 2 3 4 ಎಕ್ಸೆಟ್ರಾ, ಫಸ್ಟ್ ಕಾರ್ಬನ್ಗೆ ಯಾವುದೇ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿಲ್ಲ. ಸೆಕೆಂಡ್ ಕಾರ್ಬನ್ಗೆ ಚೆಕ್ ಮಾಡಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, 2 ಅಂತ ಬರದೆ. ಥರ್ಡ್ ಕಾರ್ಬನ್ಗೆ 2 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, ಕರೆಕ್ಟಾ? ಥರ್ಡ್ ಕಾರ್ಬನ್ ಆಟಮ್ಗೆ 2, 1 ಮೀಥೈಲ್ 2 ಮೀಥೈಲ್. ಅವಾಗ ಹೇಗೆ ಬರ್ಕೋಬೇಕು ಅಂದ್ರೆ 3 + 3 ಅಂತ ಬರುತ್ತೆ. 3 + 3 ಅಂದ್ರೆ ಥರ್ಡ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು 2 ಸಬ್ಸ್ಟಿಟ್ಯೂಯೆಂಟ್ಸ್. ಹಾಗೆ ಫೋರ್ತ್ ಕಾರ್ಬನ್ಗೆ ಬಂದು ಒಂದೇ ಒಂದು ಬ್ರಾಂಚ್ ಅಟ್ಯಾಚ್ ಆಗಿದೆ, +4 ಅಂತ ಹೇಳಿ ಬರ್ಕೊಂಡೆ, +4. ಇಸ್ ಇಟ್ ಓಕೆ? ಇವಾಗ ಉಲ್ಟಾ ಡೈರೆಕ್ಷನ್, ಈ ಕಡೆಯಿಂದ ನೀವು ನಂಬರಿಂಗ್ ಮಾಡಿದಿರಲ್ಲ ಅದರದ್ದು ಲೊಕ್ಯಾಂಟ್ಸ್ಗಳ ಸೆಟ್ ಅನ್ನು ನೋಡಿ. ಸೊ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿಲ್ಲ, ಸೆಕೆಂಡ್ ಕಾರ್ಬನ್ಗೂ ಅಟ್ಯಾಚ್ ಆಗಿಲ್ಲ. ಥರ್ಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಫೋರ್ತ್ ಕಾರ್ಬನ್ಗೆ 2 ಮೀಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ, ಕರೆಕ್ಟಾ? ಸೊ ಏನಂತ ಬರ್ಕೋಬೇಕದನ್ನ 4 + 4 ಅಂತ ಬರುತ್ತೆ, 4 + 4 ಪ್ಲಸ್. ಇವಾಗ ಹಾಗೆ ಫಿಫ್ತ್ ಕಾರ್ಬನ್ಗೆ ಇನ್ನೊಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ,
ಈಸ್ ಇಟ್ ಓಕೆ? ಎಸ್. ಸಮ್ ಆಫ್ ದಿ ಲೊಕ್ಯಾಂಡ್ಸ್ ಅನ್ನು ನೋಡಿ ಅಥವಾ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಂತ ಬೇಕಾದರೂ ಚೆಕ್ ಮಾಡಿ. ನಾನು ಇಮಿಡಿಯೇಟ್ಲಿ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಂದರೆ 2, 3, 3, 4 ಅಂತ ನೋಡ್ತೀರಿ. ಇದು 3, 4, 4, 5 ಅಂತ ಇದೆ. ಕರೆಕ್ಟಾ? ಪ್ಲಸ್ ಇಲ್ಲ ಅಂತ ಇಮ್ಯಾಜಿನ್ ಮಾಡಿ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ 2 and 3. ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇಲ್ಲೇ ಇದೆ, ಲೋಯೆಸ್ಟ್ ನಂಬರ್ ಕೂಡ ಇಲ್ಲೇ ಇರೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ನೋಡಿದ ಕೂಡಲೇ ಗೊತ್ತಾಗತ್ತೆ, ಸಮ್ ಮಾಡ್ತಾ ಕೂರೋದು ಬೇಡ. ಓಕೆ ಅಲ್ವಾ? ಎಸ್. ಸಮ್ ಅನ್ನು ತಗೊಂಡ್ರೆ 3 + 3 6 4 10 ಆಯಿತು, +2 12 ಆಗಿದೆ. ಓಕೆನಾ? ನಾವು ಇಲ್ಲಿಗೆ ಬಂದರೆ 8 + 5 13 + 3 16 ಆಯಿತು. ಕರೆಕ್ಟಾ? ಇವಾಗ ವಿಚ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್? ಲೋಯೆಸ್ಟ್ ಸೆಟ್ ಆಫ್ ಲೊಕ್ಯಾಂಡ್ಸ್ ಬಂದಿರೋದು ಇಲ್ಲಿ ಫಸ್ಟ್ ವೇ ಅಲ್ಲಿ. ಸೊ ಯು ನೀಡ್ ಟು ಸೆಲೆಕ್ಟ್ ದಿಸ್ ಒನ್ ಆಸ್ ದಿ ಕರೆಕ್ಟ್ ವೇ ಆಫ್ ನಂಬರಿಂಗ್. ಗೊತ್ತಾಗಿದೆಯಾ? ಸೊ ಮೇಲೆ ನಂಬರಿಂಗ್ ಮಾಡಿದೆಯಲ್ಲ ಅದು ಕರೆಕ್ಟ್ ವೇ ಆಫ್ ನಂಬರಿಂಗ್. ಇಲ್ಲಿ ಕೆಳಗಡೆ ಏನು ನಂಬರಿಂಗ್ ಮಾಡಿದೆ ದಟ್ ಈಸ್ ದ ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಗೊತ್ತಾಗಿದೆಯಾ? ದಿಸ್ ಇಸ್ ದ ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್ ಅಂಡ್ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಇದರ ಮೇಲೆ ಮಾತ್ರ ಗಮನ ಇಟ್ಕೊಳ್ಳಿ. ಇವಾಗ ನಾವು ಕೀಪ್ ಇನ್ ಮೈಂಡ್ ದೆರ್ ಆರ್ ನೋ ಡಿಫರೆಂಟ್ ಸಬ್ಸ್ಟಿಟ್ಯೂಯೆಂಟ್ಸ್. ಈಥೈಲ್, ಪ್ರೊಪೈಲ್ ಆ ಥರದ್ದೇನೂ ಇಲ್ಲ. ಇರೋದೆಲ್ಲದೂ ಕೂಡ ಮೀಥೈಲ್ ಗ್ರೂಪ್ಸ್ಗಳು ಮಾತ್ರ. ಹಾಗಾಗಿ ನೀವು ನೇಮಿಂಗ್ ಅನ್ನ ಮಾಡಬೇಕಾದ್ರೆ ಟೆಟ್ರಾಮೀಥೈಲ್ ಅಂತ ನೇಮನ್ನು ಜ್ಞಾಪಕ ಇಟ್ಕೊಳ್ಳಿ. ಓಕೆ, 4 methyl groups are there, so tetramethyl. Now the first methyl group is attached to second carbon 2. Next methyl group is attached to third carbon. One more methyl group is again attached to third carbon. Next methyl group is attached to fourth carbon. Keep in mind, ನೀವು ಈ ವೇ ಆಫ್ ನಂಬರಿಂಗ್ ಇದೆಯಲ್ಲ ಇದನ್ನ ಮರ್ತು ಬಿಡಿ. ಇದಿಲ್ಲ, ರಾಂಗ್ ಅಂತ ಹೇಳಿರೋದ್ರಿಂದ ಇದನ್ನ ಅಳಿಸ್ಕೊಂಡ್ಬಿಡ್ತಾ ಇದ್ದಾನೆ. ಅವಾಗ ಜಾಸ್ತಿ ನಂಬರ್ಸ್ ಕಣ್ಣೆದುರುಗಡೆ ಉಳಿಲಿಲ್ಲ. ಗೊತ್ತಾಗಿದೆಯಲ್ಲ? ಥರ್ಡ್ ಕಾರ್ಬನ್ಗೆ 2 ಮೀಥೈಲ್ ಗ್ರೂಪ್, ಫೋರ್ತ್ ಕಾರ್ಬನ್ಗೆ ಇನ್ನೊಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಟೋಟಲಿ ದೇರ್ ಆರ್ 4 ಮೀಥೈಲ್ ಗ್ರೂಪ್ಸ್. ಹಾಗಾಗಿ ಟೆಟ್ರಾಮೀಥೈಲ್ ಅಂತ ಬರೆದ್ರಿ. ಟೆಟ್ರಾಮೀಥೈಲ್. ನೆಕ್ಸ್ಟು 6 ಕಾರ್ಬನ್ ಆಟಮ್ಸ್ ಇದೆ. ಹೆಗ್ಸ್ ಅಂತ ಬರ್ಕೊಂಡೆ. ದೆರ್ ಆರ್ ಓನ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ಸ್, ದೇರ್ ಫೋರ್ ಹೆಕ್ಸೇನ್. 2, 3, 3, 4 ಟೆಟ್ರಾಮೀಥೈಲ್ ಹೆಕ್ಸೇನ್ ಇಸ್ ದ ಕರೆಕ್ಟ್ IUPAC ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್. ಗೊತ್ತಾಗಿದೆಯಾ? ಎಸ್. ನೀವೇ ಟ್ರೈ ಮಾಡಬೇಕಿನ್ನು. ನಾನೊಂದಿಷ್ಟು ಏನೇನೋ ಮಾಲಿಕ್ಯೂಲ್ಗಳನ್ನು ಬರೀತೇನೆ, ನೀವು ಮನೇಲಿ ಸುಮ್ಮನೆ ಕೂತ್ವಾಗ ಟ್ರೈ ಮಾಡ್ತಾ ಹೋಗಿ. ಎಸ್, ಇದೊಂದು ಮಾಲಿಕ್ಯೂಲ್ನ ಟ್ರೈ ಮಾಡ್ತೀರಿ. ಸೊ ನೆನಪಿರಲಿ, ಇಲ್ಲಿ 2 ಕಾರ್ಬನ್ಸ್ ಇದೆ ಅಂದರೆ ಈಥೈಲ್ ಗ್ರೂಪ್ ಇದೆ, ಇಲ್ಲಿ 1 ಕಾರ್ಬನ್ ಇದೆ ಮೀಥೈಲ್ ಗ್ರೂಪ್ ಇದೆ. ಯಾವುದು ಕರೆಕ್ಟ್ ಅಂತ ಹೇಳಿ ನೀವೇ ಚೆಕ್ ಮಾಡಬೇಕು. ಓಕೆನಾ? ಎಸ್. ನೋಡಿ, ನಂಬರಿಂಗ್ ಮಾಡ್ತಾ ಹೋದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಆಯ್ತು. ಪೇರೆಂಟ್ ಚೈನ್ ಸೆಲೆಕ್ಷನ್ ಇದೊಂದೇ ಪಾಸಿಬಿಲಿಟಿ ಇರೋದು. 1, 2, 3, 4, 5, 6. ಇನ್ನು 1, 2, 3, 4, 5, 6 ಎಲ್ಲ ಕಡೆನೂ ಬಂದರೂ 6 ಕಾರ್ಬನ್ ಆಟಮ್ಸೇ ಬರೋದು. ನಾನು ಹಾಗಾಗಿ 6 ಕಾರ್ಬನ್ ಆಟಮ್ಸ್ ಇದೆ ಅಂತ ಇದನ್ನು ನಂಬರಿಂಗ್ ಮಾಡಿಕೊಂಡೆ. ಹಾಗಿದ್ರೆ ಪೇರೆಂಟ್ ಚೈನ್ ಸೆಲೆಕ್ಷನ್ ಮುಗೀತು. ವೇ ಆಫ್ ನಂಬರಿಂಗ್, ಪೊಸಿಷನಲ್ ನಂಬರ್ನ ಅಲಾಟ್ ಮಾಡಬೇಕಾದ್ರೆ 1, 2, 3, 4, 5, 6. ಇನ್ನೊಂದು ವೇ ಆಫ್ ನಂಬರಿಂಗ್ ಅಂತ ಹೇಳಿದರೆ 1, ಗೊತ್ತಾಗ್ತಾ ಇದೆಯಾ? 1, 2, 3, 4, 5, 6. ದಿಸ್ ಇಸ್ ಅನದರ್ ವೇ ಆಫ್ ನಂಬರಿಂಗ್. ಲೆಫ್ಟ್ ಟು ರೈಟ್ ಹೋದಾಗೆ ರೈಟ್ ಟು ಲೆಫ್ಟ್ ಕೂಡ ನೀವು ನಂಬರಿಂಗ್ ಮಾಡ್ಕೊಂಡು ಬಂದಿದ್ದೀರಿ. ಅರ್ಥ ಆಗ್ತಾ ಇದೆಯಾ? ಎಸ್. ಇವಾಗ ಚೆಕ್ ಮಾಡಿ, ಇಲ್ಲಿ ನಮಗೆ ಲೊಕ್ಯಾಂಡ್ಸ್ಗಳ ನಂಬರ್ ಸೇಮ್ ಬರ್ತಾ ಇದೆ. ಕರೆಕ್ಟಾ? ನಾನು ಈಗ ಲೆಫ್ಟ್ ಟು ರೈಟ್ ಪ್ರೊಸೀಡ್ ಆದೆ ಅಂತ ಅನ್ಕೊಳ್ಳಿ. ಲೆಫ್ಟ್ ಟು ರೈಟ್ ಪ್ರೊಸೀಡ್ ಆದಾಗ ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ. ಕರೆಕ್ಟಾ? ಇಲ್ಲಿರೋದು ಮೀಥೈಲ್ ಗ್ರೂಪ್, ಇಲ್ಲಿರೋದು ಯಾವ ಗ್ರೂಪ್ ಇದೆ? ಈಥೈಲ್ ಗ್ರೂಪ್ ಇದೆ. ಕರೆಕ್ಟ್ ಅಲ್ವಾ? ಎರಡೂ ಸಬ್ಸ್ಟಿಟ್ಯೂಯೆಂಟ್ಸ್ಗಳ ನಂಬರ್ಸ್ಗಳನ್ನು ನೋಡಿ. ಥರ್ಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಇನ್ನೊಂದು ಫೋರ್ತ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಹೇಗೆ? ಲೆಫ್ಟ್ ಟು ರೈಟ್ ನಾನು ಪ್ರೊಸೀಡ್ ಆದಾಗ. ಅದೇ ರೈಟ್ ಟು ಲೆಫ್ಟ್ ಬರ್ತೇನೆ ನೋಡಿ. 1, 2, 3 ಥರ್ಡ್ ಕಾರ್ಬನ್ಗೆ ಒಂದು ಅಟ್ಯಾಚ್ ಆಗಿದೆ, ಹಾಗೆ ಫೋರ್ತ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಪೊಸಿಷನಲ್ ನಂಬರ್ ಸೇಮ್ ಬಂತು. ಅಂದರೆ ನೀವು ಲೊಕ್ಯಾಂಟ್ ರೂಲ್ ಅಪ್ಲೈ ಮಾಡಿ
ಅಥವಾ ಫಸ್ಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅಪ್ಲೈ ಮಾಡಿ ಎರಡೂ ಕಡೆ ಸೇಮ್ ಬರ್ತಾ ಇದೆ. ಅಂಥ ಕಂಡೀಷನಲ್ಲಿ ಯು ಫಾಲೋ ಆಲ್ಫಾಬೆಟಿಕಲ್ ಆರ್ಡರ್. ಯಾವಾಗ ಆಲ್ಫಾಬೆಟಿಕಲ್ ಆರ್ಡರ್ನ ಕನ್ಸಿಡರ್ ಮಾಡ್ತೀರಿ? ವೆನ್ ದ ಸೆಟ್ ಆಫ್ ಲೊಕ್ಯಾಂಡ್ಸ್ ಬಿಕಮ್ ಸೇಮ್. ಸೆಟ್ ಆಫ್ ಲೊಕ್ಯಾಂಡ್ಸ್ ಸೇಮ್ ಆದಾಗ ಅಂಥ ಕಂಡೀಷನಲ್ಲಿ ಸೊ ಹಿಂಟ್ ಏನು ಯೂಸ್ ಮಾಡ್ತಾ ಇದ್ದೀರಿ? ಹಿಂಟ್ ಏನು ಅಂತ ಹೇಳಿದರೆ ಆಲ್ಫಾಬೆಟಿಕಲ್ ಆರ್ಡರ್. ಗೊತ್ತಾಗ್ತಾ ಇದೆಯಾ? ಆಲ್ಫಾಬೆಟಿಕಲ್ ಆರ್ಡರ್ ಬೇಸಿಸ್ ಮೇಲೆ ನೀವು ನಂಬರಿಂಗ್ ಅನ್ನು ಕನ್ಸಿಡರ್ ಮಾಡ್ತಾ ಇದ್ದೀರಿ. ಸೊ ಇವಾಗ ಇಲ್ಲಿ ಈ ತೈಲ್ ಇದೆ. ಫಸ್ಟ್ ಆಲ್ಫಾಬೆಟ್ ಯಾವುದು? ಇ. ಇ ಇಸ್ ದ ಆಲ್ಫಾಬೆಟ್. ಇಲ್ಲಿ ಮೀ ತೈಲ್ ಇದೆ. ಎಂ ಇಸ್ ದ ಆಲ್ಫಾಬೆಟ್. ಸೊ ಫಸ್ಟ್ ಬರುವ ಆಲ್ಫಾಬೆಟ್ ಯಾವುದು? ಇ. ಹಾಗಿದ್ರೆ ಅದಕ್ಕೆ ಲೋಯೆಸ್ಟ್ ನಂಬರ್ ಬರಬೇಕು. ಯಾವಾಗ ಈ ಕಂಡೀಷನ್ ಅಂದರೆ ವೆನ್ ದ ಸಮ್ ಆಫ್ ದಿ ಲೊಕ್ಯಾಂಡ್ಸ್ ಆರ್ ಸೇಮ್. ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಪೊಸಿಷನಲ್ ನಂಬರ್ ಸೇಮ್ ಬರ್ತಾ ಇದೆ ಅಂದರೆ, ಡಿಫ್ರೆಂಟ್ ಅಲ್ಕೈಲ್ ಗ್ರೂಪ್ಸ್ ಇದೆ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಿ. ಎರಡೂ ಕಡೆ ಮೀಥೈಲ್ ಗ್ರೂಪ್ ಇದ್ದಿದ್ರೆ ತಲೆ ಬಿಸಿ ಇಲ್ಲ. ಬಟ್ ಬೇರೆ ಬೇರೆ ಇರೋದ್ರಿಂದ ಆಲ್ಫಾಬೆಟಿಕಲ್ ಆರ್ಡರ್ನ ಫಾಲೋ ಮಾಡಿದಿರಿ. ಸೊ ಕರೆಕ್ಟ್ ವೇ ಆಫ್ ನಂಬರಿಂಗ್ ಯಾವುದನ್ನು ತಗೋಬಹುದು ಅಂದರೆ ದಿಸ್ ಒನ್, ರೈಟ್ ಟು ಲೆಫ್ಟ್ ಇದೆಯಲ್ಲ ಅದನ್ನು ತಗೊಳ್ತಾ ಇದೆ. ಓಕೆ, ದಿಸ್ ಇಸ್ ದ ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ವೈಟ್ ಚಾಕಲ್ಲಿ ಏನು ಬರೆದಿದೆ ದಟ್ ಈಸ್ ದ ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಕರೆಕ್ಟ್ ವೇ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿದಿರಿ. ಗೊತ್ತಾಗಿದೆಯಲ್ಲ? ಸೊ ನೇಮ್ ನೀವೇ ಮಾಡ್ಕೋಬಹುದು ಅಂತ. ಸೊ ಥರ್ಡ್ ಕಾರ್ಬನ್ಗೆ ಈಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. 3 ಈಥೈಲ್ ಮತ್ತೆ ಹೈಫನ್ ಹಾಕ್ತೀರಿ. 4 ಮೀಥೈಲ್ ಮತ್ತೆ 6 ಕಾರ್ಬನ್ಸ್ ಇರೋದ್ರಿಂದ ಹೆಕ್ಸೇನ್ ಅಂತ ಬರೆದಿದ್ದೀರಿ. ಗೊತ್ತಾಗಿದೆ ಅನ್ಕೊಂಡಿದ್ದೇನೆ. 3 ಈಥೈಲ್ 4 ಮೀಥೈಲ್ ಹೆಕ್ಸೇನ್. Now coming to the alkenes. As you can remember, alkenes are the unsaturated hydrocarbons containing carbon-carbon double bonds in them. Observe ಮಾಡಿ, ಒಂದು ಬೇಸಿಕ್ ಎಕ್ಸಾಂಪಲ್ ನಿಮಗೆ ಗೊತ್ತಿರುತ್ತೆ. ದಟ್ ಈಸ್ ಈಥೀನ್, CH2 ಡಬಲ್ ಬಾಂಡ್ CH2 ಅಂತ ಬರೀತೇವೆ. ಹಾಗೆ ಪ್ರೋಪೀನ್ ಅಂದರೆ CH3 CH ಡಬಲ್ ಬಾಂಡ್ CH2 ಅಂತ ಬರುತ್ತೆ. ಯಾವುದೇ ಅಲ್ಕೀನ್ ಸೀರೀಸ್ ಅನ್ನು ಚೆಕ್ ಮಾಡಿ, ದೇ ಕಂಟೈನ್ ಡಬಲ್ ಬಾಂಡ್ ಇನ್ ದಮ್. ಸೊ ಯಾವ ಮಾಲಿಕ್ಯೂಲಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ಸ್ ಇರುತ್ತೋ ಸಚ್ ಮಾಲಿಕ್ಯೂಲ್ಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್. ಹಾಗಾಗಿ ಅಲ್ಕೀನ್ಸ್ ಕೂಡ ಅನ್ಸ್ಯಾಚುರೇಟೆಡ್ ಆಯಿತು. ಆ್ಯಂಡ್ ದೇರ್ ಫೋರ್ ದ ಡೆಫಿನೇಷನ್ ಈಸ್ ಅಲ್ಕೀನ್ಸ್ ಆರ್ ದಿ unsaturated hydrocarbons containing carbon-carbon double bonds in them. Carbon-carbon double bonds in them. Okay? And the general formula for all the alkenes is CnH2n, where n is the number of carbon atoms. Okay na? Yes. Without dragging so much, we shall directly proceed on to the nomenclature of alkenes. Nomenclature of alkenes. ಬೇಸಿಕ್ ಎಕ್ಸಾಂಪಲ್ಸ್ಗಳಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ ನೋಡಿ. ದ ಫಸ್ಟ್ ಎಕ್ಸಾಂಪಲ್ ಬೀಯಿಂಗ್ ಈಥೀನ್, CH2 ಡಬಲ್ ಬಾಂಡ್ CH2 ಅಂತ ಹೇಳಿ ಬರೀತಾ ಇದ್ದಾವೆ. ಸೊ ದೆರ್ ಆರ್ 2 ಕಾರ್ಬನ್ ಆಟಮ್ಸ್, 1 2. ಸೊ ಈತ್ ಅಂತ ಬರದೆ, ಪ್ರಿಫಿಕ್ಸ್ ಏನೂ ಇಲ್ಲ, ಏನು ಬ್ರಾಂಚಸ್ ಇಲ್ಲ, ಹಾಗಾಗಿ ಈತ್. ದೇರ್ ಈಸ್ ಅ ಡಬಲ್ ಬಾಂಡ್, ಹಾಗಾಗಿ ನೇಮ್ ಬಿಕಮ್ಸ್ ಈಥೀನ್. ಈಥೀನ್ ಆಗಿದೆಯಾ? ಆ್ಯಂಡ್ ದ ಕಾಮನ್ ನೇಮ್ ಈಸ್, common name for this molecule is ethylene. Common name is ethylene. ಗೊತ್ತಾಗಿದೆಯಾ? CH2 ಡಬಲ್ ಬಾಂಡ್ CH2 ಅಂತ ಬರೆದ ಕೂಡಲೇ ಅದು ಈಥೀನ್ ಆರ್ ಈಥಿಲೀನ್ ನೆನಪಿಗೆ ಬರಬೇಕು. ದ ಸೆಕೆಂಡ್ ಎಕ್ಸಾಂಪಲ್ ಈಸ್ CH3 CH ಡಬಲ್ ಬಾಂಡ್ CH2. CH3 CH ಡಬಲ್ ಬಾಂಡ್ CH2. ಇದರ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಹೇಗೆ ಬರೀಬಹುದು ನೋಡಿ. ದೇರ್ ಆರ್ ಟೋಟಲಿ 3 ಕಾರ್ಬನ್ ಆಟಮ್ಸ್. ಅದನ್ನ ಜಿಗ್ಜಾಗ್ ಪ್ಯಾಟ್ರನ್ ಅಲ್ಲಿ ಬರೀತಾ ಇದ್ದೇನೆ. ಜಿಗ್ಜಾಗ್ ಪ್ಯಾಟ್ರನ್ ಅಲ್ಲಿ ಬರೆದೆ 1 2 3 ಕಾರ್ಬನ್ ಆಟಮ್ಸ್ ಅನ್ನ ಬರ್ಕೊಂಡಿದ್ದೇನೆ. ಗೊತ್ತಾಗಿದೆಯಾ? ನೆಕ್ಸ್ಟು ಸೆಕೆಂಡ್ ಅಂಡ್ ಥರ್ಡ್ ಅಂತ ಅನ್ಕೊಳ್ಳಿ ಸದ್ಯಕ್ಕೆ. ಈ ಕಾರ್ಬನ್ಸ್ಗೆ ಏನು ಅಟ್ಯಾಚ್ ಆಗಿದೆ ಅಂದ್ರೆ ಡಬಲ್ ಬಾಂಡ್ ಇದೆ. ಕರೆಕ್ಟಾ? ದೀಸ್ 2 ಕಾರ್ಬನ್ಸ್ ಆರ್ ಕನೆಕ್ಟೆಡ್ ಟು ಒನ್ ಅನದರ್ ಬೈ ಯೂಸಿಂಗ್ ಎ ಡಬಲ್ ಬಾಂಡ್. ಹಾಗಾಗಿ ಇನ್ನೊಂದು ಬಾಂಡ್ ಅನ್ನ ಬರೆದೆ. ಕೀಪ್ ಇನ್ ಮೈಂಡ್, all these lines indicates the bonds which are present in between the carbon atoms. Okay na? ಹಾಗಿದ್ರೆ CC single bond, CC double bond ಗೆ ಈ ರೀತಿ ಬರೆದೆ. No need to write the hydrogens. Keep in mind. Okay?
ಸೊ ದೇರ್ ಆರ್ ಟೋಟಲಿ 3 ಕಾರ್ಬನ್ ಆಟಮ್ಸ್. ಪ್ರೋಪ್ ಅಂತ ಬರದೆ, ಪ್ರೋಪ್ ಗೊತ್ತಾಗಿದೆಯಾ. ನೆಕ್ಸ್ಟ್ ದೇರ್ ಈಸ್ ಒನ್ ಡಬಲ್ ಬಾಂಡ್, ಹಾಗಾಗಿ ಪ್ರೋಪೀನ್ ಅಂತ ಬರೆದಿದ್ದೇನೆ. ಪ್ರೋಪೀನ್, ದ IUPAC ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್ ಈಸ್ ಪ್ರೋಪೀನ್. ಕೀಪ್ ಇನ್ ಮೈಂಡ್, ಇಲ್ಲಿ ಕೂಡ ಒಂದು ರೂಲ್ ಏನು ಹೇಳುತ್ತೆ ಅಂದ್ರೆ, ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾಸ್ ಟು ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾಸ್ ಟು ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಇದನ್ನ ಪ್ರೋಪ್ 1 ಅಂತ ಎಲ್ಲ ಬರೆಯಕ್ಕೆ ಹೋಗ್ತಾ ಇಲ್ಲ ನಾವು, ಬಟ್ ನಂಬರಿಂಗ್ ಕೊಡಬೇಕಾದ್ರೆ ಒಂದು ಪಾಯಿಂಟ್ ಏನು ನೆನಪಿರಬೇಕು ಅಂದ್ರೆ, ಸೊ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಬರಬೇಕು ಅಂದ್ರೆ ಇಲ್ಲಿಂದನೇ ನಂಬರಿಂಗ್ ಶುರು ಮಾಡಬೇಕು. ಓಕೆ, ಇದೊಂದು ಮಾಲಿಕ್ಯೂಲ್ ಅಲ್ಲಿ ಒಂದು ಥಿಯರಿನ ಹೇಳ್ಕೊಂಡಿರ್ತೇನೆ, ಕೇಳ್ಕೊಳ್ಳಿ. ಈ ತರ ನೋಡಿದಾಗ ನಾವೇನ್ ಅನ್ಕೋಬೇಕು, ಇಮ್ಯಾಜಿನ್ ಮಾಡಬೇಕು ಅಂದ್ರೆ, ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂತ. ಗೊತ್ತಾಗಿದೆಯಾ. ಸೊ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂತ ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ಇವಾಗ ಸಪೋಸ್ ಇದೇ ಮಾಲಿಕ್ಯೂಲ್ನ ಉಲ್ಟಾ ಬರಿತಾ ಇದ್ದೇನೆ, ಚೆಕ್ ಮಾಡಿ. CH2 ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH3 ಅಂತ ಬರುತ್ತೆ. ಓಕೆ, ಸಪೋಸ್ ಇದನ್ನ ನಂಬರಿಂಗ್ ಮಾಡೋ ಕ್ವಶನ್ ಬಂತು ಅಂದ್ರೆ, ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೋಯೆಸ್ಟ್ ನಂಬರ್ ಬರಬೇಕು ಅಂದ್ರೆ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರಾಗಲ್ಲ, ಈ ಕಡೆಯಿಂದ ನಂಬರಿಂಗ್ ಮಾಡ್ತೀರಿ 1 2 3 ಅಂತ. ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ 1 2 3 ಅಂತ, ಅದರ ಮೀನಿಂಗ್ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್ ಅಂತ ಆಗತ್ತೆ. ದಟ್ ಈಸ್ ರಾಂಗ್. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂತ ಹೇಳಿದಿರಲ್ಲ, ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಗೊತ್ತಾಗಿದೆಯಾ. ಅದು ಹೈಯರ್ ಎಕ್ಸಾಂಪಲ್ಸ್ಗಳಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಈಸ್ ಇಟ್ ಓಕೆ? ಎಸ್, ಪ್ರೋಪೀನ್ ಆಗಿದೆ. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ 4 ಕಾರ್ಬನ್ಸ್ ಅನ್ನ ಬರ್ಕೊಳ್ತಾ ಇದ್ದೇನೆ, ಚೆಕ್ ಮಾಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್. ಗೊತ್ತಾಗಿದೆಯಾ. ಇವಾಗ ನಾನು ಡಬಲ್ ಬಾಂಡ್ ಅನ್ನ ಇಲ್ಲಿಗೆ ಹಾಕ್ತಾ ಇದ್ದೇನೆ, ಇಲ್ಲಿಗೆ ಫಸ್ಟ್ ಕಾರ್ಬನ್ನಿನ ನಂತರ ಅಟ್ಯಾಚ್ ಮಾಡಿ ಇಟ್ಟಿದ್ದೇನೆ. ಗೊತ್ತಾಗಿದೆಯಾ. ಸೊ ನಾವು ದ ಫಾರ್ಮುಲಾ ಬಿಕಮ್ಸ್ CH2 1 2 3 ಬಾಂಡ್ಸ್ ಆಲ್ರೆಡಿ ಇದೆ, CH. ಗೊತ್ತಾಗಿದೆಯಾ. ಅಗೈನ್ CH2, ದೆನ್ CH3. ಈಸ್ ಇಟ್ ಓಕೆ? ಫಾರ್ಮುಲಾ ಬರೆದಿದ್ದು ಗೊತ್ತಾಗಿದೆಯಾ. ಸೊ ದಿಸ್ ಇಸ್ ದ ಫಾರ್ಮುಲಾ. Now you try for the skeletal representation of this molecule. Skeletal representation ಅನ್ನು ಬರೀತಾ ಇದ್ದೀರಿ. 4 ಕಾರ್ಬನ್ ಆಟಮ್ಸ್, 1 2 3 4. 4 ಕಾರ್ಬನ್ಸ್ ಇದೆ. ಗೊತ್ತಾಯ್ತಾ. ನಾವು ಫಸ್ಟ್ ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಎ ಡಬಲ್ ಬಾಂಡ್, ಹಾಗಾಗಿ ಇಲ್ಲಿ ಡಬಲ್ ಬಾಂಡ್ ಅನ್ನು ಬರೆದೆ. ಫಸ್ಟ್ ಕಾರ್ಬನ್ನಿನ ನಂತರ ಒಂದು ಡಬಲ್ ಬಾಂಡ್ ಅನ್ನು ಬರೆದಿಟ್ಟಿದೆ. ಇಸ್ ಇಟ್ ಓಕೆ? ಎಸ್. ಇವಾಗ ನೀವು ನೀಟಾಗಿ ಚೆಕ್ ಮಾಡ್ತಾ ಹೋಗಬೇಕು. ಫಸ್ಟ್ ಪೇರೆಂಟ್ ಚೈನ್ ಸೆಲೆಕ್ಷನ್, ಅದು ಗೊತ್ತಾಗತ್ತೆ ನಿಮಗೆ. 1 2 3 4 ಕಾರ್ಬನ್ಸ್ ಇದೆ. ಓಕೆನಾ. ನೆಕ್ಸ್ಟ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್. ರೂಲ್ ಅನ್ನ ಜ್ಞಾಪಕ ಮಾಡ್ಕೊಳ್ಳಿ. ಅಲ್ಕೇನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ವಿ, ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂತ ಕರೀತಾ ಇದ್ರಿ. ಇಲ್ಲಿ ಕೂಡ ಅದೇ ಪಾಯಿಂಟ್ ಅಪ್ಲೈ ಆಗತ್ತೆ, ಬಟ್ ಅದಕ್ಕಿಂತ ಮುಂಚೆ ಏನಂದ್ರೆ, ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೋಯೆಸ್ಟ್ ನಂಬರ್ ಬರಬೇಕು. ಇವಾಗ ಚೆಕ್ ಮಾಡ್ತಾ ಇದ್ದೀರಿ. ಸೊ ಸಪೋಸ್ ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದೆ, ಲೆಫ್ಟ್ ಟು ರೈಟ್ ಪ್ರೊಸೀಡ್ ಆಗ್ತಾ ಇದ್ದೇನೆ ಅಂತ ಅನ್ಕೊಳ್ಳಿ. ಸೊ ಇದು ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಕಾರ್ಬನ್. ಗೊತ್ತಾಗಿದೆಯಾ. 1 2 3 4 ನಂಬರಿಂಗ್ ಅನ್ನ ಮಾಡ್ಕೊಂಡೆ. ಇವಾಗ ಆಲ್ಟರ್ನೇಟ್ ವೇ ಆಫ್ ನಂಬರಿಂಗ್ ಅನ್ನ ಚೆಕ್ ಮಾಡ್ತಾ ಇದ್ದೀರಿ. ಆ ಕಡೆಯಿಂದ ನಂಬರಿಂಗ್ ಮಾಡ್ಕೊಂಡು ಬಂದೆ ಅಂತ 1 2 3 4. ಗೊತ್ತಾಗಿದೆಯಾ. ಎಸ್. ಕೀಪ್ ಇನ್ ಮೈಂಡ್, ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್, ಬಟ್ ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ 1 2 3 ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್ ಆಯಿತು. ರೂಲ್ ಏನು ಹೇಳುತ್ತೆ, ದ ಡಬಲ್ ಬಾಂಡೆಡ್ ಕಾರ್ಬನ್ ಶುಡ್ ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಅಂದ್ರೆ ಡಬಲ್ ಬಾಂಡ್ ಬೇಗನೆ ಸ್ಟಾರ್ಟ್ ಆಗಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಅದರ ಮೀನಿಂಗ್, ಸೊ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಓಕೆನಾ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂತ ಇದೆಯಲ್ಲ, ದಟ್ ಈಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಇದನ್ನ ಕರೆಕ್ಟ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ದ ರಾಂಗ್ ವೇ ಆಫ್ ನಂಬರಿಂಗ್. ಗೊತ್ತಾಗಿದೆಯಾ. ಮತ್ತೆ ಹೇಳ್ತಾ ಇದ್ದೇನೆ, ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್, ಅದೇ ಈ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿದ್ರೆ
double bond begins from first carbon itself. 1 2 3 4. ಗೊತ್ತಾಗಿದೆಯಾ? ಎಸ್. ಅದರ ಬೇಸಿಸ್ ಮೇಲೆ ನೇಮ್ ಏನು ಕೊಡ್ಬೋದು ಚೆಕ್ ಮಾಡಿ. ದ ಪ್ರಿಫಿಕ್ಸ್ ಪಾರ್ಟ್, ನೋ ಪ್ರಿಫಿಕ್ಸ್, ಯಾವುದೇ ಸಬ್ಸ್ಟಿಟ್ಯೂಯೆಂಟ್ಸ್ ಇಲ್ಲ. ನೆಕ್ಸ್ಟ್ ಕಮ್ಸ್ ದಿ ವರ್ಡ್ ರೂಟ್. ವರ್ಡ್ ರೂಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಪೇರೆಂಟ್ ಚೈನ್. ಎಷ್ಟು ಕಾರ್ಬನ್ಸ್ ಇದೆ ಟೋಟಲಿ? ಲಾಸ್ಟ್ ನಂಬರ್ ನೋಡಿದರೆ ಗೊತ್ತಾಗತ್ತೆ. ಬ್ಯೂಟ್ ಅಂತ ಇದೆ, ಬ್ಯೂಟ್. ನೆಕ್ಸ್ಟು ENE, ಒಂದು ಡಬಲ್ ಬಾಂಡ್ ಇರೋದ್ರಿಂದ ENE. ಬಟ್ ಡೈರೆಕ್ಟ್ ಆಗಿ ಬರೀಲಿಕ್ಕೆ ಹೋಗಬೇಡಿ. ಆಲ್ಟರ್ನೇಟ್ ಇನ್ನೊಂದು ಅರೇಂಜ್ಮೆಂಟ್ ಕೂಡ ಪಾಸಿಬಲ್ ಇರೋದ್ರಿಂದ ಡಬಲ್ ಬಾಂಡ್ ಯಾವ ಕಾರ್ಬನ್ ಇಂದ ಸ್ಟಾರ್ಟ್ ಆಗಿದೆ ಆ ನಂಬರ್ನ ಕೂಡ ಬರೀಬೇಕು. ಗೊತ್ತಾಗಿದೆಯಾ? ಸೊ ಬ್ಯೂಟ್ ಡೈರೆಕ್ಟ್ ಆಗಿ ಈನ್ ಅಥವಾ ಡಬಲ್ ಬಾಂಡ್ ಅಂತ ಬರೀಲಿಕ್ಕಿಂತ, ಸೊ ದ ಫಸ್ಟ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಡಬಲ್ ಬಾಂಡ್ ಅಲ್ವಾ, ಹಾಗಾಗಿ 1 ಈನ್ ಅಂತ ಬರೀತಾ ಇದ್ದೀರಿ ಇದನ್ನು. ದ IUPAC ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್ ಈಸ್ ಬ್ಯೂಟ್ 1 ಈನ್, ಅಥವಾ or else it can also be named as 1-butene. 1-butene. But 1-ene or 1-butene. Recent IUPAC recommendations ಏನು ಹೇಳುತ್ತೆ ಅಂದರೆ, if the name is ending with the positional number 1, ಅಂದರೆ ಇದು ಅಲ್ಕೀನ್ ಇದೆ 1-ene, ಯಾವುದೋ ಅಲ್ಕೈನ್ ಕೊಟ್ಟಿದ್ದಾರೆ 1YNE, 1YN ಅಂತ ಹೇಳಿ ಕೊಟ್ಟಿದ್ದಾರೆ. ಆಲ್ಕೋಹಾಲ್ಸ್ ಇದೆ 1OL. ಈ ಥರ ಎಲ್ಲಿ ಪೊಸಿಷನಲ್ ನಂಬರ್ 1 ಇರುತ್ತೋ ಅದನ್ನು ನೀವು ಒಮಿಟ್ ಮಾಡ್ಬೋದು, ಡಿಸ್ಕಾರ್ಡ್ ಮಾಡ್ಬೋದು ಅಂತ ಹೇಳುತ್ತೆ. ಅಂದರೆ ಬ್ಯೂಟೀನ್ ಅಂತ ಹೇಳಿದ್ರು ಅದರ ಮೀನಿಂಗ್ ಬ್ಯೂಟ್ 1-ene ಅಂತಾನೆ ಅರ್ಥ. ಬಟ್ ಇವಾಗ ಲರ್ನಿಂಗ್ ಸ್ಟೇಜ್ ಅಲ್ವಾ, ಹಾಗಾಗಿ ಕ್ಲಿಯರ್ ಆಗಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಮುಂದೆ ಪರ್ಫೆಕ್ಟ್ ಆದ ಮೇಲೆ ಆ ಯಾವುದ್ಯಾವುದನ್ನು ಒಮಿಷನ್ಸ್ ಮಾಡಬೇಕೋ ಅದನ್ನು ಮಾಡ್ತಾ ಹೋದ್ರೆ ಆಯ್ತು. ಓಕೆನಾ? ಎಸ್. ನೌ ಕಮಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಇವಾಗ ಅದೇ 4 ಕಾರ್ಬನ್ಸ್ ಅನ್ನೇ ಮತ್ತೆ ಬರ್ಕೊಳ್ತಾ ಇದ್ದೇನೆ. 1 2 3 4. 4 ಕಾರ್ಬನ್ಸ್ ಅನ್ನು ಬರೆದೆ. ಡಬಲ್ ಬಾಂಡ್ ಅನ್ನ ಇಲ್ಲಿ ಬರಿತಾ ಇಲ್ಲ ನಾನು, ಸೆಕೆಂಡ್ ಕಾರ್ಬನ್ನಿನ ನಂತರ ಬರೆದಿಟ್ಟೆ, ಇಲ್ಲಿ ಬರೆದೆ. ಗೊತ್ತಾಗಿದೆಯಾ? ನೌ ಕಂಪ್ಲೀಟ್ ದ ಫಾರ್ಮುಲೆ. ದ ಫಾರ್ಮುಲೆ ಬಿಕಮ್ಸ್ CH3 CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ CH3 ಅಂತ ಬರೆದೆ. ಗೊತ್ತಾಗ್ತಾ ಇದೆಯಾ? ಇದರ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಚೆಕ್ ಮಾಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಟೋಟಲಿ 4 ಕಾರ್ಬನ್ ಆಟಮ್ಸ್ ಇದೆ. ಗೊತ್ತಾಗ್ತಾ ಇದೆಯಲ್ವಾ? ನಾವು ದ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್, ಹಾಗಾಗಿ 1 2 ಸೆಕೆಂಡ್ ಕಾರ್ಬನ್ ಆದಮೇಲೆ ಒಂದು ಡಬಲ್ ಬಾಂಡ್ ಅನ್ನು ಹಾಕಿದ್ದೀರಿ. ಸೆಕೆಂಡ್ ಕಾರ್ಬನ್ ಆದಮೇಲೆ ಒಂದು ಡಬಲ್ ಬಾಂಡ್ ಹಾಕಿ ಇವಾಗ ಚೆಕ್ ಮಾಡಿ ನಂಬರಿಂಗ್ ಯಾವ ಕಡೆಯಿಂದ ಮಾಡ್ಬೋದು ಅಂತ. ನಾನು ಸಪೋಸ್ ಈ ಸೈಡಿಂದ ನಂಬರಿಂಗ್ ಮಾಡಿದೆ ಅಂದ್ಕೊಳ್ಳಿ, 1 2 3 4. ಗೊತ್ತಾಗಿದೆಯಾ? ಅದೇ ಥರ ಇವಾಗ ಈ ಸೈಡಿಂದ ನಂಬರಿಂಗ್ ಮಾಡಿ, 1 2 3 4. Is it okay? You can observe here double bond begins from second carbon. ಈ ಥರ ನಂಬರಿಂಗ್ ಮಾಡಿದ್ರು ಸೆಕೆಂಡ್ ಕಾರ್ಬನ್ ಇಂದ ಸ್ಟಾರ್ಟ್ ಆಗಿದೆ. ಈ ಕೆಳಗೆ ನಂಬರಿಂಗ್ ಇದೆಯಲ್ಲ ಅದನ್ನು ಕೂಡ ಚೆಕ್ ಮಾಡಿ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್, ಇದನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ಸೊ ಡಬಲ್ ಬಾಂಡಿಗೆ ಕನೆಕ್ಟ್ ಆಗಿರೋ ಕಾರ್ಬನ್ಗೆ ಯಾವುದು ಲೋಯೆಸ್ಟ್ ನಂಬರ್ ಇದೆ ಚೆಕ್ ಮಾಡ್ತಾ ಇದ್ದೀರಿ. ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಕೂಡ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್ ಅಂತಾನೆ ಬರ್ತಾ ಇದೆ ಅಲ್ವಾ? ಹಾಗಿದ್ರೆ ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಮೆಥಡ್. ಯಾವ ಕಡೆಯಿಂದ ಬೇಕಾದರೂ ನೀವು ನಂಬರಿಂಗ್ ಅನ್ನು ಮಾಡಿ. 1 2 3 4. ಇಸ್ ಇಟ್ ಓಕೆ? 4 ಕಾರ್ಬನ್ಸ್ ಇದೆ, ಬ್ಯೂಟ್ ಅಂತ ಬರೆದೆ. ನೆಕ್ಸ್ಟ್ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್, ಸೊ ಹಾಗಾಗಿ 2 ಈನ್ ಅಂತ ಬರೀತಾ ಇದ್ದಾವೆ. ಗೊತ್ತಾಗಿದೆಯಾ? ಯಾಕೆ ಇಲ್ಲಿ ಬ್ಯೂಟ್ 1 ಈನ್ ಅಂತಾನೆ ಸ್ಪೆಸಿಫೈ ಮಾಡಿದ್ದೀವಿ ಅಂದರೆ ದರ್ ಈಸ್ ಅನದರ್ ಅರೇಂಜ್ಮೆಂಟ್, ಒನ್ ಮೋರ್ ಅರೇಂಜ್ಮೆಂಟ್, ದಟ್ ಈಸ್ ಬ್ಯೂಟ್ 2 ಈನ್. ಅರ್ಥ ಆಗಿದೆಯಾ? ಎಸ್. ಇದನ್ನ ಇನ್ನೊಂದು ಹೆಸರಿಂದ ಕರಿಬಹುದು, ಏನಂತ? 2-ಬ್ಯೂಟೀನ್ ಅಂತ ಕೂಡ ನೇಮ್ ಮಾಡಬಹುದು, ಆರ್ 2-ಬ್ಯೂಟೀನ್. ಗೊತ್ತಾಗಿದೆಯಾ? ಎಸ್. ಇವಾಗ ನಿಮಗೆ ಸುಮ್ಮನೆ ಒಂದು ಕ್ವಶನ್ ಅನ್ನ ಕೇಳ್ತಾ ಇದ್ದಾನೆ, ಚೆಕ್ ಮಾಡಿ. ಇಲ್ಲಿ 4 ಕಾರ್ಬನ್ಸ್ ಅನ್ನ ಬರೆದಿದೆ, ಎಗೈನ್ 4 ಕಾರ್ಬನ್ಸ್ ಅನ್ನ ಬರೆದಿದೆ. ಇಲ್ಲಿಗೆ ಡಬಲ್ ಬಾಂಡ್ ಕನೆಕ್ಟ್ ಮಾಡಿದ್ವಿ, ಈ ಎಕ್ಸಾಂಪಲ್ ನೋಡಿದ್ವಿ.
ಸೆಕೆಂಡ್ ಕಾರ್ಬನ್ ಇಂದ ನಂತರ ಡಬಲ್ ಬಾಂಡ್ ಅನ್ನ ಕನೆಕ್ಟ್ ಮಾಡಿದೆ, ಅದು ಗೊತ್ತಾಯ್ತು. ಇವಾಗ ಥರ್ಡ್ ಕಾರ್ಬನ್ ಆದ್ಮೇಲೆ ಡಬಲ್ ಬಾಂಡ್ ಅಟ್ಯಾಚ್ ಮಾಡಿದೆ ಅಂತ ಇಮ್ಯಾಜಿನ್ ಮಾಡಿ. ಇಲ್ಲಿಗೆ ಡಬಲ್ ಬಾಂಡ್ ಕನೆಕ್ಟ್ ಮಾಡಿದ್ದೇನೆ. CH3 CH2 CH CH2 ಗೊತ್ತಾಗ್ತಾ ಇದೆಯಾ? CH2. ಇವಾಗ ನೀವು ನಂಬರಿಂಗ್ ಮಾಡಬೇಕಾದ್ರೆ ಪೇರೆಂಟ್ ಚೈನ್ ಸೆಲೆಕ್ಷನ್ ಗೊತ್ತಾಗಿದೆ, 1 2 3 4 ಕಾರ್ಬನ್ಸ್ ಇದೆ, ನೋ ಪ್ರಾಬ್ಲಮ್. ಬಟ್ ಇವಾಗ ನಂಬರಿಂಗ್ ಮಾಡಬೇಕಾದ್ರೆ ಮತ್ತದೇ ಪಾಯಿಂಟ್ ಅನ್ನ ಜ್ಞಾಪಕ ಮಾಡ್ಕೋಬೇಕು. ಈ ಕಡೆಯಿಂದ ನಂಬರಿಂಗ್ ಮಾಡಬೇಕು, ಈ ಕಡೆಯಿಂದ ನಂಬರಿಂಗ್ ಮಾಡಬೇಕು. ಕ್ವಶನ್ ಬರುತ್ತೆ, ಪಾಯಿಂಟ್ ಈಸ್ ದ ಡಬಲ್ ಬಾಂಡೆಡ್ ಕಾರ್ಬನ್ ಶುಡ್ ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಇಫ್ ಐ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಎಂಡ್, ಈ ಸೈಡ್ ಇಂದ ನಂಬರಿಂಗ್ ಶುರು ಮಾಡಿದ್ರೆ ಪೊಸಿಷನಲ್ ನಂಬರ್ಸ್ ವಿಲ್ ಬಿ 1 2 3 4. ದಟ್ ಮೀನ್ಸ್ ಟು ಸೇ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್ ಅಂತ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್. ಅದರ ಬದಲಿಗೆ ಈ ಕಡೆಯಿಂದ ನಂಬರಿಂಗ್ ಮಾಡ್ತಾ ಇದ್ದೇನೆ, 1 2 3 4. ಗೊತ್ತಾಯ್ತಾ? ಸೊ ಹಿಯರ್ ದ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಹಾಗಿದ್ರೆ ನೇಮ್ ಏನಾಗತ್ತೆ? ಟ್ರೈ ಮಾಡ್ತೀರಾ? ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂದ್ರೆ ಒನ್ಸ್ ಅಗೇನ್ ದ ನೇಮ್ ಬಿಕಮ್ಸ್ ಬ್ಯೂಟ್-1-ene. ಸೊ ಬ್ಯೂಟ್-1-eneಗೆ ಇದೊಂದೇ ಸ್ಟ್ರಕ್ಚರ್ ಅಂತ ಇಮ್ಯಾಜಿನ್ ಮಾಡಬೇಡಿ, ಈ ತರ ಬೇಕಾದರೂ ಬರೀಬಹುದು. ಅರ್ಥ ಆಗ್ತಿದೆಯಾ? ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಅನ್ನ ಕೊಟ್ಟಾಗ 1 2 3 4 ಕಾರ್ಬನ್ಸ್ ಅನ್ನ ಬರ್ಕೊಂಡು ಡಬಲ್ ಬಾಂಡ್ ಅನ್ನ ಇಲ್ಲಿಗೆ ಬೇಕಾದರೂ ಕನೆಕ್ಟ್ ಮಾಡಬಹುದು. ಫಸ್ಟ್ ಕಾರ್ಬನ್ ಇದು ಕೂಡ ಆಗತ್ತೆ, ಇದು ಕೂಡ ಫಸ್ಟ್ ಕಾರ್ಬನ್ ಆಗತ್ತೆ. ನೀವು ಯಾವ ಕಡೆಯಿಂದ ನಂಬರಿಂಗ್ ಮಾಡ್ತಾ ಇದ್ದೀರಿ ಅದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಈಸ್ ಇಟ್ ಓಕೆ? ಎಸ್ ಎಸ್. ಇವಾಗ 4 ಕಾರ್ಬನ್ ಆಟಮ್ಸ್ ದ ಲೀನಿಯರ್ ಚೈನ್ ಕೊಟ್ಟಾಗ ಬ್ಯೂಟ್-1-ene ಆರ್ ಬ್ಯೂಟ್-2-ene ಎರಡು ಪಾಸಿಬಲ್ ಅರೇಂಜ್ಮೆಂಟ್ಸ್ ಅನ್ನ ನೋಡಿದ್ರಿ. ಓಕೆ, ಚೆಕ್ ಮಾಡ್ಕೊಡಿ. ಇವಾಗ ಆ ಸ್ಟ್ರಕ್ಚರ್ನ ಅದೇ ತರ ಲೀನಿಯರ್ ಕೊಡ್ಬೇಕಂತ ಇಲ್ಲ, ಈ ತರ ಬೇಕಾದ್ರೂ ಬರೀಬಹುದು. ಓಕೆ, 4 ಕಾರ್ಬನ್ ಆಟಮ್ಸ್ 1 2 3 4 ಹೀಗೆ ಬರ್ಕೊಂಡು, ಸೊ ಇಲ್ಲಿ ಡಬಲ್ ಬಾಂಡ್ ಆಗ್ತೇನೆ, ಇಲ್ಲಿ CH3 ಅಂತ ಬರೀತೇವೆ, ಈ ಕಡೆ ಕೂಡ CH3 ಅಂತ ಬರೀತೇನೆ, ಈ ಕಡೆ ಹೈಡ್ರೋಜನ್ ಅಂತ ಬರೀತೇನೆ, ಈ ಕಡೆ ಕೂಡ ಹೈಡ್ರೋಜನ್. ಗೊತ್ತಾಗಿದೆಯಾ? ಇನ್ನೊಂದು ತರ ಬರೀಬಹುದು, ಚೆಕ್ ಮಾಡಿ. ಅದೇ ಬ್ಯೂಟ್-2-ene ಅನ್ನ ಇನ್ನೊಂದು ತರ ಬರೀತೇನೆ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್, ಈ ತರ ಬರೀತಾ ಇದ್ದೇನೆ. ಓಕೆ, ಫಾರ್ಮುಲಾ ಕಂಪ್ಲೀಟ್ ಮಾಡಿದಾಗ ಇಲ್ಲಿ ಡಬಲ್ ಬಾಂಡ್ ಹಾಕಿದೆ, CH3 CH3, ಹಿಯರ್ 1 ಹೈಡ್ರೋಜನ್, ಹಿಯರ್ 1 more ಹೈಡ್ರೋಜನ್. ಗೊತ್ತಾಗಿದೆಯಾ? ಎಸ್. ಇವಾಗ ಇದನ್ನು ಕೂಡ ನೀವು ನಂಬರಿಂಗ್ ಮಾಡೋದಿಲ್ಲ, ಅದೇ ತರದಲ್ಲೇ ನಂಬರಿಂಗ್ ಮಾಡ್ತಾ ಬರ್ತೀರಿ, ಅಲ್ಲೇನು ಡೌಟ್ ಇಟ್ಕೋಬೇಡಿ. 1 2 3 4 ಕಾರ್ಬನ್ಸ್, 1 2 3 4 ಕಾರ್ಬನ್ಸ್ ಇದೆ, ಬ್ಯೂಟ್-2-ene ಆಯಿತು. ಇಲ್ಲಿ ಕೂಡ 1 2 3 4 ಕಾರ್ಬನ್ಸ್ ಇದೆ, ಇದು ಕೂಡ ಬ್ಯೂಟ್-2-ene ಆಗಿದೆ. ಈಸ್ ಇಟ್ ಓಕೆ? ಸೊ ಬ್ಯೂಟ್-2-ene ಬ್ಯೂಟ್-2-ene. ಸೊ ಇದನ್ನ ಒಂದು ಸ್ವಲ್ಪ ಈ ತರದ ಸ್ಟ್ರಕ್ಚರ್ಸ್ಗಳನ್ನ ನೋಡಿ ಅಬ್ಸರ್ವ್ ಮಾಡಿ. ಎರಡು ಐಡೆಂಟಿಕಲ್ ಗ್ರೂಪ್ಗಳು ಡಬಲ್ ಬಾಂಡಿನ ಸೇಮ್ ಸೈಡಲ್ಲಿ ಇದೆ, ಎರಡು ಐಡೆಂಟಿಕಲ್ ಆಟಮ್ಸ್ಗಳು ಡಬಲ್ ಬಾಂಡಿನ ಸೇಮ್ ಸೈಡಲ್ಲಿ ಇದೆ. ಬಟ್ ಇಲ್ಲಿ ತಗೊಂಡ್ರೆ ಐಡೆಂಟಿಕಲ್ ಗ್ರೂಪ್ಸ್ ಆರ್ ಐಡೆಂಟಿಕಲ್ ಆಟಮ್ಸ್ ಆರ್ ಆನ್ ದಿ ಅಪೋಸಿಟ್ ಸೈಡ್ಸ್ ಆಫ್ ದಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿನ ಅಪೋಸಿಟ್ ಸೈಡ್ಸ್ ಅಲ್ಲಿ ಇದೆ. ಓಕೆ, ಇದೆಲ್ಲ ಮತ್ತೆ ಐಸೋಮೆರಿಸಮ್ ಅಂತ ಕಾನ್ಸೆಪ್ಟ್ ಬಂದಾಗ ಈ ತರದ ಸ್ಟ್ರಕ್ಚರ್ಗಳಲ್ಲಿ ಬರಿತಾ ಹೋಗ್ತೇವೆ, ಒಂದು ಸ್ವಲ್ಪ ಅಲ್ಲಿ ಜ್ಞಾಪಕ ಆಗಬೇಕು. ಓಕೆ, ಸ್ಟಿಕ್ ಆನ್ ಆಗಬೇಡಿ. ಬ್ಯೂಟ್-2-ene ಅಂದ್ರೆ 4 ಕಾರ್ಬನ್ ಲೀನಿಯರ್ ಚೈನ್ ಅಲ್ಲೇ ಇರಬೇಕು ಅಂತ ಹಠ ಮಾಡಬೇಡಿ, ಅದು ಯಾವ ತರ ಬೇಕಾದ್ರೂ ಬರ್ಕೋಬಹುದು. ಗೊತ್ತಾಗಿದೆಯಾ? ಎಸ್. ಇವಾಗ ನಾನೊಂದು ಸ್ವಲ್ಪ ನಿಮಗೆ ಬ್ರಾಂಚ್ಡ್ ಚೈನ್ ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಹೋಗ್ತೇನೆ, ಅದನ್ನು ಒಂದು ಸ್ವಲ್ಪ ಅನಲೈಸ್ ಮಾಡಬೇಕು. ನಾವು 4 ಕಾರ್ಬನ್ ಆಟಮ್ಸ್ನ ಅರೇಂಜ್ಮೆಂಟ್ ಅನ್ನ ಚೆಕ್ ಮಾಡಿ. 1 ಕಾರ್ಬನ್, ಸೆಕೆಂಡ್ ಕಾರ್ಬನ್ ಅಂಡ್ ಥರ್ಡ್ ಕಾರ್ಬನ್, ಇಲ್ಲೊಂದು ಡಬಲ್ ಬಾಂಡ್ ಅನ್ನ ಹಾಕೊಂಡಿದ್ದೇನೆ. ಇವಾಗ ಸಪೋಸ್ ಈ ತರ ಬರ್ಕೊಂಡೆ ಅಲ್ವಾ, 4th ಕಾರ್ಬನ್ ಅನ್ನ ನಾನು ಸಪೋಸ್ ಇಲ್ಲಿಗೆ ಲಿಂಕ್ ಮಾಡಿದೆ ಅಂದ್ರೆ ಚೆಕ್ ಮಾಡಿ, ಇಟ್ ಬಿಕಮ್ಸ್ ಎ ಲೀನಿಯರ್ ಚೈನ್. ಕರೆಕ್ಟಾ? ಎಲ್ಲಾ ಕಾರ್ಬನ್ ಕೈಗೆ ಸಿಗ್ತಾ ಇದೆ, ಲೀನಿಯರ್ ಚೈನ್ ಆಯ್ತು. 1 2 3 4 ಕಾರ್ಬನ್ಸ್ ಇರೋದ್ರಿಂದ ಇಟ್ ಬಿಕಮ್ಸ್ ಬ್ಯೂಟ್-2-ene ಬ್ಯೂಟ್-2-ene ಆಯ್ತು. ಹಾಗಿದ್ರೆ ಇದು ಕೂಡ ಆಗಲ್ಲ. ಅದೇ 4th ಕಾರ್ಬನ್ ಅನ್ನ ನಾನು ಸಪೋಸ್ ಇಲ್ಲಿಗೆ ಅಟ್ಯಾಚ್ ಮಾಡಿದೆ ಅಂತಾನೆ, 4th ಕಾರ್ಬನ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೇನೆ. ಸೊ ಇದು ಕೂಡ ಲೀನಿಯರ್ ಚೈನ್. 1 2 3 4 4 ಕಾರ್ಬನ್ ಹಾಗೆ ಕೈಗೆ ಸಿಗ್ತಾ ಇದೆ, ಲೀನಿಯರ್ ಚೈನ್ ಆಯ್ತು. ಇದು ಆಗಲ್ಲ. ನೇಮ್ ಏನಾಗುತ್ತೆ ಅಂದ್ರೆ ನಂಬರಿಂಗ್ ಈ ಕಡೆಯಿಂದ ಕೊಟ್ಟಾಗ 1 2 3 4 ಅಂತ ಬ್ಯೂಟ್-1-ene ಆಯ್ತು. ಹಾಗಿದ್ರೆ ಆ 4th ಕಾರ್ಬನ್ ಅನ್ನ ನಾನು ಇಲ್ಲಿಗೆ ಅಟ್ಯಾಚ್ ಮಾಡಿದರೆ ಬ್ರಾಂಚ್ಡ್ ಚೈನ್ ಆಗತ್ತೆ.
ಕರೆಕ್ಟಾ? ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದರೆ ದಟ್ ಬಿಕಮ್ಸ್ ಎ ಬ್ರಾಂಚ್ಡ್ ಚೈನ್. ಐ ಆಮ್ ಫಾಲೋವಿಂಗ್ ದಟ್ ಒನ್. 1 2 3 ಕಾರ್ಬನ್ಸ್ ಇದೆ, 4th ಕಾರ್ಬನ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದೆ. ಗಾಟ್ ಇಟ್? ನಾವ್ ಯು ಅಸೈನ್ ದ ಕರೆಕ್ಟ್ ಫಾರ್ಮುಲೆ. ಅಂದ್ರೆ ಹೈಡ್ರೋಜನ್ಸ್ ಅನ್ನು ಕೊಟ್ಟು ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡಿ. ಸೊ ನಾವು ದ ಫಾರ್ಮುಲಾ ಬಿಕಮ್ CH2. 1 2 3 4 ಕಾರ್ಬನ್ಸ್ ಇದೆ, ಇಲ್ಲಿಗೆ ಹೈಡ್ರೋಜನ್ ಬೇಡ, ಇಲ್ಲಿಗೆ 3 ಹೈಡ್ರೋಜನ್ಸ್ ಅನ್ನು ಅಟ್ಯಾಚ್ ಮಾಡಿ, ಇಲ್ಲಿಗೂ ಕೂಡ 3 ಹೈಡ್ರೋಜನ್ಸ್ ಅಟ್ಯಾಚ್ ಮಾಡಿದಿರಿ. ಈಸ್ ಇಟ್ ಓಕೆ? ಎಸ್. ನಾವ್ ಇವಾಗ ಯು ಸ್ಟಾರ್ಟ್ ಪೇರೆಂಟ್ ಚೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಫಸ್ಟು ಪೇರೆಂಟ್ ಚೈನ್ ಸೆಲೆಕ್ಷನ್ ದಟ್ ಈಸ್ ನೌನ್ ಟು ಯು. ಬಟ್ ಇಲ್ಲೊಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಓಕೆ, ದ ಪೇರೆಂಟ್ ಚೈನ್ ಶುಡ್ ಇನ್ಕ್ಲೂಡ್ all the possible multiple bonds. There is one rule, that is the parent chain should include all the possible multiple bonds. ಆಲ್ ದಿ ಪಾಸಿಬಲ್ ಮಲ್ಟಿಪಲ್ ಬಾಂಡ್ಸ್. ಏನಕ್ಕೆ ಹೇಳಿದೆ ಅಂದರೆ, ಇವಾಗ 1 2 3 ಪೇರೆಂಟ್ ಚೈನ್ ಆಗುತ್ತೆ, 3 ಕಾರ್ಬನ್ಸ್ದು. 1 2 3 ಇದು ಕೂಡ ಪೇರೆಂಟ್ ಚೈನ್ ಆಗುತ್ತೆ, 3 ಕಾರ್ಬನ್ಸ್ದು. ಇವಾಗ ನೋಡಿ 1 2 3 ಈ ಕಡೆಯಿಂದ ಮಾಡಿದ್ರು 3 ಕಾರ್ಬನ್, 1 2 3 ಹೀಗೆ. ನೀವು ಬಾಟಮ್ ಟು ರೈಟ್ ಬರ್ತಾ ಇದ್ದೀರಿ ಅಥವಾ ರೈಟ್ ಇಂದ ಸ್ಟಾರ್ಟ್ ಮಾಡಿ ಮತ್ತೆ ಬಾಟಮ್ಗೆ ಬರ್ತಾ ಇದ್ದೀರಿ ಅಂದ್ರೂ ಅಲ್ಲೂ 3 ಕಾರ್ಬನ್ಸ್ ಇದೆ. ನಾವು ಕಮ್ಸ್ ಎ ಕ್ವಶನ್, which carbon chain should be selected or considered as a parent chain? Andre the parent chain is that one which should include all the possible double and triple bonds. Single bond iddaga no objections, easy agi identify ಮಾಡ್ತೀರಿ. ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಬಂದಾಗ ರೂಲ್ ಏನು ಹೇಳುತ್ತೆ ಅಂದರೆ, parent chain is selected in such a way that the given chain should possess all the possible multiple bonds. ಇರುವ ಎಲ್ಲ ಡಬಲ್ ಮತ್ತೆ ಟ್ರಿಪಲ್ ಬಾಂಡ್ಸ್ಗಳನ್ನು ಸೇರಿ ನೀವು ಪೇರೆಂಟ್ ಚೈನನ್ನು ಸೆಲೆಕ್ಷನ್ ಮಾಡಬೇಕು. ಡಬಲ್ ಮತ್ತು ಟ್ರಿಪಲ್ ಬಾಂಡ್ಗಳನ್ನು ಸೇರಿಸಿ ನೀವು ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಕಾರ್ಬನ್ಗಳ ನಂಬರ್ ಕಡಿಮೆ ಆದರೂ ಆಗ್ಬೋದು, ಅಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಮುಂದಿನ ಎಕ್ಸಾಂಪಲ್ಸಲ್ಲಿ ಆ ಥರದ ಸ್ಪೆಸಿಫಿಕ್ ಕೋಟನ್ನು ಮಾಡ್ತಾ ಹೋಗ್ತೇನೆ. ಸದ್ಯಕ್ಕೆ ಇದೊಂದು ಎಕ್ಸಾಂಪಲನ್ನು ಅರ್ಥ ಮಾಡ್ಕೊಳ್ಳಿ. ಸೊ 4 ಕಾರ್ಬನ್ಸ್ ಇತ್ತು, ನಾನು ಪೇರೆಂಟ್ ಚೈನ್ ಆಗಿ ಸೆಲೆಕ್ಷನ್ ಮಾಡಬೇಕಾದ್ರೆ ಕಾರ್ಬನ್ಸ್ಗಳನ್ನು ಕೌಂಟ್ ಮಾಡಲಿಕ್ಕೆ ಶುರು ಮಾಡಿದೆ. 1 2 3 1 2 3 3 ಕಾರ್ಬನ್ಸ್ ಇದೆ. ಇನ್ನೊಂದು ಪಾಸಿಬಲ್ ಅರೇಂಜ್ಮೆಂಟ್ 1 2 3 1 2 3 ಇದು ಕೂಡ ಇತ್ತು. ಬಟ್ ನಾನು ಈ ಸಿಂಗಲ್ ಬಾಂಡೆಡ್ ಕಾರ್ಬನ್ ಚೈನ್ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಬಿಕಾಸ್ ದೇರ್ ಇಸ್ ಎ ರೂಲ್, ದ ಪೇರೆಂಟ್ ಚೈನ್ ಶುಡ್ ಪೊಸೆಸ್ ಆಲ್ ದಿ ಪಾಸಿಬಲ್ ಮಲ್ಟಿಪಲ್ ಬಾಂಡ್. ಪೇರೆಂಟ್ ಚೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ಎಲ್ಲ ಡಬಲ್ ಬಾಂಡ್ಗಳನ್ನು ಟ್ರಿಪಲ್ ಬಾಂಡ್ಗಳನ್ನು ಸೇರಿಸಿನೇ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಹಾಗಿದ್ರೆ ದಿಸ್ ಬಿಕಮ್ಸ್ ದಿ ಪೇರೆಂಟ್ ಚೈನ್. ಓಕೆನಾ? ಇದನ್ನ ಪೇರೆಂಟ್ ಚೈನ್ ಅಂತ ಹೇಳಿ ಸೆಲೆಕ್ಷನ್ ಮಾಡಿದಿರಿ. ಈಸ್ ಇಟ್ ಓಕೆ? ನೌ ಸ್ಟಾರ್ಟ್ ನಂಬರಿಂಗ್. ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ಅಲ್ಕೇನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ವಿ? ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅಂತ ಕರಿತಾ ಇದ್ರಲ್ವಾ. ಇಲ್ಲೇನು ಹೇಳ್ತಾ ಇದ್ದೀರಿ? ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೋಯೆಸ್ಟ್ ನಂಬರ್ ಬರಬೇಕು ಅಂತ ಹೇಳ್ತಾ ಇದ್ದೀರಿ. ಈಸ್ ಇಟ್ ಓಕೆ? ಇವಾಗ ನೋಡಿ, ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1 2 3 ಅಂತ ಆಯಿತು. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್. ಓಕೆ, ಬಟ್ ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡ್ತೇನೆ. ದಿಸ್ ಈಸ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಅಂಡ್ ಥರ್ಡ್ ಕಾರ್ಬನ್. ಅಬ್ಸರ್ವ್ ಮಾಡಿ, ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಹಾಗಿದ್ರೆ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ನಂಬರಿಂಗ್. ಓಕೆನಾ? ಸೊ ಹಾಗಿದ್ರೆ ನಾನು ಪ್ರಿಫಿಕ್ಸ್, ವರ್ಡ್ ರೂಟ್, ಸಫಿಕ್ಸ್ ಈ ಪಾರ್ಟ್ಗಳನ್ನು ಇಟ್ಕೊಂಡು ನೇಮಿಂಗ್ ಅನ್ನ ಮಾಡ್ತಾ ಹೋಗ್ತಾ ಇದ್ದೇನೆ. ಕೀಪ್ ಇನ್ ಮೈಂಡ್, ಫಸ್ಟ್ ಪ್ರಿಫಿಕ್ಸ್ ಅನ್ನ ಚೆಕ್ ಮಾಡಿ. ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 methyl group ಅಲ್ವಾ? ಪ್ರಿಫಿಕ್ಸ್ ವರ್ಡ್ ಇಂಡಿಕೇಟ್ಸ್ ದ ಪೊಸಿಷನಲ್ ನಂಬರ್ along with the name of the substituent that is known to you. ಇದರಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಯಾವುದು? ಮೀಥೈಲ್ ಗ್ರೂಪ್. ಕರೆಕ್ಟಾ? ಹಾಗಿದ್ರೆ ನೇಮ್ ಬಿಕಮ್ಸ್, ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, 2 methyl ಅಂತ ಬರುತ್ತೆ. 2 methyl. ಇಲ್ಲಿಗೆ ಪ್ರಿಫಿಕ್ಸ್ ಈಸ್ ಓವರ್. ನೆಕ್ಸ್ಟ್ ಕಮಿಂಗ್ ಟು ದ ವರ್ಡ್ ರೂಟ್. ವರ್ಡ್ ರೂಟ್ ಅನ್ನ ಚೆಕ್ ಮಾಡಿ. ಟೋಟಲಿ ದೇರ್ ಆರ್ 3 ಕಾರ್ಬನ್ ಆಟಮ್ಸ್.
3 ಕಾರ್ಬನ್ಸ್ ಇದ್ರೆ ವರ್ಡ್ ರೂಟ್ ಏನು ಕೊಡ್ತಾ ಇದ್ದೀರಿ? ಪ್ರೋಪ್ ಅಂತ ಬರೀತಾ ಇದ್ದೀರಿ. ವರ್ಡ್ ರೂಟ್ ಈಸ್ ಪ್ರೋಪ್. ಈಸ್ ಇಟ್ ಓಕೆ? ನೆಕ್ಸ್ಟ್ ಸಫಿಕ್ಸ್ ಪಾರ್ಟ್ ಅಲ್ಲಿ 2 ಪಾರ್ಟ್ ಇದೆ. ಒಂದು ಪ್ರೈಮರಿ ಸಫಿಕ್ಸ್, ಇನ್ನೊಂದು ಸೆಕೆಂಡರಿ ಸಫಿಕ್ಸ್ ಅಂತ. ಪ್ರೈಮರಿ ಸಫಿಕ್ಸ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಅನ್ಸ್ಯಾಚುರೇಷನ್ ಆರ್ ಸ್ಯಾಚುರೇಷನ್. ಸ್ಯಾಚುರೇಷನ್ ಇದ್ರೆ AN ಅಂತ ಬರೀತೀರಿ. ಅನ್ಸ್ಯಾಚುರೇಷನ್ ಇದ್ರೆ ಡಬಲ್ ಬಾಂಡ್ ಇದ್ರೆ EN, ಟ್ರಿಪಲ್ ಬಾಂಡ್ ಇದ್ರೆ YN ಅಂತ ಬರೀತಾ ಇದ್ರಿ. ಇಲ್ಲೇನಿದೆ? ಡಬಲ್ ಬಾಂಡ್ ಇದೆ. ಹಾಗಿದ್ರೆ ಏನ್ ಬರೀಬೇಕು? EN ಅಂತ ಬರೀಬೇಕು. ಇನ್ನೂ ಸ್ಪೆಸಿಫಿಕ್ ಆಗಿರಿ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ವಿಚ್ ಕಾರ್ಬನ್? ಫಸ್ಟ್ ಕಾರ್ಬನ್. ಹಾಗಾಗಿ ಪ್ರೋಪ್ ಅಂತ ಬರೆದಾದ ಮೇಲೆ 1EN ಅಂತ ಬರೆದ್ರಿ. ದಿಸ್ ಇಸ್ ದ ಪ್ರೈಮರಿ ಸಫಿಕ್ಸ್ ಪಾರ್ಟ್. ಓಕೆ, ದಿಸ್ ಈಸ್ ದ ಪ್ರಿಫಿಕ್ಸ್. 2-methyl ಅನ್ನೋದು ಪ್ರಿಫಿಕ್ಸ್ ಆಯಿತು. ಪ್ರೋಪ್ ಅಂತ ಹೇಳಿದ್ರೆ ವರ್ಡ್ ರೂಟ್ ಆಯಿತು. 1EN ಅಂತ ಬರೆಯೋದು ಪ್ರೈಮರಿ ಸಫಿಕ್ಸ್. ನೆಕ್ಸ್ಟು ನೇಮನ್ನು ಎಂಡ್ ಮಾಡ್ತಾ ಇದ್ದೀರಿ. ಇನ್ನು ಮತ್ತೆ ಬೇರೆ ಏನು ಆಲ್ಕೋಹಾಲ್, ಅಲ್ಡಿಹೈಡ್ ಎಕ್ಸೆಟ್ರಾ ಏನೂ ಇಲ್ಲ. ಅಲ್ಕೀನ್ ಇದು. ಅಲ್ಕೀನ್ ಇದ್ದಾಗ ನೇಮ್ ಎಂಡ್ಸ್ ವಿತ್ ENE ಅಷ್ಟೇ. ಸೊ ENE ಬಿಕಮ್ಸ್ ದಿ ಸೆಕೆಂಡರಿ ಸಫಿಕ್ಸ್ ಆಲ್ಸೋ. E ಅಂತ ನೇಮನ್ನು ಎಂಡ್ ಮಾಡಿದರೆ ಮುಗಿದೋಯ್ತು. ಈಸ್ ಇಟ್ ಓಕೆ? ಎಸ್. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. 2-methyl prop 1-ene. ಗೊತ್ತಾಗಿದೆಯಾ? ದಿಸ್ ಇಸ್ ದ IUPAC ನೇಮ್. ಕಾಮನ್ ನೇಮನ್ನು ಸುಮ್ಮನೆ ನಿಮಗೆ ಹೇಳಿರ್ತೇನೆ, ಆದರೆ ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಿ. ಸೆಕೆಂಡ್ ಕಾರ್ಬನ್ಗೆ 1 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಕರೆಕ್ಟಾ? ಸೆಕೆಂಡ್ ಕಾರ್ಬನ್ಗೆ ಒಂದೇ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ದ ಪ್ರಿಫಿಕ್ಸ್ ಗಿವನ್ ಈಸ್ ಐಸೋ. ಐಸೋ ಅನ್ನೋ ಪ್ರಿಫಿಕ್ಸ್ ಕೊಡ್ತಾ ಇದ್ದೀರಿ. ಐಸೋ ಆದ ಮೇಲೆ ಟೋಟಲಿ ಎಷ್ಟು ಕಾರ್ಬನ್ಸ್ ಇದೆ ನೋಡಿ? 4 ಕಾರ್ಬನ್ಸ್ ಇದೆ. ಸೊ ಐಸೋ ಬ್ಯೂಟೀನ್ ಅಂತ ಬರೀಬಹುದು. ಐಸೋ ಬ್ಯೂಟೀನ್ ಅಂತ ಬರೀಬಹುದು, ಅಥವಾ ಐಸೋ ಬ್ಯೂಟಿಲೀನ್ ಅಂತ ಕೂಡ ಬರೀಬಹುದು. ಐಸೋ ಬ್ಯೂಟೀನ್ ಆರ್ ಐಸೋ ಬ್ಯೂಟಿಲೀನ್. ಯು ಬಿ ಪರ್ಫೆಕ್ಟ್ ವಿತ್ ದ IUPAC ನೇಮ್. ಕಾಮನ್ ನೇಮ್ಗಳನ್ನು ಸದ್ಯ ಮಾಲಿಕ್ಯೂಲ್ಸ್ ಪರಿಚಯ ಆದ ಹಾಗೆ ನೆನಪಲ್ಲಿ ಉಳಿಯುತ್ತೆ ಅದು. ಬಟ್ ಎಲ್ಲ ಕಡೆ ಪ್ರಿಫರ್ ಮಾಡುವಂಥದ್ದು IUPAC ನಾಮನ್ಕ್ಲೇಚರ್. ಅದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಈಸ್ ಇಟ್ ಓಕೆ? ಎಸ್. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. One more example I can quote is ಇವಾಗ 1, 2, 3, 4, 5 ಕಾರ್ಬನ್ಸ್ ಅನ್ನ ಲೀನಿಯರ್ ಚೈನ್ ಅಲ್ಲಿ ಬರೆದಿದ್ದೇನೆ. ಓಕೆನಾ? ಎಸ್. ಇವಾಗ ಚೆಕ್ ಮಾಡಿ. ಡಬಲ್ ಬಾಂಡ್ ಅನ್ನ ನಾನು ಇಲ್ಲಿ ಬರಿತಾ ಇದ್ದೇನೆ. ಇನ್ನೊಂದು ಕಂಡೀಷನ್ ಅಲ್ಲಿ 1, 2, 3, 4, 5 ಕಾರ್ಬನ್ಸ್ ಬರದೆ. ಡಬಲ್ ಬಾಂಡ್ ಅನ್ನ ಇಲ್ಲಿ ಬರೆದಿಡ್ತಾ ಇದ್ದಾನೆ. ಗೊತ್ತಾಗ್ತಾ ಇದೆಯಾ? ಸೊ ಇವೆರಡನ್ನ ಫಸ್ಟ್ಗೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಸಾಲ್ವ್ ಮಾಡೋದು ಅಂದ ಕೂಡಲೇ ನೀವೇನು ಮಾಡಬೇಕು? ಹೈಡ್ರೋಜನ್ ಕೊಟ್ಟು ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡ್ತಾ ಇದ್ದೀರಿ. ನಾವು ದ ಫಾರ್ಮುಲಾ ಬಿಕಮ್ CH2 ಡಬಲ್ ಬಾಂಡ್. 1, 2, 3 ಬಾಂಡ್ಸ್ ಇದೆ ಅಂದರೆ 1H, CH2, CH2, CH3. ಈಸ್ ಇಟ್ ಓಕೆ? ನಾವು ಈ ಎಕ್ಸಾಂಪಲ್ ಅನ್ನು ಕೋಟ್ ಮಾಡ್ತಿದ್ದೀನಿ. CH3 1, 2, 3 ಬಾಂಡ್ ಇದೆ ಅಂದರೆ 1 ಹೈಡ್ರೋಜನ್. 1, 2, 3 ಬಾಂಡ್ ಇದೆ ಅಂದರೆ 1 ಹೈಡ್ರೋಜನ್. ನೆಕ್ಸ್ಟ್ ಅಗೈನ್ CH2, CH3. ಗೊತ್ತಾಗ್ತಾ ಇದೆಯಾ? ಈ 2 ಎಕ್ಸಾಂಪಲ್ನ ಬರೆದಿಟ್ಟೆ. ನೀವು ಇವಾಗ ಕ್ರಾಸ್ ಚೆಕ್ ಮಾಡಬೇಕಾಗಿರೋದು ನೇಮ್ ಏನು ಕೊಡ್ಬೋದು ಅಂತ. ನೇಮ್ ಏನು ಕೊಡ್ತಾ ಇದ್ದೀರಿ ಚೆಕ್ ಮಾಡಿ. ಟೋಟಲಿ 5 ಕಾರ್ಬನ್ಸ್ ಇದೆ. ಯು ಹ್ಯಾವ್ ಅಬ್ಸರ್ವ್ಡ್ ದೇರ್ ಆರ್ ನೋ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಬ್ರಾಂಚಸ್. ಯಾವುದೇ ಬ್ರಾಂಚ್ ಇಲ್ಲ, ಲೀನಿಯರ್ ಚೈನ್ ಇದೆ. ಹಾಗಿದ್ರೆ ಪ್ರಿಫಿಕ್ಸ್ ಪಾರ್ಟ್ ಇಲ್ಲ ಇಲ್ಲಿ. ವರ್ಡ್ ರೂಟ್ ಟೋಟಲಿ 5 ಕಾರ್ಬನ್ ಆಟಮ್ಸ್ ಇದೆ, ಪೆಂಟ್ ಆಗತ್ತೆ. ನಂಬರಿಂಗ್ ಎಲ್ಲಿಂದ ಮಾಡ್ತೀರಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ರೂಲ್ ನೆನಪಿದೆ ಅಲ್ವಾ? ಸ್ಟಾರ್ಟ್ ನಂಬರಿಂಗ್ ದ ಕಾರ್ಬನ್ ಚೈನ್ ಫ್ರಮ್ ದಟ್ ಡೈರೆಕ್ಷನ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1, 2, 3, 4, 5 ಅಂತ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ 4th ಕಾರ್ಬನ್. ಬಟ್ ಅದೇ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. 1, 2, 3, 4, 5 ಅಂತ. ಸೊ ಇಲ್ಲಿ ಏನಾಗುತ್ತೆ? ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಇಟ್ ಸೆಲ್ಫ್. ಇದು ಕರೆಕ್ಟ್ ತಾನೆ? ಹಾಗಿದ್ರೆ ನೇಮ್ ಏನು ಕೊಡ್ತಾ ಇದ್ದಾನೆ? ಪೆಂಟ್ ಅಂತ ಬರ್ಕೊಂಡೆ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಸೊ 1-ene ಅಂತ ಬರದೆ. ಪೆಂಟ್ 1-ene. ಅಥವಾ ಇನ್ನೂ ಸಿಂಪಲ್ ಆಗಿ 1 ಪೆಂಟೀನ್ ಅಂತನೂ ಬರೀಬಹುದು.
1 ಪೆಂಟೀನ್ ಅಂತ ಕೂಡ ಬರೀಬಹುದು. ಓಕೆ, ನಾವು ಈ ಮಾಲಿಕ್ಯೂಲ್ನ ಚೆಕ್ ಮಾಡ್ತಾ ಇದ್ದೀರಿ. ಇಲ್ಲಿ ಕೂಡ ನಂಬರಿಂಗ್ ಅನ್ನ ನೀವೇ ಪ್ಲಾನ್ ಮಾಡ್ಕೊಳ್ಳಿ. ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1 2 3 4 5 ಅಂತ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್. ಕರೆಕ್ಟಾ? ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್. ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದೆ ಅನ್ಕೊಳ್ಳಿ, 1 2 3 4 5 ಈ ತರ ನಂಬರಿಂಗ್ ಮಾಡಿದ್ರೆ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್ ಇಟ್ ಸೆಲ್ಫ್. ಅವಾಗ ನೀವೇನ್ ಕೊಡ್ತೀರಿ ಅಂದ್ರೆ ಇಲ್ಲಿ ಪೆಂಟ್ ಅಂತ ಬರ್ಕೊಂಡೆ, ಪೆಂಟ್ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್, ದೇರ್ಫೋರ್ ದ ನೇಮ್ 2-ene. ಪೆಂಟ್ 2-ene ಅಂತ ನೇಮ್ ಅನ್ನ ಬರೀತಾ ಇದ್ದೇನೆ. ಈಸ್ ಇಟ್ ಓಕೆ? ಅರ್ಥ ಆಗಿದೆಯಾ? ಎಸ್. ಸೊ ಇದರ ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಅನ್ನ ನೀವಾಗೆ ಟ್ರೈ ಮಾಡಿ. ಓಕೆ, ಸೊ ಇನ್ನೊಂದು ಮಾಲಿಕ್ಯೂಲ್ನ ಸುಮ್ಮನೆ ನಿಮಗೆ ಕೇಳ್ತೇನೆ, ಎಷ್ಟು ಅರ್ಥ ಆಗಿದೆ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಟ್ರೈ ಮಾಡಿ, ಆನ್ಸರ್ ಮಾಡಲಿಕ್ಕೆ. ಓಕೆ, ಎಗೇನ್ 1 2 3 4 5 ಕಾರ್ಬನ್ಸ್ ಬರೆದೆ. ಡಬಲ್ ಬಾಂಡ್ ಇಲ್ಲಿ ಬರೆದ್ರೆ 1-ene, ಇಲ್ಲಿ ಬರೆದ್ರೆ 2-ene ಆಯ್ತು. ಇಲ್ಲಿ ಬರೀತೇನೆ 3-ene ಅನ್ಲಿಕ್ಕೆ ಹೋಗಬೇಡಿ. ಅರ್ಥ ಆಗಿದೆಯಾ? 3-ene ಅಂತ ಸಡನ್ ಆಗಿ ಅನ್ಬಾರ್ದು. ರೀಸನ್ ಇಷ್ಟೇ, 1 2 3 ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್ ಅಂತ ಆಯ್ತು. ಈ ಕಡೆಯಿಂದನೂ ನಂಬರಿಂಗ್ ಮಾಡಿ ನೋಡಿ. ಅಂದ್ರೆ ಒಂದೇ ಸರಿ ಮಾಲಿಕ್ಯೂಲ್ ಗೊತ್ತಾಯ್ತು ಅನ್ನೋ ಖುಷಿಲಿ ನೀವು ನಂಬರಿಂಗ್ ಶುರು ಮಾಡಿಬಿಟ್ರೆ, ಇನ್ನೊಂದು ಪಾಸಿಬಲ್ ವೇ ಬಗ್ಗೆ ಥಿಂಕ್ ಮಾಡಲಿಲ್ಲ ಅಂದ್ರೆ ದೇರ್ ವಿಲ್ ಬಿ ಎ ಮಿಸ್ಟೇಕ್. ದೇರ್ ಆರ್ ಚಾನ್ಸಸ್ ಆಫ್ ಮಿಸ್ಟೇಕ್ಸ್. ಓಕೆ, ಹಾಗಾಗಿ ಸೊ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. 1 2 3 ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್. ಈ ಕಡೆಯಿಂದ ನಂಬರಿಂಗ್ ಮಾಡಿ 1 2 3 4 5 ಅಂತ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್. ಗೊತ್ತಾಗಿದೆಯಲ್ವಾ? ಹಾಗಿದ್ರೆ ಇದು ಕೂಡ ಪೆಂಟ್ 2-ene ಆಗತ್ತೆ. ಇಲ್ಲೇನ್ ಬರ್ದಿದ್ದಾನೆ, ಇದು ಪೆಂಟ್ 2-ene ಆಯ್ತು. ಗೊತ್ತಾಗಿದೆಯಾ? ನಾವು ಎಗೈನ್ ಐ ವಿಲ್ ರೈಟ್ 5 ಕಾರ್ಬನ್ ಆಟಮ್ಸ್. ಹೈಡ್ರೋಜನ್ ಇಲ್ಲೂ ನಾನು ಬರೀಲಿಕ್ಕೆ ಹೋಗ್ತಾ ಇಲ್ಲ, ನಿಮಗೆ ಗೊತ್ತಾಗತ್ತೆ ಅಂತ. ಡಬಲ್ ಬಾಂಡ್ ಇಲ್ಲಿ ಬರೆದ್ರೆ 1-ene, ಇಲ್ಲಿಗೆ ಬರೆದ್ರೆ 2-ene ಆಯ್ತು. ಇಲ್ಲಿ ಬರೆದ್ರೆ 3-ene ಅಲ್ಲ, ಎಗೈನ್ 2-ene. ನಂಬರಿಂಗ್ ಅನ್ನ ಈ ಕಡೆಯಿಂದ ಶುರು ಮಾಡಿದಿರಿ, ಇಲ್ಲಿಗೆ ಬರೆದೆ. ಗೊತ್ತಾಗಿದೆ ಅಲ್ವಾ? ಸೊ ದ ನೇಮಿಂಗ್ ಬಿಕಮ್ಸ್ ಪೆಂಟ್ 1-ene. ಪೆಂಟ್ 1-ene ಅಂತ ನಂಬರಿಂಗ್ ಮಾಡ್ತಾ ಇದ್ದೀರಿ, ಸಾರಿ ನೇಮಿಂಗ್ ಅನ್ನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಂಬರಿಂಗ್ ಅನ್ನ ಈ ಸೈಡ್ ಇಂದ ಶುರು ಮಾಡಿದಿರಿ. ಗೊತ್ತಾಗಿದೆಯಲ್ಲ? ಇದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಸುಮ್ಮನೆ ಕಾರ್ಬನ್ ಚೈನ್ಗಳನ್ನ ಬರ್ಕೊಳ್ಳಿ, ಡಬಲ್ ಬಾಂಡ್ ಅನ್ನ ಬರೀರಿ, ಮಧ್ಯದಲ್ಲಿ ಬರೀತಾ ಹೋಗಿ. ಸೊ ನಂಬರಿಂಗ್ ವೇ ಪ್ರಾಕ್ಟೀಸ್ ಮಾಡಿ, ಯಾವ ಕಡೆಯಿಂದ ನಂಬರಿಂಗ್ ಮಾಡಿದರೆ ಕರೆಕ್ಟ್ ಅಂತ. ಓಕೆ, ನಾನು ಇನ್ನೊಂದು 2-3 ಎಕ್ಸಾಂಪಲ್ಸ್ಗಳನ್ನು ಕೊಡ್ತೇನೆ. ಬ್ರಾಂಚ್ಡ್ ಚೈನ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಅಲ್ಕೀನ್ಸ್ ಕಂಟೈನಿಂಗ್ ಬ್ರಾಂಚ್ಡ್ ಚೈನ್ ಸ್ಟ್ರಕ್ಚರ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೇನೆ. ನಾವು we shall look into few examples for branched chain alkenes. Okay, branched chain alkenes ಗಳಲ್ಲಿ nomenclature ಹೇಗೆ ಮಾಡೋದು, alkanes ಗಳಲ್ಲಿ ಏನು ಪ್ಯಾಟರ್ನ್ ಫಾಲೋ ಮಾಡಿದ್ರು, the same thing is applicable here also. ಓಕೆ, ಏನು ಜಾಸ್ತಿ ಡಿಫರೆನ್ಸ್ ಅಂತ ಏನು ಬರೋದಿಲ್ಲ. ಬಟ್ ರೂಲ್ ಏನು ಹೇಳುತ್ತೆ ಅಂದರೆ ಡಬಲ್ ಬಾಂಡೆಡ್ ಕಾರ್ಬನ್ ಶುಡ್ ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಓಕೆನಾ? ನೋಡಿ ಚೆಕ್ ಮಾಡಿ. ಇವಾಗ 1 2 3 4 ಕಾರ್ಬನ್ಸ್ ಇದೆ. ಲಾಂಗೆಸ್ಟ್ ಚೈನ್ ಪೇರೆಂಟ್ ಚೈನ್ ಅನ್ನ ಫಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ತೀರಿ. ಅದಕ್ಕಿಂತ ಮುಂಚೆ ನಿಮಗೆ ಹೇಳಿದ್ದೆ, ಸೊ ಕಾರ್ಬನ್ಸ್ಗಳ ವೆಲೆನ್ಸಿಯನ್ನು ಸ್ಯಾಟಿಸ್ಫೈ ಮಾಡ್ತೀರಿ. CH2 1 2 3 4 ಬಾಂಡ್ ಇರೋದ್ರಿಂದ ಹೈಡ್ರೋಜನ್ ಬೇಡ, ಇಲ್ಲಿಗೆ CH2, ಇಲ್ಲಿಗೆ ಕೂಡ CH3. ಇಲ್ಲೇನು ಬರಿತಾ ಇದ್ರಿ? CH3 ಅಂತ ಬರೆದೆ. ಓಕೆನಾ? ನಾವು ಸೆಲೆಕ್ಟ್ ದ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್. 1 2 3 4 1 2 3 4 ಕಾರ್ಬನ್ ಆಟಮ್ಸ್ ಇದೆ, ವಿಚ್ ಇನ್ಕ್ಲೂಡ್ಸ್ ದಿ ಮಲ್ಟಿಪಲ್ ಬಾಂಡ್ ಆಲ್ಸೋ. ಆ 4 ಕಾರ್ಬನ್ ಆಟಮ್ ಚೈನ್ ನಾನೇನು ಇವಾಗ ತೋರಿಸಿದೆ, ಇದರಲ್ಲಿ ಏನಾಗಿದೆ ಅಂದರೆ ಮಲ್ಟಿಪಲ್ ಬಾಂಡ್ಸ್ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ. ಮಲ್ಟಿಪಲ್ ಬಾಂಡ್ಸ್ ಕೂಡ ಇನ್ಕ್ಲೂಡ್ ಆಗಿದೆ, ಕರೆಕ್ಟಾ? ಬಟ್ ಅದೇ ಇವಾಗ 1 2 3 4 ಆರ್ 1 2 3 4 ಈ ಕಾರ್ಬನ್ ಚೈನ್ ಅನ್ನ ನೀವು ಅಬ್ಸರ್ವ್ ಮಾಡಿ ಅದರ ಮೇಲೆ ಬೆರಳಿಟ್ಕೊಳ್ತಾ ಹೋದ್ರೆ 4 ಕಾರ್ಬನ್ಸ್ ಸಿಗತ್ತೆ, ಬಟ್ ಡಬಲ್ ಬಾಂಡ್ ಮಿಸ್ ಆಗಿ ಹೋಗ್ತಾ ಇದೆ. ಬಟ್ ರೂಲ್ ಏನ್ ಹೇಳುತ್ತೆ ಗೊತ್ತಾಗಿದೆಯಲ್ಲ? ದ ಪೇರೆಂಟ್ ಚೈನ್ ಶುಡ್ ಇನ್ಕ್ಲೂಡ್ ಆಲ್ ದಿ ಪಾಸಿಬಲ್ ಮಲ್ಟಿಪಲ್ ಬಾಂಡ್ಸ್. ಓಕೆನಾ? ಸೊ ಅದರ ಬೇಸಿಸ್ ಮೇಲೆ ನಾನು ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಿದೆ. ದೆನ್ ಸ್ಟಾರ್ಟ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಇನ್ ದಟ್ ಡೈರೆಕ್ಷನ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ಹಾಗಿದ್ರೆ ನಾನು ನಂಬರಿಂಗ್ ಈ ಕಡೆಯಿಂದ ಶುರು ಮಾಡ್ಕೊಳ್ತೇನೆ. 1 2 3 4 ಅಂತ. ಗೊತ್ತಾಗಿದೆಯಲ್ಲ? ಈ ಕಡೆಯಿಂದ ಯಾಕೆ ಮಾಡಲ್ಲ?
ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಥರ್ಡ್ ಪೊಸಿಷನ್ ಸಿಗ್ತಾ ಇದೆ, ಈ ಕಡೆಯಿಂದ ಮಾಡಿದರೆ ಫಸ್ಟ್ ಪೊಸಿಷನ್ನೇ ಸಿಕ್ತು. ಓಕೆ ಅಲ್ವಾ? ಎಸ್. ಇವಾಗ ಹಾಗಿದ್ರೆ ಇಲ್ಲಿ ಮೀಥೈಲ್ ಗ್ರೂಪ್ ಏನಿದೆ ಅದನ್ನ ಹೀಗೆ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೇನೆ, ಅದನ್ನ ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿಬೇಕು. ಗೊತ್ತಾಗಿದೆಯಾ? ಯು ಟ್ರೈ. ಪ್ರಿಫಿಕ್ಸ್ ಪಾರ್ಟ್ ಏನಾಗತ್ತೆ ನೋಡಿ, ಮೀಥೈಲ್ ಗ್ರೂಪ್ ಇದೆ ಅಂಡ್ ದಟ್ ಮೀಥೈಲ್ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಸೆಕೆಂಡ್ ಕಾರ್ಬನ್. ಸೊ ಹಾಗಾಗಿ 2 ಮೀಥೈಲ್ ಅಂತ ಬರೆದಿದ್ದೀರಿ, 2 ಮೀಥೈಲ್. ಓಕೆನಾ? ನೆಕ್ಸ್ಟ್ 2 ಮೀಥೈಲ್ ಆದ ಮೇಲೆ ಕಾಣಿಸ್ತಾ ಇದೆಯಲ್ವಾ? ಎಸ್, 2 ಮೀಥೈಲ್, 2 ಮೀಥೈಲ್. ನೆಕ್ಸ್ಟ್ ವರ್ಡ್ ರೂಟ್ 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟ್ ಅಂತ ಬರದೆ, 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟ್ ಅಂತ ಬರದೆ. ನೆಕ್ಸ್ಟು ಈನ್ ಅಂತ ಬರಿಬೇಕಲ್ವಾ? ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್, ಹಾಗಾಗಿ 1 ಈನ್ ಅಂತ ಬರೆದಿದ್ದೇನೆ, 1 ಈನ್. 2 ಮೀಥೈಲ್ ಬ್ಯೂಟ್ 1 ಈನ್. ಈಸ್ ಇಟ್ ಓಕೆ? ಕ್ಲಿಯರ್ ಆಗಿದೆಯಲ್ವಾ? ಸೊ 2 ಮೀಥೈಲ್ ಬ್ಯೂಟ್ 1 ಈನ್ ಇಸ್ ದ IUPAC ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಕಾಮನ್ ನೇಮ್ ಅನ್ನ ಕೊಡ್ಲಿಕ್ಕೆ ನೀವೇ ಟ್ರೈ ಮಾಡಿ. ಸೆಕೆಂಡ್ ಕಾರ್ಬನ್ಗೆ 1 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಅವಾಗ ಐಸೋ ವರ್ಡ್ ಅನ್ನು ಯೂಸ್ ಮಾಡ್ತೀವಿ. ಟೋಟಲ್ ನಂಬರ್ ಆಫ್ ಕಾರ್ಬನ್ಸ್ 5 ಇದೆ. ಪೆಂಟ್, ಇಟ್ ಈಸ್ ಅನ್ ಅಲ್ಕೀನ್, ಪೆಂಟೀನ್, ಐಸೋಪೆಂಟೀನ್ ಅಂತ ಕೊಡ್ಬೋದು. ಓಕೆ, ಈ ಮಾಲಿಕ್ಯೂಲ್ಗೆ ಐಸೋಪೆಂಟೀನ್ ಅಂತ ನೀವು ಕಾಮನ್ ನೇಮ್ ಅನ್ನು ಕೊಡಬಹುದು. ಬಿ ಪರ್ಫೆಕ್ಟ್ ವಿತ್ ದ IUPAC ನೇಮ್, ಅಲ್ಲೇನು ಮಿಸ್ಟೇಕ್ಸ್ ಆಗಬಾರ್ದು. ಓಕೆನಾ? ಒನ್ ಮೋರ್ ಎಕ್ಸಾಂಪಲ್ ಇಲ್ಲಿ ಚೆಕ್ ಮಾಡ್ತಾ ಇದ್ದೀರಿ. ಅದೇ ಸ್ಟ್ರಕ್ಚರ್, ಅದೇ ಅರೇಂಜ್ಮೆಂಟ್ ಅನ್ನು ಬರೆದಿದ್ದೇನೆ. 1 2 3 4 ಕಾರ್ಬನ್ಸ್ ಅದೇ ಪ್ಯಾಟರ್ನ್ ಅಲ್ಲಿ ಬರೆದಿಟ್ಟೆ, ಬಟ್ ಡಬಲ್ ಬಾಂಡಿನ ಪೊಸಿಷನ್ ಅನ್ನು ಸ್ವಲ್ಪ ಚೇಂಜ್ ಮಾಡಿದೆ ಅಷ್ಟೆ. ಓಕೆ, ಫಾರ್ಮುಲಾ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. ಸೊ ಹಿಯರ್ CH3 1 2 3 4 ಬಾಂಡ್ ಆಲ್ರೆಡಿ ಇದೆ, ಹೈಡ್ರೋಜನ್ ಬೇಡ. ನೆಕ್ಸ್ಟು ಇಲ್ಲಿಗೆ 1 ಹೈಡ್ರೋಜನ್, 3 ಹೈಡ್ರೋಜನ್ಸ್, 3 ಹೈಡ್ರೋಜನ್ಸ್. ಈಸ್ ಇಟ್ ಓಕೆ? ಎಸ್. ನಾವು ಇವಾಗ ಪೇರೆಂಟ್ ಚೈನ್ ಸೆಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ. 1 2 3 4 ಕಾರ್ಬನ್ಸ್ ಇದೆ, ಇದು ಪೇರೆಂಟ್ ಚೈನ್ ಆಗುತ್ತೆ. 1 2 3 4 ಕಾರ್ಬನ್ಸ್, ಇದು ಕೂಡ ಪೇರೆಂಟ್ ಚೈನ್ ಆಯಿತು. 1 2 3 4 ಇದು ಪೇರೆಂಟ್ ಚೈನ್ ಆಗತ್ತೆ. ಇವಾಗ ಯಾಕೆ ಹೇಳಿ? 1 2 3 4 ಕಾರ್ಬನ್ಸ್ ಅನ್ನು ನಾನು ಸೆಲೆಕ್ಟ್ ಮಾಡಿದಾಗ ಇಟ್ ಇನ್ಕ್ಲೂಡ್ಸ್ ಎ ಮಲ್ಟಿಪಲ್ ಬಾಂಡ್ ಆಲ್ಸೋ. ಈ ಕಾರ್ಬನ್ ಚೈನ್ ಅಲ್ಲಿ ಒಂದು ಡಬಲ್ ಬಾಂಡ್ ಕೂಡ ಇನ್ಕ್ಲೂಡ್ ಆಗಿ ಸೇರ್ಕೊಂಡು ಬರ್ತಾ ಇದೆ. ಈ ಕಂಡೀಷನ್ ಅಲ್ಲಿ ಏನಾಗಿತ್ತು, 1 2 3 4 ಅಂತ ನಂಬರಿಂಗ್ ಶುರು ಮಾಡಿದಾಗ ಡಬಲ್ ಬಾಂಡ್ ಮಿಸ್ ಆಗ್ತಾ ಇತ್ತು. ಬಟ್ ಈ ಕಂಡೀಷನ್ ಅಲ್ಲಿ ಏನಾಯ್ತು, ಡಬಲ್ ಬಾಂಡ್ ಇದರ ಜೊತೆಗೆ ಸೇರ್ಕೊಂಡು ಬರ್ತಾ ಇದೆ. ಓಕೆ ಅಲ್ವಾ? ಸೊ 1 2 3 4 ಇದನ್ನು ಕೂಡ ನೀವು ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡ್ಬೋದು. ಬಟ್ ಕನ್ಫ್ಯೂಷನ್ ಬೇಡ ಅಂತ ಹೇಳಲಿಕ್ಕೆ ನಾನು ಇದನ್ನೇ ಪೇರೆಂಟ್ ಚೈನ್ ಆಗಿ ಸೆಲೆಕ್ಷನ್ ಮಾಡಿಕೊಂಡೆ. ಗೊತ್ತಾಗಿದೆಯಾ? 4 ಕಾರ್ಬನ್ ಆಟಮ್ಸ್ ಕಂಟೈನಿಂಗ್ ಚೈನ್ ಅನ್ನ ಪೇರೆಂಟ್ ಚೈನ್ ಆಗಿ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಈಸ್ ಇಟ್ ಓಕೆ? ನಾವು ಇವಾಗ ನಂಬರಿಂಗ್ ಅನ್ನ ಮಾಡ್ತಾ ಇದ್ದೀರಿ. ನಂಬರಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 1 2 3 4 ಇದು ಒನ್ ವೇ ಆಫ್ ನಂಬರಿಂಗ್. 1 2 3 4 ಕಾರ್ಬನ್ ಚೈನ್ ಅನ್ನ ಈ ತರ ನಂಬರಿಂಗ್ ಮಾಡಿದ್ದೇನೆ. 1 2 3 4 ಗೊತ್ತಾಗಿದೆಯಲ್ವಾ? ಎಸ್. ಇವಾಗ ಇನ್ನೊಂದು ಆಲ್ಟರ್ನೇಟ್ ವೇ ಆಫ್ ನಂಬರಿಂಗ್, ಅದನ್ನು ಚೆಕ್ ಮಾಡ್ಲಿಕ್ಕಿಂತ ಮುಂಚೆ ಇಲ್ಲಿ ಸೇಲಿಯಂಟ್ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ. ಈ ತರ ನೀವು ನಂಬರಿಂಗ್ ಅನ್ನ ಮಾಡಿದಾಗ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್, ಕರೆಕ್ಟಾ? ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್ ಅಂಡ್ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಈಸ್ ಆಲ್ಸೋ ಅಲಾಟೆಡ್ ವಿತ್ ಸೆಕೆಂಡ್ ಪೊಸಿಷನ್. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೂ ಕೂಡ ಸೆಕೆಂಡ್ ಪೊಸಿಷನ್ ಸಿಕ್ಕಿದೆ. ಡಬಲ್ ಬಾಂಡ್ಗೂ ಸೆಕೆಂಡ್ ಪೊಸಿಷನ್, ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೂ ಸೆಕೆಂಡ್ ಪೊಸಿಷನ್ ಸಿಕ್ಕಿದೆ. ಇವಾಗ ಸಪೋಸ್ ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದೆ ಅಂತ ಅನ್ಕೊಳ್ಳಿ. 1 2 3 4 ಈ ತರ ನಂಬರಿಂಗ್ ಮಾಡಿದೆ ಅಂದ್ರೆ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಪೊಸಿಷನ್. ಮೇಲೆ ನಂಬರ್ ನೋಡಬೇಡಿ, ಕೆಳಗಿಂದು ಸರಿ ಇದೆಯೋ ಇಲ್ಲೋ ಚೆಕ್ ಮಾಡ್ತಾ ಇದ್ದಾವೆ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಪೊಸಿಷನ್ ಅಂಡ್ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಈಸ್ ಅಲಾಟೆಡ್ ವಿತ್ ಥರ್ಡ್ ಪೊಸಿಷನ್. ಕರೆಕ್ಟಾ? ಎಸ್. ಇವಾಗ ಫಸ್ಟ್ ಪಾಯಿಂಟ್ ಅನ್ನ ಚೆಕ್ ಮಾಡಿದಿರಿ. ಪೇರೆಂಟ್ ಚೈನ್ ಈಸ್ ನಂಬರ್ಡ್ ಇನ್ ಸಚ್ ಎ ವೇ ದಟ್ ದ ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾಸ್ ಟು ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಅಂತ ರೂಲ್ ಹೇಳಿದೆ. ನೀವು ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಲೋಯೆಸ್ಟ್ ನಂಬರ್ 2 ಅಂತಾನೆ ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಬಟ್ ಇವಾಗ ಈ ಕಡೆಯಿಂದ ಮಾಡಿದರೆ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್ನಿನ ಜೊತೆಗೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೂ ಕೂಡ ಲೋಯೆಸ್ಟ್ ನಂಬರ್ 2 ಅಂತಾನೆ ಬರ್ತಾ ಇದೆ.
ಓಕೆನಾ? ಬಟ್ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್, ಬಟ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಪೊಸಿಷನಲ್ ನಂಬರ್ 3 ಅಂತ ಬರ್ತಾ ಇದೆ. ಸೊ ರೂಲ್ ಏನು ಜ್ಞಾಪಕ ಇಟ್ಕೊಳ್ಳಿ ಅಂದರೆ, ವೈಲ್ ನಂಬರಿಂಗ್ ದ ಪೇರೆಂಟ್ ಚೈನ್, ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ which gives lowest number to the double bonded carbon as well as to the substituted carbon. ಡಬಲ್ ಬಾಂಡ್ಗೆ ಎರಡೂ ಕಡೆಯಿಂದ ನಂಬರಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ. ಎರಡೂ ಕಡೆಯಿಂದ ನಂಬರಿಂಗ್ ಮಾಡಬೇಕಾದ್ರೂ ಸೇಮ್ ವೇ ಆಫ್ ನಂಬರಿಂಗ್ ಬರ್ತಾ ಇದೆ. ಅಲ್ಲಿ ಡಬಲ್ ಬಾಂಡಿನ ಪೊಸಿಷನ್ ವೇರಿ ಆಗಿಲ್ಲ. ಈ ಕಡೆಯಿಂದನೂ ಪೊಸಿಷನಲ್ ನಂಬರ್ 2, ಆ ಕಡೆಯಿಂದ ಬಂದರೂ ಪೊಸಿಷನಲ್ ನಂಬರ್ 2 ಬರುತ್ತೆ. ಅವಾಗ ನೀವೇನು ಮಾಡಬೇಕು ಅಂದರೆ, ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಎಲ್ಲಿ ಲೋಯೆಸ್ಟ್ ನಂಬರ್ ಬರುತ್ತೆ ಚೆಕ್ ಮಾಡಿ. Here the substituted carbon is allotted with lowest positional number. ಹಾಗಿದ್ದಾಗ ನಾನು ಇದನ್ನ ಕರೆಕ್ಟ್ ವೇ ಆಫ್ ನಂಬರಿಂಗ್ ಅಂತ ಕನ್ಸಿಡರ್ ಮಾಡ್ತೇನೆ. ಈ ಕಡೆಯಿಂದ ಮಾಡೋದು ಇನ್ಕರೆಕ್ಟ್ ವೇ ಆಫ್ ನಂಬರಿಂಗ್. ಓಕೆ ಅಲ್ವಾ? ಸೊ ಹಾಗಿದ್ರೆ ಅದರ ಬೇಸಿಸ್ ಮೇಲೆ ನಾನು ಇದು ಇನ್ಕರೆಕ್ಟ್ ಅಲ್ವಾ ಸದ್ಯಕ್ಕೆ ಅಳಿಸ್ಕೊಳ್ತಾ ಇದ್ದೇನೆ. ಅಳಿಸ್ಕೊಂಡೆ. ಓಕೆ, ಸೊ ನಾವು ನೇಮಿಂಗ್ ಏನಾಗತ್ತೆ ಚೆಕ್ ಮಾಡ್ತಾ ಹೋಗಿ. ಫಸ್ಟ್ ಪ್ರಿಫಿಕ್ಸ್, ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು 1 ಮೀಥೈಲ್ ಗ್ರೂಪ್, ಹಾಗಾಗಿ 2 ಮೀಥೈಲ್ ಅಂತ ಬರ್ಕೊಂಡಿದ್ದೀರಿ. 2 ಮೀಥೈಲ್. ಓಕೆನಾ? ಪ್ರಿಫಿಕ್ಸ್ ಪಾರ್ಟ್ ಈಸ್ ಓವರ್. ದೆನ್ ಕಮಿಂಗ್ ಟು ದ ರೂಟ್ ವರ್ಡ್, 4 ಕಾರ್ಬನ್ಸ್ ಇದೆ, ಬ್ಯೂಟ್ ಅಂತ ಬರೆದಿದ್ದೀರಿ. 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟ್ ಅಂತ ಬರೆದ್ರಿ. ನೆಕ್ಸ್ಟು ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್, ಹಾಗಾಗಿ 2 ಈನ್ ಅಂತ ಬರೆದ್ರಿ. 2 ಈನ್. Is it okay? 2 methyl bute 2-ene is the IUPAC name of this molecule. Clear ಆಗ್ತಾ ಇದೆಯಾ? ಎಸ್. ನಾವು ಇನ್ನೊಂದು ಸ್ಟ್ರಕ್ಚರ್ ಇದೆ, ಅದನ್ನು ಚೆಕ್ ಮಾಡಿಬಿಡಿ. ನಾವು ಇಲ್ಲಿ CH3 ಅಂತ ಬರೆದೆ. CH3 ಇಲ್ಲಿ 1 2 3 ಬಾಂಡ್ ಇರೋದ್ರಿಂದ CH ಅಂತ ಬರೆದೆ. ಇಲ್ಲಿ CH3 ಓಕೆ, 1 2 3 ಬಾಂಡ್ ಇರೋದ್ರಿಂದ CH. ಡಬಲ್ ಬಾಂಡ್ ಇದೆ, ಇಲ್ಲಿ CH2 ಅಂತ ಬರೆದೆ. ಗೊತ್ತಾಗಿದೆಯಾ? ಎಸ್. ಕಂಪ್ಲೀಟ್ ಸ್ಟ್ರಕ್ಚರ್ ಅನ್ನ ಅನಲೈಸ್ ಮಾಡ್ತಾ ಇದ್ದೀರಿ. ಕಂಪ್ಲೀಟ್ ಸ್ಟ್ರಕ್ಚರ್ ಅನ್ನ ಚೆಕ್ ಮಾಡಿ. ಇವಾಗ ನೀವು ನಂಬರಿಂಗ್ ಅನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಫಸ್ಟ್ ಪೇರೆಂಟ್ ಚೈನ್ ಸೆಲೆಕ್ಷನ್ ನೋಡ್ಕೊಳ್ಳಿ. 1 2 3 4 ಕಾರ್ಬನ್ಸ್, 1 2 3 4 1 2 3 4. ಯಾವುದೇ ತರ ನೀವು ನಂಬರಿಂಗ್ ಅನ್ನ ಟ್ರೈ ಮಾಡಿದರೂ ಕೂಡ ಪೇರೆಂಟ್ ಚೈನ್ ಕಂಟೈನ್ಸ್ ಓನ್ಲಿ 4 ಕಾರ್ಬನ್ ಆಟಮ್ಸ್. ಈಸ್ ಇಟ್ ಓಕೆ? ಎಸ್. ಇವಾಗ 4 ಕಾರ್ಬನ್ಸ್ ಇದೆ, ನಾನು ಇದನ್ನೇ ಲೀನಿಯರ್ ಚೈನ್ ಇದೆಯಲ್ಲ, ಇದನ್ನೇ ಪೇರೆಂಟ್ ಚೈನ್ ಅಂತ ಸೆಲೆಕ್ಷನ್ ಮಾಡಿಕೊಂಡೆ. ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಲಿಕ್ಕೆ. ಇಲ್ಲ ಅಂದ್ರೆ 1 2 3 4 ಇದು ಕೂಡ ಕೆಳಗೆ ಬಂದರೂ ಕೂಡ ಅದು ಪೇರೆಂಟ್ ಚೈನೇ. ಇದನ್ನ ಅವಾಗ ಸಬ್ಸ್ಟಿಟ್ಯೂಯೆಂಟ್ ಅಂತ ಸೆಲೆಕ್ಟ್ ಮಾಡ್ತೀರಿ. ಓಕೆನಾ? ನಾನಿವಾಗ ಇದನ್ನ ಸಬ್ಸ್ಟಿಟ್ಯೂಯೆಂಟ್ ಅಂತ ಸೆಲೆಕ್ಟ್ ಮಾಡಿದೆ. ಯಾವ ಸಬ್ಸ್ಟಿಟ್ಯೂಯೆಂಟ್ ಇದೆ? ಮೀಥೈಲ್ ಗ್ರೂಪ್ ಈಸ್ ಪ್ರೆಸೆಂಟ್ ಆಸ್ ಸಬ್ಸ್ಟಿಟ್ಯೂಯೆಂಟ್. ಕ್ಲಿಯರ್ ಆಗಿದೆಯಾ? ಎಸ್. ಇವಾಗ ಕೂಲ್ ಆಗಿ ಯೋಚನೆ ಮಾಡಿ. ಪೇರೆಂಟ್ ಚೈನ್ ಸೆಲೆಕ್ಷನ್ ಆದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು? ನಂಬರಿಂಗ್ ದ ಪೇರೆಂಟ್ ಚೈನ್. ಯು ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ಯಾವಾಗ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಬಗ್ಗೆ ಗಮನ ತಗೊಳ್ತೀರಿ ಅಂದ್ರೆ, ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದಾಗಲೂ ಸೇಮ್ ಪೊಸಿಷನಲ್ ನಂಬರ್ ಬಂತು ಅಂದ್ರೆ ಅವಾಗ ಮಾತ್ರ. ಸೊ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಟ್ ಇವಾಗ ನಾನು ಹೇಳ್ತಾ ಇರೋದು, ಯು ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಟ್ ಎಂಡ್ ವಿಚ್ ಗಿವ್ಸ್ ಲೋಯೆಸ್ಟ್ ನಂಬರ್ ಟು ದಿ ಡಬಲ್ ಬಾಂಡೆಡ್ ಕಾರ್ಬನ್. ಓಕೆನಾ? ಮಾಡಿ. ಎಸ್. 1 2 3 4. ಕ್ಲಿಯರ್? ಹಿಯರ್ ದ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಬಟ್ ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1 2 3. ಹಿಯರ್ ದ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್. ಯಾವುದು ಕರೆಕ್ಟ್ ಗೊತ್ತಾಗಿದೆ ನಿಮಗೆ? ದಿಸ್ ಇಸ್ ಕರೆಕ್ಟ್. ಇದನ್ನ ಇಟ್ಕೊಂಡು ಯು ಕ್ಯಾನ್ ನೇಮ್ ದ ಮಾಲಿಕ್ಯೂಲ್. ಓಕೆ? ಸೊ ಫಸ್ಟಿಗೆ ಪ್ರಿಫಿಕ್ಸ್ ಪಾರ್ಟ್, ಸಬ್ಸ್ಟಿಟ್ಯೂಯೆಂಟ್ ಆರ್ ಮೀಥೈಲ್ ಗ್ರೂಪ್ ಎಲ್ಲಿ ಅಟ್ಯಾಚ್ ಆಗಿದೆ? ಥರ್ಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ದೇರ್ಫೋರ್ ದ ನೇಮ್ ಬಿಕಮ್ಸ್ 3 methyl. 3 methyl. Okay? Next, totally there are 4 carbon atoms. 4 carbons ಇದ್ರೆ ಏನು ಬರೀತೀರಿ? ಬ್ಯೂಟ್ ಅಂತ ಬರೀತಾ ಇದ್ರಿ. ಬ್ಯೂಟ್. 3 methyl ಬ್ಯೂಟ್ ಅಂತ ಬರದೆ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಸೊ 1 ಈನ್ ಅಂತ ನೇಮನ್ನು ಎಂಡ್ ಮಾಡಿದೆ. 1 ಈನ್. ಗೊತ್ತಾಗಿದೆಯಾ? ಸುಮ್ಮನೆ ನಿಮಗೆ ನಾಲೆಡ್ಜ್ಗೆ ಹೇಳಿರ್ತೇನೆ.
ಯಾವ ಅಲ್ಕೀನ್ಗಳ ನೇಮ್ 1 ಈನ್ ಅಂತ ಎಂಡ್ ಆಗುತ್ತೋ ಅದೆಲ್ಲ ಟರ್ಮಿನಲ್ ಅಲ್ಕೀನ್ಸ್. ದ ನೇಮ್ಸ್ ಆಫ್ ದಿ ಅಲ್ಕೀನ್ಸ್ ವಿಚ್ ಎಂಡ್ಸ್ ವಿತ್ 1 ಈನ್, ನೇಮ್ಗಳು 1 ಈನ್ ಅಂತ ಎಲ್ಲೆಲ್ಲಿ ಸ್ಟಾರ್ಟ್ ಆಗಿದೆಯೋ ಅದೆಲ್ಲ ಟರ್ಮಿನಲ್ ಅಲ್ಕೀನ್ಸ್. 2 ಈನ್ ಆ ಥರ ಎಲ್ಲ ಎಂಡ್ ಆಯಿತು ಅಂದರೆ, 2 ಈನ್ 3 ಈನ್ ಆ ಥರ ಎಂಡ್ ಆಯಿತು ಅಂದರೆ ಅದೆಲ್ಲ ನಾನ್ ಟರ್ಮಿನಲ್ ಅಲ್ಕೀನ್ಸ್. ಓಕೆ, ಸದ್ಯಕ್ಕೆ ಇಷ್ಟು ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಳಿ. ಇದರ ನಂತರದಲ್ಲಿ ಅಲ್ಕೈನ್ಸ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ತೇನೆ. ಓಕೆ, ಬೇಸಿಕ್ ಎಕ್ಸಾಂಪಲ್ಸ್ ಸದ್ಯಕ್ಕೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಕೈನ್ಸ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಪ್ರಾಕ್ಟೀಸ್ ವೆಲ್. ಇವಾಗ ಏನು ಎಕ್ಸಾಂಪಲ್ಸ್ ಆಗಿದೆ ಅವುಗಳನ್ನು ಮತ್ತೆ ಮತ್ತೆ ಬರೀರಿ. ಸ್ವಲ್ಪ ನೀವಾಗೆ ಮಾಲಿಕ್ಯೂಲ್ಗಳನ್ನು ಬರ್ಕೊಂಡು ಅದನ್ನು ನೇಮಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿ. ಫರ್ದರ್ ಕ್ಲಾಸಸ್ಗಳಲ್ಲಿ ನಿಮಗೆ ಡಿಸ್ಕಷನ್ ಥ್ರೂ ಹೇಳಿಕೊಡ್ತಾ ಬರ್ತೇವೆ. ಇನ್ನೂ ಕಾಂಪ್ಲೆಕ್ಸ್ ಎಕ್ಸಾಂಪಲ್ಸ್ಗಳನ್ನು ತುಂಬ ಈಸಿಯಾಗಿ ನೀವು ನೇಮಿಂಗ್ ಮಾಡ್ಬೋದು. ಡೋಂಟ್ ವರಿ, ಪ್ರಾಕ್ಟೀಸ್ ವೆಲ್.